ಚಂದನವನದ ಕರ್ಪೂರದ ಗೊಂಬೆ. ದಯವಿಟ್ಟು ಪರಿಸ್ಥಿತಿನ ಸ್ವಲ್ಪ ಅರ್ಥ ನನಗೆ ನನ್ನ ತಂಗಿ ಬೇಕು. ಶ್ರೀಮತಿ ಶ್ರುತಿ, ಈಗ ನೀವು ಬರ್ತೀರಾ ಅಂದ್ಬಿಟ್ಟು ನಮ್ಮ ಆಡಿಯನ್ಸ್ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ನೋಡಿ. ನಾನು ಅಳಿಸ್ತೀನಿ ಅಂತ ಹೆಸರುವಾಸಿ, ಅವ್ರಿಗೆ ತ್ಯಾಗರಾಜ್ ಅಂತ ತಾನೇ ಹೆಸರು. ಈ ಮಟ್ಟಕ್ಕೆ ಈ ಕುರ್ಚಿ ಮೇಲೆ ಕೂತ್ಕೊಳ್ಳೋದಿಕ್ಕೆ ನೀನು ಹತ್ತಿದ್ದೇ ಕಾರಣ. ಏನು ಅಂತಂದ್ರೆ ಸೈಕಲ್ ಬಾಡಿಗೆ ಕೊಡಿಯಕ್ಕೆ ದುಡ್ಡು ಇರ್ತಿರ್ಲಿಲ್ಲ ನನ್ನ ಹತ್ರ. ನಾನು ಒಂದು 5-6 ಹುಡುಗರನ್ನ ಈ ತರ ಸೆಟಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ನಾ ಸೈಕಲ್ ತಂದು ಕೊಡೋವರೆಗೂ ಈ ತರ ಹುಡುಗರನ್ನೆಲ್ಲ ಕಟ್ಟಾಕ್ಬಿಟ್ಟು ಆ ಸೈಕಲ್ ಶಾಪ್ ನಲ್ಲಿ ಕೂರ್ಸ್ಕೊಂಡಿರ್ತಿದ್ದ. ಬಹಳ ಒಳ್ಳೆ ಅಣ್ಣ. ಆ ಕಾಲದಲ್ಲಿ ನಿಮ್ ಪಿಜ್ಜಾ ಎಲ್ಲ ತಿನ್ನಿಸ್ತಾ ಇದ್ರು. ಸಗಣಿ ತಿನ್ಸಿದಲ್ಲ ಅದನ್ನ ಹೇಳಿ. ಅವ್ರ ಪ್ರೀತಿಯಿಂದ ಪಿಜ್ಜಾ ಅಂತ ಹೇಳಿದ್ರು. ಚಪ್ಪಾಳೆ ಬೇರೆ ಹೊಡಿತಾ ಇದ್ದೀರಾ ಅದಕ್ಕೆ. ಸಾಹಸ ಬಿಸಿಗೊಬ್ಬ ಆದ್ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಕಲ್ಪನಾ ಅವರು ಹೋದ್ಮೇಲೆ ಆ ಸ್ಥಾನವನ್ನು ಶ್ರುತಿ ತುಂಬಿದ್ಲು ಅಂತ ಹೇಳಿ ಅಷ್ಟರ ಮಟ್ಟಿಗೆ ಶ್ರುತಿಗೆ ಒಳ್ಳೆ ಫ್ಯಾನ್ಸ್ ಇದ್ರು. ಒಂದು ಎಮೋಷನಲ್ ಹೀರೋಯಿನ್ ಪಾತ್ರ ಇದ್ದಾಗ ಶ್ರುತಿಯವರು ಮಾಡ್ತಾರೆ ಅಂತಂದ್ರೆ ನಾವು ಸ್ವಲ್ಪ ಹಿಂಗಾಗ್ತಿದ್ವಿ ನಟಿಗೆ. ಸುಮಾರು ಚಿತ್ರಗಳಲ್ಲಿ ಶ್ರುತಿ ಪಾತ್ರ ಮಾಡಿದ್ದಾಳೆ. ಒಳ್ಳೆ ಹೆಸರನ್ನ ಕನ್ನಡ ಚಿತ್ರರಂಗಕ್ಕೆ ತಂದು ಕೊಟ್ಟಿದ್ದಾಳೆ. ಸಿನಿಮಾಗಳಲ್ಲಿ ನಾನು ಏನು ಏರಿಳಿತಗಳನ್ನ ನೋಡೇ ಇಲ್ಲ. ವೈಯಕ್ತಿಕ ಬದುಕದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೋಡ್ಬಿಟ್ಟೆ. ಕಷ್ಟ ಒಬ್ಳೆ ಅನುಭವಿಸ್ಬೇಕು. ಯಾಕೆಂದ್ರೆ ನಾನು ಮಾಡ್ಕೊಂಡ್ರೆ ಎಡವಟ್ಟುಗಳು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೀಕೆಂಡ್ ಬಂದೇ ಬಿಡ್ತಲ್ಲ, ನೀವು ಬಂದಿದ್ರಿ. 9 ಗಂಟೆ ಆಯ್ತು. ಶೋಮಣ್ಣ, ದಿಸ್ ಇಸ್ Oppo Camera Phone Weekend with Ramesh Season 3, co-powered by Dollar Big Boss, fragrance partner Fog Perfume Body Spray, special partner Close Up Associate sponsored Vasu Agarbattis, Umudi Bangaru Jewelers, Walkmate Footwear, Walk with Comfort, Sudarshan Family Stores, Unibic Cookies ಮತ್ತು ಮಯಾಸ್ 1 Minute Rasam. ಒಂದು ಹನಿ ಕಣ್ಣೀರನ್ನ ಮುತ್ತಾಗಿ ಬದಲಾಯಿಸೋ ಮ್ಯಾಜಿಕ್ ನಮಗೆಲ್ಲರೂ ಗೊತ್ತಿದ್ರೆ ನಾವೆಲ್ಲರೂ ಕೋಟ್ಯಾಧಿಪತಿಗಳು ಅಲ್ಲ. ನಾವ್ಯಾರು ಹತ್ತಿಲ್ಲ, ಎಷ್ಟು ಹತ್ತಿಲ್ಲ. ನೋವಿನ ಕಣ್ಣೀರು, ದುಃಖದ ಕಣ್ಣೀರು, ನಿಟ್ಟುಸಿರಿನ ಕಣ್ಣೀರು, ಆನಂದದ ಕಣ್ಣೀರು, ವಿರಹದ ಕಣ್ಣೀರು, ಬೀಳ್ಕೊಡುಗೆಯ ಕಣ್ಣೀರು, ಹೀಗೆ ಕಣ್ಣೀರಿಗೆ 100 ಕಾರಣಗಳು. ಎದೆನೇ ಒಂದು ಡ್ಯಾಮ್ ಆಗಿದ್ರೆ ಭಾವನೆಗಳು ತುಂಬುದಾಗ ಕಣ್ಣಿಂದ ಓವರ್ಫ್ಲೋ ಆಗುತ್ತಂತೆ. ಅದಕ್ಕೆ ಕಣ್ಣೀರು ಅನ್ನೋದು ಬೇಡದ ದೌರ್ಬಲ್ಯ ಅಲ್ಲ, ಅದು ಅವಶ್ಯಕ. ಇವತ್ತಿನ ನಮ್ಮ ಸಾಧಕರು ತಮ್ಮ ಕಲೆಯಿಂದ ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಅಳಿಸಿದ್ದಾರೆ. ಅಷ್ಟೇ ಅಲ್ಲ, ನಗಿಸಿದ್ದಾರೆ, ಕುಣಿಸಿದ್ದಾರೆ, ಒಟ್ಟಾರೆ ನಮ್ಮೆಲ್ಲರನ್ನು 27 ವರ್ಷಗಳಿಂದ ರಂಜಿಸಿದ್ದಾರೆ. ಸ್ವಾಗತಿಸಿ ಚಂದನವನದ ಕರ್ಪೂರದ ಗೊಂಬೆ ಶ್ರೀಮತಿ ಶ್ರುತಿ. Thank you so much. You're looking lovely. Oh my God. Comfortable? Very much. ಶ್ರುತಿ ಅವರೇ, ಜೋರಾಗಿ ಮಳೆ ಬರುತ್ತಂದ್ರೆ ಛತ್ರಿ ಇಟ್ಕೊಂಡು ತಯಾರಾಗಬೇಕು. ಈಗ ಟೆರ್ರಿಸ್ಟ್ ಎಲ್ಲ ಬರ್ತಾರೆ ಅಂದ್ರೆ ಬುಲೆಟ್ ಪ್ರೂಫ್ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗಬೇಕು. ಈಗ ನೀವು ಬರ್ತೀರಾ ಅಂದ್ಬಿಟ್ಟು ನಮ್ಮ ಆಡಿಯನ್ಸ್ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಗೊತ್ತಾಯ್ತು ನೀವೇನು ಹೇಳ್ತಾ ಇದ್ದೀರಾ ಅಂತ. ನೋಡಿ ಚಲ್ ತೋರ್ಸ್ರಪ್ಪ. ನಾನು ರೆಡಿ ಮೇಡಮ್. ಶುರು ಮಾಡೋಣ ಮೇಡಮ್. ನಿಮ್ಗೆ ಇನ್ನೊಂದು ವಿಚಾರ ಕೇಳಿ ಹೇಳಿ ಮೇಡಮ್. ನಿಮ್ಮೊಂದು ವಿಚಾರ ಗೊತ್ತಾ? ಹೇಳು. ನಾವು ಹೆಣ್ಮಕ್ಳು ಅಳೋರು ಈ ತರದೆಲ್ಲ ಖರ್ಚೀಫ್ ಇಟ್ಕೊಂಡು ಹೋಗಕ್ಕಾಗಲ್ಲ. ನೀವ್ ಹುಡುಗರು ಆರಾಮ್ಸೆ ಜೋಬಲ್ಲಿ ಇಟ್ಕೊಂಡು ಹೋಗ್ತೀವಿ. ನಾವು ಬುದ್ಧಿವಂತರು ಕಾಟನ್ ಸೀರೆ ಉಟ್ಕೊಂಡು ಬರ್ತೀವಿ. Right, ready boys? So this weekend is with ಶ್ರೀಮತಿ ಶ್ರುತಿ ಅವರು. Right. ಇವರು ಶ್ರೀಮತಿ ಗಿರಿಜಾ ಉರುಫ್ ಅನುಷಾ ಅಲಯಾಸ್ ಪ್ರಿಯದರ್ಶಿನಿ. ಇವರು ಚಿರಪರಿಚಿತರಾಗಿರೋದು ಶ್ರುತಿ ಅಂತ. ಇವರು ಸೆಪ್ಟೆಂಬರ್ 18, 1975 ಬೆಂಗಳೂರಲ್ಲಿ ಜನಿಸಿದ್ರು. ಇವರ ತಂದೆ
ಶ್ರೀ ಜಿ.ವಿ. ಕೃಷ್ಣ ಅವರು. ಇವರ ತಾಯಂದರು ರಾಧಾ ಮತ್ತು ರುಕ್ಮಿಣಿ. ತಾಯಂದ್ರು ಯಾಕೆ ಹೇಗೆ ನೀವು ನಮ್ಮ ಕಾರ್ಯಕ್ರಮನ ಫುಲ್ ಆಗಿ ನೋಡ್ಬೇಕು. ಇವರ ಒಡ ಹುಟ್ಟಿದವರು ಶ್ರೀಮತಿ ಉಷಾ ಹಾಗೂ ಖ್ಯಾತ ನಟರಾದ ಶ್ರೀ ಶರಣ್. ಇವರ ಮಗಳು ಕುಮಾರಿ ಗೌರಿ. ಇವರು ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದಲ್ಲಿ ಪೋಷಕ ನಟಿಯಾಗಿ ಸಿನಿರಂಗಕ್ಕೆ ಪದಾರ್ಪಣೆ ಮಾಡಿ 1990ರಲ್ಲಿ ಶ್ರುತಿ ಚಿತ್ರದ ಮೂಲಕ ನಾಯಕ ನಟಿಯಾಗಿ ಭರ್ತಿ ಪಡೆದರು. ಇವರು 27 ವರ್ಷಗಳಿಂದ ಸಿನಿರಂಗದಲ್ಲಿದ್ದಾರೆ. ಸರಿಸುಮಾರು 140ಕ್ಕೂ ಹೆಚ್ಚಿನ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇದರಲ್ಲಿ 130ರಲ್ಲಿ ನಾಯಕಿಯಾಗಿ ಪಾತ್ರ ವಹಿಸಿದ್ದಾರೆ. 5 ಮಲಯಾಳಂ ಚಿತ್ರಗಳು, 3 ತಮಿಳು ಚಿತ್ರಗಳು, 6ಕ್ಕೂ ಹೆಚ್ಚು ತೆಲುಗು ಚಿತ್ರಗಳು, 1 ತುಳು ಹಾಗೂ 1 ಹಿಂದಿ ಚಿತ್ರದಲ್ಲಿ ಶ್ರುತಿಯವರು ಅಭಿನಯಿಸಿದ್ದಾರೆ. 90ರ ದಶಕದಲ್ಲಿ ಭಾವನಾತ್ಮಕ ಪಾತ್ರಗಳಲ್ಲಿ ಖ್ಯಾತರಾಗಿದ್ದ ಶ್ರುತಿಯವರು ಆನಂತರ ಹಾಸ್ಯ ಪಾತ್ರಗಳಲ್ಲೂ ಮಿಂಚಿದ್ದಾರೆ. ಇವರಿಗೆ 3 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 1 ತಮಿಳುನಾಡಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 5 ಫಿಲ್ಮ್ ಫೇರ್ ಪ್ರಶಸ್ತಿಗಳು ಲಭಿಸಿದೆ. ಇದರ ಜೊತೆಗೆ ದೆಹಲಿಯ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ, ವಿಡಿಯೋಕಾನ್ ಪ್ರಶಸ್ತಿ, ತಮಿಳುನಾಡು ಡೈರೆಕ್ಟರ್ ಅಸೋಸಿಯೇಷನ್ ಪ್ರಶಸ್ತಿ, ತಮಿಳ್ ದಿನಕರನ್ ಪ್ರಶಸ್ತಿ, ಕನ್ನಡದ ಖಾಸಗಿ ವಾಹಿನಿಗಳ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಚಿತ್ರ ರಸಿಕರ ಪ್ರಶಸ್ತಿ, ಹೀಗೆ 10 ಹಲವು ಗೌರವಗಳು ಪುರಸ್ಕಾರಗಳು ಶ್ರುತಿಯವರನ್ನ ಆರಿಸ್ಕೊಂಡ್ ಬಂದಿದೆ. ಸೊ ದಿಸ್ ವೀಕೆಂಡ್ ಇಸ್ ವೇರ್ ಶ್ರೀಮತಿ ಸೊ ಇವತ್ತು ಇವ್ರು ಗೋಳೆ ಕೊಡೋದು ಡಿಸೈಡ್ ಮಾಡ್ಬಿಟ್ಟಿದ್ವಿ ನಾವೆಲ್ಲ ಸೇರಿ. ರೆಡಿ ಶ್ರುತಿ ಅವರೇ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಶುರು ಮಾಡೋಣ. ಲೆಟ್ಸ್ ರಿವೈಂಡ್ ಯುವರ್ ಲೈಫ್. ಒಂದು ನಿಮಿಷ, ಕರೆಕ್ಟ್ ಮುಹೂರ್ತದಲ್ಲಿ ಶುರು ಮಾಡಬೇಕು ನಿಮ್ಮ ಅಪ್ಪ ಹೇಳಿದಾರೆ ನಮಗೆ. ಹೌದಾ? ಹೌದೌದು. ಅದಕ್ಕೆ ನೀವು ಹುಟ್ಟಿದ್ದನ್ನೇ ಅವ್ರು ಬಹಳ ಕರೆಕ್ಟ್ ಇದೇ ಮುಹೂರ್ತದಲ್ಲಿ ಆಗ್ಬೇಕು ಅಂತ, ಮಧ್ಯಾಹ್ನ 1:15ಗೆ ಆಗ್ಬೇಕು ಅಂತ ಇನ್ಸಿಸ್ಟ್ ಮಾಡಿ ಸಿಸೇರಿಯನ್ ಮಾಡಿಸಿ ಹುಟ್ಟಾಯ್ತಂತೆ. ಗೊತ್ತಾ ನಿಮ್ಗೆ? ಸ್ವಲ್ಪ ವಿಷಯ ಗೊತ್ತು. ಎಸ್, ಹೇಳಿ, ನಿಮ್ಗೆ ಏನೇನು ಗೊತ್ತು ಹೇಳಿ. ಶಾಸ್ತ್ರದವ್ರನ್ನೆಲ್ಲ ಕರೆಸಿ Correct time ಯಾವ್ದು ಅಂತ ನೋಡಿ. ಒಳ್ಳೆ ಟೈಮ್ಗೆ ಆಗ್ಬೇಕಪ್ಪ. ಯಾಕಂದ್ರೆ ಅವಾಗ ಕಾಲದಲ್ಲಿ ಹೆಣ್ಣಾಗುತ್ತೋ ಗಂಡಾಗುತ್ತೋ ಗೊತ್ತಿರ್ಲಿಲ್ಲ. ಯಾವ ಮಗು ಹುಟ್ಟಿದ್ರು ಸರಿ ಅದು ಒಳ್ಳೆ ಗಳಿಗೆಯಲ್ಲಿ ಹುಟ್ಟಬೇಕು ಅಂತ ಅಪ್ಪ ಏನೋ ಶಾಸ್ತ್ರ ಕೇಳಿದ್ರಂತೆ. ಆ ಗಳಿಗೆಯಲ್ಲಿ ನಿಜವಾಗ್ಲೂ ಹುಟ್ಟಿದ್ನೋ ಎಲ್ಲೋ ಗೊತ್ತಿಲ್ಲ. ಓಕೆ, ಅಂಡ್ ನಿಮ್ಮ ಅಮ್ಮಂದ್ರ ಬಗ್ಗೆ ನನಗಂತೂ ಗೊತ್ತು ಆ ಕತೆ. ಆಡಿಯನ್ಸ್ಗೆ ಎಷ್ಟು ಜನ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಮಿರರ್ ಇಮೇಜ್ ಒಬ್ರು ತರನೇ ಇನ್ನೊಬ್ರು ಇದ್ದಾರೆ, ಅವ್ರ ಬಗ್ಗೆ ಹೇಳಿ ನಮಗೆ. ಒಂಥರ ಡಬಲ್ ಧಮಾಕ ನನಗೆ. ಡಬಲ್ ಆಕ್ಟಿಂಗ್ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ತಾಯಿ ಸಿಗೋದೇ ಎಷ್ಟು ದೊಡ್ಡ ಪುಣ್ಯ ಅಂತ ಅನ್ಕೊಳ್ತೀವಿ. ಅದ್ರಲ್ಲಿ 2 ತಾಯಿ ನನಗೆ ಇನ್ನೆಷ್ಟು ಪುಣ್ಯ ಮಾಡಿದೀನಿ ನಾನು. ಐ ಆಮ್ ಸೋ ಬ್ಲೆಸ್ಡ್. ಅವರಿಬ್ರು ಯಾವತ್ತೂ ಕೂಡ ಯಾವ ತಾಯಿ ಅಂತ ನಾವು ಕೇಳೋ ಹಾಗೆ ಅವರಿಬ್ರು ನಡ್ಕೊಳ್ಳೇ ಇಲ್ಲ. ಅಷ್ಟು ಪ್ರೀತಿ ಒಂದು ಹೆಣ್ಣಿಗೆ ಹ್ಯಾಕ್ ಸಾಧ್ಯ ಅಂತ ಏನ್ ಹೇಳ್ತೀರಿ? ಭಗವಂತ ಎಲ್ಲಾ ಕಡೆನೂ ಇರಕ್ಕಾಗಲ್ಲ, ಅದಕ್ಕೋಸ್ಕರ ತಾಯಿಂದಿರನ್ನ ಸೃಷ್ಟಿ ಮಾಡ್ತಾನೆ ಅಂತಾರಲ್ಲ, ಅದು ಅಕ್ಷರಶ ನನ್ನ ಮನೇಲಿ ನಿಜ. ನನಗೊಬ್ಬರಲ್ಲ, 2 ದೇವರು ನನ್ನ ಮನೇಲಿ. ಅವರಿಬ್ರಿಗೂ 5 ನಿಮಿಷದ ವ್ಯತ್ಯಾಸ ಅಷ್ಟೇ, ರಾಧಾ ರುಕ್ಮಿಣಿಗೂ. ಇವರಿಬ್ರಲ್ಲಿ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಅಂತ ಕಂಡಿಡಿಯಕ್ಕೆ ನಮ್ಗೆ ಸುಮಾರು ವರ್ಷಗಳು ಬೇಕಾಯ್ತು. ತುಂಬಾ ತೊಂದರೆ ಆಗಿರುತ್ತೆ. ಬಹುಶಃ ಆ ಎಡವಟ್ಟಿಂದಾನೆ ಅಪ್ಪ ಇಬ್ರು ಮದುವೆ ಆಗಿದ್ದಾರೆ ಅನ್ಸುತ್ತೆ ನನಗೇನು. ಇಬ್ಬರದಲ್ಲಿ ವ್ಯತ್ಯಾಸನೇ ಕಂಡಿಡಿಯಕ್ಕಾಗಲ್ಲ. ಆಗಿರ್ತಾರೆ ಇಬ್ರು. ಹೆಸರು ಕರಿಬೇಕಾದ್ರೆ ಒಬ್ಬರನ್ನ ದೊಡ್ಡಮ್ಮ ಅನ್ಬೇಕು, ಇನ್ನೊಬ್ಬರನ್ನ ಚಿಕ್ಕಮ್ಮ ಅನ್ಬೇಕು ಆಬ್ವಿಯಸ್ಲಿ. ಅವ್ರಿಗೇನೋ ಅದು ಇಷ್ಟ ಆಗ್ಲಿಲ್ಲ. ಚಿಕ್ಕಮ್ಮ ಅಂದ್ರೆ ಬೇರೆ ಅಂತ ಅನ್ಸುತ್ತೆ, ಇಬ್ರು ಅಮ್ಮ ಅನ್ಸ್ಕೊಳ್ಳಲ್ಲ ಅಂತ. ಸೊ ಈ ಒಂದು ಗೊಂದಲನ ನಿವಾರಿಸಿದ್ದು ನಾನೇ ಅಂತೆ. ಒಬ್ಬರಿಗೆ ಬರೀ ಅಮ್ಮ, ಒಬ್ಬರಿಗೆ ಅಮ್ಮ. ರೈಟ್, ನಿಮ್ಮ ಅಮ್ಮ ಬರೀ ಅಮ್ಮ. ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿ. ಹಾಯ್ ಗಿರಿಯಮ್ಮ. ನಮ್ಮಿಬ್ಬರಲ್ಲಿ ನಿನ್ಗೆ ಯಾರು ಅಮ್ಮ ಅಂತ ಗೊತ್ತಾ? ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಯಾಕೆ ಅಂದ್ರೆ ಇಬ್ರು ಹಾಲು ಕುಡಿಸಿದೀವಿ. ನಿನಗೆ ಹೆಂಗ್ ಗೊತ್ತಾಗತ್ತೆ ಹೇಳು? ಆದ್ರೆ ಒಂದು ಮಾತ್ರ ನಿಜ. ಏನ್ ಹೇಳು? ಇದುವರೆಗೂ ನಾನು ನಿನಗೆ 3 ಜನ ಮಕ್ಕಳಿಗೂ ನಾನು ಬರೀ ಅಮ್ಮ, ಅವಳು ದೊಡ್ಡಮ್ಮ. ಅಲ್ವೇ ಗಿರಿಯ? ಹೆಂಗಿದ್ದೆ ಗೊತ್ತಾವಾಗ ನೀನು? ನಿಜ ಹೇಳ, ಕರ್ರಿಗಿದ್ದೆ ನೀನು. ಹೋಗು ಮುಕ್ಕಡಿ ಇಷ್ಟೇ ಇರ್ತಿತ್ತು. ಇಬ್ಬರನ್ನ ನೋಡ್ತಿದ್ದೆ, ಇಬ್ಬರು ಕಿಲಿಕಿಲಿಕ್ಕಿಲ್ಲ ಅಂತ ನೋಡ್ತಿದ್ದೆ. ಆವಾಗ ನೋಡ್ತು ನಮ್ಮ ಕನೇ ಅಲ್ಲಿ ಕಾಣಿಸ್ತಿದ್ಯನ್ನೋ ಅನ್ನೋಷ್ಟು ಇದ್ದೆ. ಆಮೇಲೆ ಹುಟ್ಟಿದ ಕೂಡಲೇ ನೀನು ಎಂಥ ತೀಟೆ ಅಂದರೆ, ಅಮ್ಮ ಬಿಚ್ಚಿದ ಬಾಯಿ ಮುಚ್ತಿರ್ಲಿಲ್ಲ ಅಂತ ಅಳೋದು. ಅದು ಎಲ್ಲರ ಮಕ್ಕಳು ಮಗು ಅಳುತ್ತೆ, ಹಾಲು ಬೇಕು ಅಂದರೆ ನೀನು ಅಳುತ್ತಿರಲಿಲ್ಲ. ಹಾಗೆ ಮಲಗ್ತಿದ್ದೆ, ಯಾವಾಗಲೂ ಅಳ್ತಿದ್ದೆ. ನಮ್ಮಮ್ಮನೇ ಹಾಲು ಕೊಡಲಿ ಅನ್ನೋ ಸ್ವಾಭಿಮಾನಿ ನಿನಗೆ.
ನೀನು ಹುಟ್ಟಿದಾಗ ನಿಮ್ಮ ಅಣ್ಣನಿಗೆ 3 ವರ್ಷ ಶರಣಂಗೆ. ಅದೆಷ್ಟು ಖುಷಿ ಪಟ್ಟ ಗೊತ್ತಾ, ಏನು ಆಟ ಆಡೋ ಗೊಂಬೆ ಆಡ್ದಂಗೆ ಆಡ್ತಿದ್ದ ಅವನು. ನೀನು ಬೆಳೀತಾ ಬೆಳೀತಾ ನೀನು ಊಟ ಮಾಡಿಸ್ಬೇಕಾದ್ರೆ ಆ 3 ಕಾಲಿಂದು ಸೈಕಲ್ಗಳು ಬರುತ್ತಲ್ಲ, ಆ ಸೈಕಲ್ ಮೇಲೆ ಕೂತ್ಕೊಂಡು ಅವ್ನು ಸ್ಪೀಡಾಗಿ ಹೋಗಿ ಬಿದ್ದರೆ ಅವು ಅಂತ ನಿನ್ನಾಗಿವೆ. ಆಗ ಒಂದೊಂದು ತನ್ನ ತಿನ್ನಿಸ್ತಿದ್ವಿ. ಅವನು ನಿನ್ನ ಊಟ ಮಾಡಿಸೋಕ್ಕೋಸ್ಕರವಾಗಿ ಅದು ಎಷ್ಟು ಬೀಳ್ತಿದ್ನೋ, ಅದು ಎಷ್ಟು ಹೇಳ್ತಿದ್ನೋ. ಅವಾಗ್ಲಿಂದನೂ ನಿನ್ನ ಹಠ ನೀನೇ ಗೆಲ್ತಿದ್ದೆ, ತುಂಬ ಹಠ ಅಲ್ವರ್ಕೆ. ನಿನ್ನ ಸಣ್ಣ ಮಗುವಿನಿಂದಲೂ ಈ ಕೈಯಿಂದನೇ ತುತ್ತನ್ನು ತಿನ್ನಿಸ್ಕೊಂಡೇ ಬಂದೆ. ನೀನು ಮದುವೆ ಆಗುವವರೆಗೂ ನನ್ನ ಕೈಯಿಂದನೇ ಊಟ. ಈ ರೀತಿ ನಾನು ಬೋರ್ಡಿಂಗ್ ಅಮ್ಮ, ಊಟದಮ್ಮ, ಅವಳು ಶೂಟಿಂಗ್ ಅಮ್ಮ. ನನಗೆ ಅಲ್ಲಿ ವಿಷಯ ಗೊತ್ತಿಲ್ಲ, ಅವಳಿಗೆ ಇಲ್ಲಿ ವಿಷಯ ಗೊತ್ತಿಲ್ಲ. ನಿನ್ನ ಜೀವನದಲ್ಲಿ ನಿನಗೆ ಬಂತಲ್ಲ ಗಿರಿಯ ಆ ನೋವು, ನೀನು ನೋಡ್ತಾ ಇದ್ರೆ ನಮ್ಮ ಕರುಳು ಹಂಗೆ ಕುದ್ದೋಗ್ತಿ ತಡೆಯೋಕ್ಕೆ ಆಗ್ತಿರ್ಲಿಲ್ಲ ಗಿರಿಯ. ಅದರಲ್ಲೂ ನೀನು ನಿನ್ನ ತಾಳ್ಮೆ, ನಿನ್ನ ಧೈರ್ಯ, ನಿನ್ನ ಛಲದಿಂದ ಗೆದ್ದು ಬಂದೆ. ಚೆನ್ನಾಗಿರು ಮಗಳೇ ನೀನು. ಬಹಳ ಸೊಗಸಾಗಿ ಹ್ಯಾಪಿಯಾಗಿ ಮಾತಾಡ್ತಾ ಇದ್ರು. ಲಾಸ್ಟ್ 2 minutes ಸಡನ್ ಆಗಿ ದೇ ಬಿಕೇಮ್ ತುಂಬ ಇಮೋಷನಲ್ ಆದರು. ದೇ ಬೋತ್ ಆರ್ ಮೈ ಸ್ಟ್ರೆಂತ್. ಅದರಲ್ಲಿ ಬರೀ ಅಮ್ಮ ಅಂತಿದಾರಲ್ಲ, ಅವರು ಬರೀ ಅಮ್ಮ ಅಲ್ಲ ನನಗೆ. ಅವ್ರು ನನಗೆ ಫ್ರೆಂಡ್, ಮೈ ಗುರು, ಮೈ ಡೈರೆಕ್ಟರ್, ಮೈ ಮೆಂಟರ್, ಎವ್ರಿಥಿಂಗ್. ಅಂದ್ರೆ ಬರೀ ಅಮ್ಮ ಶೂಟಿಂಗ್ ಬರೋರು ನನ್ನ ಜೊತೆಗೆ. ಊಟದಮ್ಮ ನಾನು ನೋಡಿದ್ದೆ ತುಂಬಾ ಕಡಿಮೆ, ಅವ್ರ ಜೊತೆ ಟೈಮ್ ಕಳೆದಿದ್ದೆ ನಾನು ತುಂಬಾನೇ ಕಡಿಮೆ. ನಿಮ್ಗೆ ಗೊತ್ತು, ಒಂದ್ ದಿನಕ್ಕೆ 3 ಶೂಟಿಂಗ್ಗಳು ಅಟೆಂಡ್ ಮಾಡ್ತಾ ಇದ್ದಾಗ ಮನೆಗೆ ಹೋಗ್ತಾ ಇದ್ದಿದ್ದೆ ಕಡಿಮೆ ನಾನು. ಅವರು ನನ್ನ ಪ್ರತಿ ಒಂದೊಂದು ಶಾಟು ನನ್ನನ್ನು ತಿದ್ದಿದ್ದಾರೆ, ಪ್ರತಿ ಒಂದೊಂದು ದಿನಾನೂ ತಿದ್ದಿದ್ದಾರೆ. ಆ 27 ವರ್ಷಗಳ ಕಾಲ ಆ ಅಮ್ಮನ ಜೊತೆನೆ ಬೆಳೆದಿದ್ದೀನಿ. ಅಷ್ಟು ಅದೃಷ್ಟ ಅಂತಲ್ಲ. ಅಂಡ್ ಇಬ್ರು ಆಕ್ಟ್ ಮಾಡ್ತಿದ್ರಂತಲ್ಲ ಗುಬ್ಬಿ ವರಣ ಕಂಪನಿಯಲ್ಲಿ. ಲವಕುಶದಲ್ಲಿ ತುಂಬಾ ಹೆಸರುವಾಸಿ ಅವರಿಬ್ರು ಗುಬ್ಬಿ ಕಂಪ್ನಿಲಿ ಚಿಕ್ಕ ವಯಸ್ಸಿನಿಂದ. ಅಮ್ಮಂದಿರು ಬಹುಶಃ ಅವರು 9ನೇ ವಯಸ್ಸಿಗೆ ಗುಬ್ಬಿ ಕಂಪ್ನಿಗೆ ಸೇರಿದವರು. ಲವಕುಶದಲ್ಲಿ ತುಂಬಾ ಹೆಸರು ಮಾಡಿದವರು. ರೈಟ್, ನೀವೇ ಕರೆದು ಬಿಡಿ, ಹೆಂಗ್ ಕರಿದ್ರೋ ಕರಿ, ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಮ್ಮ ಬನ್ನಿ. ಮಾತಾಡಿದ್ರಿ ನಾನು ಅಳಬಾರ್ದು ಅಂತ ಕೂತ್ಕೊಂಡ್ರೆ ನೀವು ನನ್ನನ್ನು ಅಳಸಕ್ ಟ್ರೈ ಮಾಡ್ತಾ ಇದ್ದೀರಾ? ಕೂತ್ಕೊಳ್ಳಿ ಪ್ಲೀಸ್ ಪ್ಲೀಸ್. ಈ ಮಟ್ಟಕ್ಕೆ ಈ ಕುರ್ಚಿ ಮೇಲೆ ಕೂತ್ಕೊಳ್ಳೋದಿಕ್ಕೆ ನೀನು ಹತ್ತಿದ್ದೇ ಕಾರಣ. ಹತ್ತಿದ್ದು ಅಳಿಸಿದ್ದಕ್ಕೆ ಇವತ್ತು ಕುರ್ಚಿ ಮೇಲೆ ಕೂತಿದ್ಯಮ್ಮ. ಅಲ್ಲೋಡಮ್ಮ, ಈ ಸಿಂಹಾಸನ ಅಂಥಿಂಥ ಸಿಂಹಾಸನ ಅಲ್ಲಲ್ಲಮ್ಮ. ಇದು ಇಂದ ಹೇಳೋರು ಮಹಾರಾಜರು ಕೂತ್ಕೊಳ್ಳೋ ಸಿಂಹಾಸನ ಇದೆಯಲ್ಲ, ಅದರಲ್ಲಿ ಭತ್ತ ಹಾಕಿದ್ರೆ ಅರಳಾಗೋಗ್ಬಿಡ್ತಿರ್ತಾರೆ. ಹಾಗೆ ಈ ಸಿಂಹಾಸನ ಇದೆಯಲ್ಲ, ನಿನಗೆ ಕೀರ್ತಿ ಯಶಸ್ಸು ಇನ್ನೂ ಉನ್ನತ ಮಟ್ಟಕ್ಕೆ ಇರುತ್ತಮ್ಮ. ಅದನ್ನೇ ಕಾಯ್ತಾ ಇದ್ದೀನಿ ಕಣ್ಗಿರಿಯಣ್ಣಿ. ಥ್ಯಾಂಕ್ ಯು ವೆರಿ ನೈಸ್, ವೆರಿ ನೈಸ್. ಸೊ ಬರಿಯಮ್ಮ ಅವರೇ, ಬರಿಯಮ್ಮ ಇವರು ನೀವು ಬರಿಯಮ್ಮ ಮನೇಲಿ ಎಷ್ಟೋ ಪ್ರೊಡ್ಯೂಸರ್ಸ್ಗಳು ಬರ್ತಿದ್ರಲ್ವಾ, ಪ್ರೊಡ್ಯೂಸರ್ಗಳು ಬಂದ್ಬಿಟ್ಟು ಒಬ್ಬರ ಹತ್ರ ಏನೋ ಮಾತಾಡ್ತಿದ್ರು. 1 ನಿಮಿಷ ಇರಿ, ಟೀ ತರ್ತೀನಿ ಅಂತ ಒಬ್ರು ಹೋಗ್ತಿದ್ರು. ಇನ್ನೊಬ್ರು ಮೆಟ್ಲ ಮೇಲಿಂದ ಇಳ್ಕೊಂಡ್ಬಂದ್ರೆ ದೆವ್ವ ಅಂತ ಜನ. ಒಂದ್ಸತಿ ಸಾರಾ ಗೋವಿಂದ್ ಅವ್ರು ಬಂದಿದ್ರು. ಅವ್ರ ಮನೆ ಗೃಹ ಪ್ರವೇಶ ಅಂತ ಅವ್ರ ಗಂಡ ಹೆಂಡತಿ ಇಬ್ರು ಬಂದ್ರು. ನಾನು ಅವ್ರು ನೋಡೇ ಇಲ್ಲ. ಇವಳು ಶೂಟಿಂಗ್ ಹೋಗಿ ಇವ್ರ ಪರಿಚಯದ ಮೇಲೆ ಇವ್ರ ಮನೆಗೆ ಅಂತ ಅಂದ್ಬಿಟ್ಟು ಅದು ಗೃಹ ಪ್ರವೇಶ ಪತ್ರಿಕೆ ಕೊಡಕ್ ಬಂದ್ರು. ನಾ ಬಂದಿದ್ದ ತಕ್ಷಣ ಯಾರೇ ಬಂದ್ರು ಕೂಡ ನಮ್ಮಲ್ಲಿ ಪ್ರೀತಿಯಿಂದ ಆದ್ರಿಂದ ಬನ್ನಿ ಒಳಗೆ ಬನ್ನಿ ಅಂತಂದ್ವಿ. ನೀವ್ ಯಾರು ಅಂದೆ. ಅವ್ರು ಸುಮ್ಮನೆ ನಿಂತ್ಬಿಟ್ರು. ಏನು ಮಾತೇ ಆಡ್ಲಿಲ್ಲ, ಅರ್ಶಿನ ಕುಂಕುಮ ಸಹಿತ ತಗೊಳ್ಳಿಲ್ಲ, ಹಂಗೆ ವಾಪಸ್ ಹೋಗ್ತಾನೆ ಇದ್ರು. ಹೋಗೇ ಬಿಟ್ರು. ಮಾರನೇ ಬೆಳಿಗ್ಗೆ ಶುಕ್ರವಾರ ಶೂಟಿಂಗ್ ಸ್ಪಾಟ್ ಅಲ್ಲಿ ಸಿಕ್ಕಿದ್ರು ಸಾರಾ ಗೋವಿಂದವ್ರವ್ರು. ಏನಮ್ಮ ಇಷ್ಟೊಂದು ಕೊಬ್ಬ ನಿಮಗೆ, ಏನಕ್ಕೆ ಗೋವಿಂದವ್ರು ಈ ತರ ಮಾತಾಡ್ತೀರಾ ಅಂತಂದ್ರೆ, ನಿಮ್ಮ ಮನೆಗೆ ಬಂದ್ರೆ ಸರಿ ಮಾತು ಕೂಡ ಆಡಿಸ್ಲಿಲ್ಲ, ನೀವ್ ಯಾರು ಅಂತ ಕೇಳಿದ್ರ. ಹಾಗಲ್ಲ ಸರ್, ನಮ್ಮ ಅಕ್ಕ ಅಲ್ಲಿರೋದು ಅಂತಂದ್ಮೇಲೆ ಆಮೇಲೆ ದೊಡ್ಡದಾಗಿ ಮಾರನೇ ಬೆಳಿಗ್ಗೆ ಪೇಪರ್ನೆಲ್ಲ ಬರೀ ಇದೇ ಸುದ್ದಿ. ಅವ್ರ ಮನೇಲಿ 2 ಇದಾರಪ್ಪ, ಒಬ್ಬರು ಮನೆ ಅಮ್ಮ. ನಮ್ಮಿಬ್ಬರ ಹೆಸರಿನಲ್ಲಿ ಪೇಪರ್ನಲ್ಲಿ ಇವರು ಅವಳಿ ಜೋಳಿ ಮಕ್ಕಳು ಇದ್ದಾರೆ ಅಂತ ಅವಾಗಲೇ ಕನ್ಫ್ಯೂಸ್ ಆಗಿದೆ. ನಮ್ಮ ಈ ಮಹಾದೇವಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋರು ಯಾರೀಗ? ನಾನು ಮಾಡ್ತೀನಿ. ಅಯ್ಯೋ ದೇವ್ರೆ,
ಸಾರ್ ಇದು ಬಹಳ ಚೆನ್ನಾಗಿದೆ ಇದು 2 ಪಿಕ್ಚರ್ ಒಪ್ಕೋಬಹುದು ಇವರು 15-16 ಕಾಲ್ ಶೀಟ್ ಬರ್ತೀನಿ ಏನ್ ಗೊತ್ತಾ? ಇದು ಬರ್ತೀನಿ ಅಮ್ಮ ಆಕ್ಟ್ ಮಾಡ್ತಾ ಇರ್ತಾರೆ, ತುಂಬಾ ಹುಷಾರಾಗಲ್ಲ. ಇವತ್ ನಂಗೆ ಹುಷಾರಿಲ್ಲ ಕಣೆ, ನೀನ್ ಹೋಗು ಅಂದ್ರೆ ಹೋಗಿ ಆಕ್ಟ್ ಮಾಡಿ ಬಂದಿದ್ದಾರೆ. ಗೊತ್ತೇ ಆಗಿರೋದಿಲ್ಲ ಅವರಿಗೆ. ಮೊನ್ನೆ ಯಾವ್ದೋ ಶೂಟಿಂಗ್ ಮಾಡ್ರು ಡಬ್ಬಿಂಗ್ ಆಗೇ ಇಲ್ಲ ವಾಯ್ಸಲ್ಲಿ. ಇವಳಿಂದ ಗಟ್ಲ ಅಂತಿದ್ಲು. ರಿಕ್ಕಿ ನೀ ಮಾತಾಡಿಂದ ಪೂರಾ ನಾ ಮಾತಾಡಿದ್ರು ಓಕೆ 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 ಅಂತಂದ್ರು. ಅವ್ರ ವಾಯ್ಸು ಕಂಡಿಡಿಯಕ್ಕಾಗ್ಲಿಲ್ಲ. ವಾವ್, ಈ ತರ ಎಷ್ಟು ಡೈರೆಕ್ಟರ್ಸ್ ಏಮಾರ್ಸಿದ್ರ ನೀವು? ಬೇಕಾದಷ್ಟು ಅಲ್ಲ, ಆ ಲಿಸ್ಟ್ ಅಲ್ಲಿ ಫಸ್ಟ್ ಅಪ್ಪ ಅಂತ ಹೇಳು. ಹೌದು ಆಕ್ಚುಲಿ ಅವ್ರು ಏಮಾರ್ಸಿರೋದು ಇಬ್ರು ಅನ್ಸುತ್ತೆ ನನಗೆ. ಅದು ನಿಜ. ಅದು ಆ ಕತೆ ಬೇರೆ, ಆ ಕತೆ ಬೇರೆ. ಅದ್ ಬಗ್ಗೆ ಬರ್ತೀವಿ, ಅಪ್ಪನ್ ಕರಿತೀವಿ. ಆಮೇಲೆ ಇನ್ನೂ ಒಳಗಾಕ್ಬಿಡ್ತಾರೆ ಇರೋದನ್ನ ಹೇಳ್ಬಿಟ್ರೆ. ಹೇಳಿ ದಯವಿಟ್ಟು ಹೇಳಿ. ಬ್ಯಾಂಕ್ ಅಲ್ಲಿ ಸೈನ್ ಮಾಡ್ಬೇಕಾದ್ರೆ ನಾನ್ ಸೈನ್ ಅವಳು ಕ್ಲೋಸ್ ಅಪ್ ಬಿಡ್ರಪ್ಪ, ಕ್ಲೋಸ್ ಅಪ್. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್, ಬ್ಯಾಂಕ್ ಪೀಪಲ್, ಪ್ಲೀಸ್ ನೋಟ್ ದಿಸ್. ಹೇಳಿ ಮೇಡಮ್, ಏನ್ ಮಾಡಿದ್ರಿ ಬ್ಯಾಂಕ್ ಅಲ್ಲಿ? ಒಂದೇ ಸೈನ್ ಒಂದೇ ತರ ಇದೆಯಾ? ಅಕ್ಷರ ಸೈನ್ ಎರಡು ಒಂದೇ ತರ, ಕಣ್ಣಿಡಿಯಕ್ಕೆ ಸಾಧ್ಯ ಇಲ್ಲ. ಅಲ್ಲ, ದೇವ್ರನ್ನ ಎಲ್ರು ಎಲ್ಲಾ ಕಡೆ ಹುಡುಕ್ತಾ ಇದಾರೆ. ಜೆರಾಕ್ಸ್ ಮಿಷಿನ್ ಶಾಪ್ ಅಲ್ಲಿ ಇದಾರೆ ಅನಿಸ್ತಾ ಇದಾರೆ. ಈ ತರ ಸಿಗ್ನೇಚರ್ ಒಂದೇ ತರ ಇರುತ್ತಾ? ಇದ್ರ ಮಧ್ಯೆ ಕೃಷ್ಣ ಅವ್ರು ಎಲ್ಲಿ ಸಿಕ್ಕಿದ್ರು? ಆ ಕತೆ ಎಲ್ಲಿ ಶುರು ಆಯ್ತು? ಇಬ್ರು ರಾಧಾ ರುಕ್ಮಿಣಿ ಅಂತ. ಅದ ಹೆಸರು ಒರಿಜಿನಲ್ ರಾಧಾ ರುಕ್ಮಿಣಿ. ನಮ್ಮ ತಂದೆ ತಾಯಿ ಇಟ್ಟಿದ್ರು ರಾಧಾ ರುಕ್ಮಿಣಿ, ಅವ್ರ ಹೆಸರು ಅವ್ರ ಕೃಷ್ಣ. ತಂದೆ ಇಟ್ಟಿದ್ದು ಕೃಷ್ಣ ಅಂತಾನೆ. ಕೃಷ್ಣಂಗ್ ರಾಧಾ ರುಕ್ಮಿಣಿ ಸಿಕ್ಕಿದ್ದಾರೆ, ಇಬ್ರು ಅವಳಿ ಜೋಳಿ. ಏನು ಅವ್ರಿಗೆ ಆಶ್ಚರ್ಯ 13 ವರ್ಷ ಇದ್ದಾಗ ನಾವು 9 ವರ್ಷ ನಾವು ಭಗವಂತನತ್ತ ಬೇಡ್ಕೊಂಡ್ ಬಂದಿದ್ದು ಅನ್ಸತ್ತೆ. ನಮ್ಮ ಪುಣ್ಯನೇ ಏನು, ಅವರು ಕೃಷ್ಣನಾಗಿ ನಮ್ಮ ಮನೆಯವ್ರು ಅಂದ್ರು. ನಮ್ಮ ತಂದೆ ಹೇಳ್ತಿದ್ರು, ಹೊಟ್ಟೆ ತುಂಬ ಊಟ ಹಾಕುವಂತ ಗಂಡ ಸಿಗ್ಲಿ ಅಂತ. ಹಾಗೇನೆ ಹೊಟ್ಟೆ ತುಂಬ ಊಟ ಹಾಕುವಂತ ಗಂಡನೇ ನಮಗ್ ಸಿಕ್ಕಿದ. ಗಂಡಂದಿರು ಅಂತ ಹೇಳಿಲ್ಲ, ಗಂಡ ಸಿಗ್ಲಿ ಅಂತ ಹೇಳಿದ್ದಕ್ಕೆ ನಮಗೆ ಗಂಡ ಸಿಕ್ಕಿದ್ದು. ಗ್ರಾಮರ್ ಎಲ್ಲ ಕೇರ್ಫುಲ್ ಆಗಿದ್ದಾರೆ ಯಾವ ಕಾಲದಲ್ಲಿ. ಸೋ ನೈಸ್. ಅವ್ರು ಬಂದಾಗ್ಲೇ ಕೇಳೋಣ ಈ ಲವ್ ಸ್ಟೋರಿ ಹೆಂಗ್ ಶುರು ಆಯ್ತು, ಯಾರು ಮೊದ್ಲು ಅಂತ. ಪ್ಲೀಸ್ ಇಫ್ ಡೋಂಟ್ ಮೈಂಡ್. ರೈಟ್, ಕೃಷ್ಣ ಅವರೇ ಎಲ್ಲಿದ್ದೀರಾ? ಹಲೋ ಸಾರ್, ಕೃಷ್ಣ ಅವರೇ. ಸಾರ್ ಕೃಷ್ಣ ಎಲ್ಲೋದ್ರಿ ಇವರು? ಕೃಷ್ಣ ಎನಬಾರದೆ ಶ್ರೀ ಕೃಷ್ಣ ಎನಬಾರದೆ ನರ ಜನ್ಮ ಬಂದಾಗ ಕೃಷ್ಣ ಎನಬಾರದೆ ಶ್ರೀ ಕೃಷ್ಣ ಎನಬಾರದೆ ಶ್ರೀ ಕೃಷ್ಣ ಎನಬಾರದೆ. ಸರ್ ಏನು ಸೊ ನೈಸ್. ಸೊ ನಮಗೆ ಗೊತ್ತೇ ಇದೆ ಶ್ರುತಿ ಅವರು ಇಷ್ಟು ದೊಡ್ಡ ಸ್ಟಾರ್ ಹಾಕಿ ಎಷ್ಟು ಮುಖ್ಯವಾದ ಕಾರಣ ನೀವು ಅಂತ. ಅದಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ ಈ ರಾಧಾ ರುಕ್ಮಿಣಿ ಪ್ರಾಬ್ಲಮ್ ಈಗ ತಾನೇ ಸ್ಟಾರ್ಟ್ ಆಗಿದೆ, ಸ್ವಲ್ಪ ನೀವು ಮುಂದುವರಿಸಬೇಕು. ಯಾರನ್ನ ಫಸ್ಟ್ ನೋಡಿದ್ರಿ ನೀವು? ಸರ್ ಇದು ಹೇಗಾಯ್ತು ಅಂದ್ರೆ, ಅದೇ ಯಾರನ್ನ ಮೊದಲು ಲವ್ ಮಾಡಿದೆ ಅಂತ ನೋಡ್ತಿದ್ದೀವಿ. ಇದರಲ್ಲಿ ಒಬ್ರು ತಂಗಿನ ಲವ್ ಮಾಡಿದೆ. ಓಕೆ, ಮದುವೆಗೆ ಇನ್ನೊಂದು 8 ದಿವಸ ಇದೆ ಅಂದಂಗೆ ಸಣ್ಣವಳು ಹೇಳಿದ್ಲು ನಮ್ಮ ಅಕ್ಕನ್ನು ಮದುವೆ ಆಗ್ಬೇಕು ಅಂತ. ನನಗೆ ಅವಾಗ ಅನ್ನಿಸ್ತು, ಒಂದು ಕೊಟ್ರೆ ಇನ್ನೊಂದು ತಗೊಳ್ಳೋ ಆಫರ್ ಇವರೇ ಶುರು ಮಾಡಿದ್ರು ಅಂತ. ಇದು ಚೆನ್ನಾಗಿದೆ ಅಂತ ನನಗೆ ಅವತ್ತೇ ಅನ್ನಿಸ್ತು. ಬಹಳ ಚೆನ್ನಾಗಿದೆ ಸರ್. ಅದು ಅನುಭವಿಸಿದವ್ರಿಗೆ ಗೊತ್ತು. ಹೀಗೆ ಇದ್ದಾಗ ಇಬ್ರು ಇವರು ಮದುವೆ ಆಗ್ಬೇಕು ಅಂದ್ರು. ನಾನು ಒಪ್ಕೊಂಡೆ, ಇವ್ರ ಮನೆಯಲ್ಲಿ ಒಪ್ಲಿಲ್ಲ. ಇವ್ರ ಅಣ್ಣ ತಮ್ಮಂದ್ರೆಲ್ಲ ನೀನು ಅವ್ರನ್ನ ಮದುವೆ ಮಾಡ್ಕೊಳ್ಳೋದಾರೆ ನಾನು ತಿನ್ನೋನು, ಇವ್ರು ತಿನ್ಲಾರ್ದವ್ರು, ನೀವು ಅವರು ಕೊಟ್ಬಿಟ್ರೆ ನೀವು ತಿನ್ನೋದು ಕಲ್ತು ಬಿಡ್ತೀರಾ, ಅದಕ್ಕೋಸ್ಕರ ಬೇಡ ಅಂತ ಅಂದ್ರು. ಇವ್ರಿಗೆ ಮೀಟಿಂಗ್ ಇಟ್ರು ಇಬ್ರಿಬ್ರನ್ನ. ಮೀಟಿಂಗ್ ನಲ್ಲಿ ಹೇಳಿದ್ರು ಎಲ್ಲ ಕೂತ್ಕೊಂಡಾಗೆಲ್ಲ ನಮ್ಮ ಅಣ್ಣನ ಅವ್ರನ್ನೆಲ್ಲ. ಅವಾಗೆಲ್ಲ ಗುಬ್ಬಿ ಕಂಪನಿಯಲ್ಲಿ ಏನೇ ತೀರ್ಮಾನ ಆಗ್ಬೇಕಾದ್ರು ಎಲ್ಲರೂ ಕೂತ್ಕೊಂಡು ಮಾತಾಡೋರು. ಅವಾಗೆಲ್ಲ ಕೇಳಿದ್ರು, ಏನ್ರಮ್ಮ ನೀವು ತರ ಮದುವೆ ಮಾಡ್ಕೋತೀರಾ ಅಂತ. ನಾವಿಬ್ರು ಯೋಚನೆ ಮಾಡಿದ್ವಿ, ಯಾವತ್ತಿದ್ರು ಯಾರನ್ನೇ ಮದುವೆ ಮಾಡ್ಕೊಂಡಿದ್ರು ಗಂಡನ ಮನೆಗೆ ಹೋಗ್ಲೇಬೇಕು. ಆಮೇಲೆ ಇವ್ರನ್ನ ನಾವು ಪ್ರೀತಿ ಮಾಡಿದೀವಿ, ನಾವು ಇವ್ರ ಜೊತೆನೇ ಇರ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ಅಣ್ಣ ನಮ್ಮನ್ನ ಬಿಟ್ಬಿಟ್ಟು ಅವ್ರ ಪಾಡ್ಗೆ ಅವ್ರಿಗೆ ಹೋದ್ರು. ನಾವು ಇವ್ರು ಮದುವೆ ಮಾಡ್ಕೊಂಡು ಇವ್ರ ಜೊತೆನೇ ಇದ್ವಿ. ಒಂದು ನಡೀತು ಅಂದ್ರೆ, ಫಸ್ಟ್ ನನ್ ಲವ್ ಮಾಡಿದ್ರು, ನನಗೆ ಗೊತ್ತಿದ್ದಂಗೆ ಅವಳು ಲವ್ ಮಾಡ್ತಿದ್ರು. ಈಗ ನಮ್ಮಿಬ್ಬರಿಗೂ ಅನಿಸ್ತಾ ಇದೆ, ನಾನು ಅಂತಿದ್ದೀನಿ ನನ್ನ ಫಸ್ಟ್ ಲವ್ ಮಾಡಿದ್ದು ಅಂತ. ನನಗೆ ಅವಳು ಹೇಳ್ತಾಳೆ ನನ್ನ ಫಸ್ಟ್ ಲವ್ ಮಾಡಿದ್ದು ಅಂತ. ಇವ್ರಿಗೆ ನನಗಂತೂ ಗೊತ್ತಿಲ್ಲ ಯಾರನ್ನ ಲವ್ ಮಾಡಿದ್ದೀನಿ ಅಂತ, ಇವ್ರು ಗೊತ್ತಿದೆ ನಾನು ಮಾಡಿದ್ದೀನಿ ಅಂತ. ರೈಟ್ ಶ್ರುತಿ ಅವರೇ,
ನಿಮ್ಮ ಅಪ್ಪನ ಪಾತ್ರ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡದು, ನಂಗೆ ಗೊತ್ತೇ ಇದೆ. ಹೌ ಮಚ್ ಇಸ್ ಕಾಂಟ್ರಿಬ್ಯೂಟೆಡ್. ನೀವು ನನಗೆ ಶೂಟಿಂಗ್ ಅಲ್ಲೂ ಹೇಳಿದ್ರಿ. ಹೇಳಿ, ಹೇಗೆ ಶುರು ಆಯ್ತು ಅಂದ್ರೆ ನಿಮ್ಮನ್ನ ನಟಿ ಮಾಡಿಸ್ಬೇಕು ಅಂತಾನೆ ಆಸೆ ಪಟ್ಟಿದ್ದೀರಾ ಚಿಕ್ಕ ವಯಸ್ಸಿನವರು, ಅಥವಾ ಹೌ ಡಿಡ್ ಇಟ್ ಟ್ರೈನ್ ಯು? ಏನಾಯ್ತದು? ಅಲ್ಲಿ ಏನಿಲ್ಲ, ಅಪ್ಪನಿಗೆ ಆಲ್ ಆಫ್ ಅ ಸಡನ್ ಏನೋ ಒಂದು ಫಂಕ್ಷನ್ ಅಲ್ಲಿ ಶಿವಣ್ಣ ಬಂದಿದ್ರು. ಅವರೆಲ್ಲ ನೋಡಿದಾಗ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳ್ಬಿಟ್ರು. ಅಷ್ಟು ಅಪ್ಪನ ತಲೆಯಲ್ಲಿ ಕೂತಿತ್ತು. ಅದೇ ಅವತ್ ಸಾಯಂಕಾಲನೇ ಸ್ಟಿಲ್ ಫೋಟೋಗ್ರಾಫರ್ ಕರೆಸಿ ಥಿಯೇಟರ್ ಫೋಟೋ ಎಲ್ಲ ತೆಗಿಸ್ಬಿಟ್ರು. ನಾನು ಇನ್ನೂ ಸ್ಕೂಲ್ ರಜಕ್ಕೆ ಅಂತ ಬಂದಿದ್ದೆ. ಅದಾದ್ಮೇಲೆ ಅಪ್ಪ ಡ್ರಾಮಾ ಕಂಪ್ನಿ ಬಂದ್ ಮಾಡಿ ಬೆಂಗಳೂರಿಗೆ ಬಂದಿದ್ದೆ. ಅಣ್ಣಂದು ನಂದು ಇಬ್ಬರದು ಫೋಟೋಸ್ ತೆಗ್ಸಿದ್ದು. ಅಣ್ಣನ ಮೇಲೆ ಅಪ್ಪಂಗೆ ಜಾಸ್ತಿ ಒಲವಿತ್ತು. ಅವನಿಗೆ ತುಂಬಾ ಹೀರೋ ಮಾಡಿಸ್ಬೇಕು ಅಂತ ಓಡಾಡ್ತಿದ್ರು. ಅಣ್ಣನ ಆಲ್ಬಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಪಕ್ಕದಲ್ಲಿ ಇರ್ಲಿ ಅಂತ ಆಲ್ಬಮ್ ಅಲ್ಲಿ ಒಂದ್ 2 ಫೋಟೋ ಕೊನೆಯಲ್ಲಿ ನಂದಿತ್ತು. ಅಪ್ಪಂಗೆ ನನ್ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಫೋಟೋನೇ ಬೇಡ ಇವಳದು ಅನ್ಕೊಂಡಿದ್ರು. ಯಾಕೆಂದ್ರೆ ಇವಳಿಗೆ ಕರ್ಪೀಟಿ ಮುಗುಡಿ ಹೀಗೆ ಅಂತ ಇವಳು ಆರ್ಟಿಸ್ಟ್ ಆಗ್ತಾಳೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಆಮೇಲೆ ಅವಳಿಗಿದ್ದ ಸಿಟ್ಟಿಗೆ, ಕೋಪಕ್ಕೆ, ಆ ಶೂರತನಕ್ಕೆ WWF ನಿಜವಾಗಿ ಆಗ್ತಿದ್ಲ ಅವಳು ಹೆಣ್ಮಕ್ಳಲ್ಲಿ. ಅಕಸ್ಮಾತ್ ಇಲ್ಲ ಆಗದವ್ರು ಎಲ್ಲಾರು ಆಗ್ತಿದ್ವಿ. ಏನ್ರಿ ನಾವು ಶ್ರುತಿ ಅಂದ್ರೆ ಶಾಂತ ಮೂರ್ತಿ, ಮನೆ ಮಗಳು, ಅನ್ನಪೂರ್ಣೆ ಅನ್ಕೊಂಡಿದೀನಿ. WWF ಅಂತೆಲ್ಲ ಹೇಳ್ತಾರಲ್ಲ ಸ್ವಾಮಿ, ಎಂಥ ಕಥೆ ಅಂದ್ರೆ ಅವ್ರು ಸಿಟ್ಟು ಬರುತ್ತಾ ಸರ್? ಅಯ್ಯೋ, ಏನು ಈಗ ಸಿಟ್ಟು ಅದೆಂತ ಆಕ್ಟಿಂಗ್ ಹೊರಗಡೆ ಮಾಡಿದಾಳೆ ನನ್ನ ಮಗಳು ಅಂದ್ರೆ. ನಾನು ಒಂದ್ಸರಿ ಗೇಟಲ್ಲಿ ಹೋಗ್ತಿದ್ದೆ, ನಮ್ಮ ಮ್ಯಾನೇಜರ್ ಬಂದ್ರು. ಸರ್, ನಾನು ಕಂಪ್ನಿ ಬಿಟ್ಟು ಹೋಗ್ತೀನಿ ಅಂದ್ರು. ಯಾಕೆ ಅಂದ್ರೆ ಅದಕ್ಕೆ ಹಿಂದಿನ ದಿವಸ ಕೇಳಿದ್ದೆ, ಏನಪ್ಪ ಕಲೆಕ್ಷನ್ನು ಇಷ್ಟು ಕಮ್ಮಿ ಇದೆ, ಜನ ಇಷ್ಟು ಜಾಸ್ತಿ ಇದ್ದಾರೆ ಅಂತ. ಸರ್ ಅದನ್ನ ಹೇಳಲ್ಲ ಸರ್, ನಾನು ಕಳಿಸ್ಬಿಡಿ ನನ್ನ, ಆಮೇಲೆ ನಿಮಗೆ ಕಾಗದ ಬೇರೆ ತಿಳಿಸ್ತೀನಿ ಅಂದ್ರು. ಏನು ಅಂದ್ರೆ ಗೇಟ್ನಲ್ಲಿ ಬರೋವ್ರನ್ನ ದುಡ್ಡು ಇಸ್ಕೊಂಡ್ ಬಿಟ್ಬಿಡೋಳು ಇವಳು. ಹಾಫ್ ಟಿಕೆಟ್ ಆಗಿದ್ದಾಗಲೇ ಬ್ಲಾಕ್ ಟಿಕೆಟ್ ಅದ, ಫುಲ್ ಟಿಕೆಟ್ಗೆಲ್ಲ ಮೋಸ ಮಾಡೋಳು. ಹೌದೌದು. ಸಿನಿಮಾ 10 ಗಂಟೆಗೆ ಬಿಡ್ತಾ ಇತ್ತು. ಸೆಕೆಂಡ್ ಶೋ ಸಿನಿಮಾಗಳು. ನಾಟಕ ಶುರು ಆಗ್ತಾ ಇದ್ದು 9 ಗಂಟೆಗೆ. ಸೊ 1 ಅವರ್ ತಡವಾಗಿ ಬಂದಿದಾರಲ್ಲ ಅಂತ ಅವ್ರ ಮೇಲೆ ಅನುಕಂಪ, ಜೊತೆಗೆ ನನ್ನ ಪಾಕೆಟ್ ತುಂಬಬೇಕಾಗಿತ್ತು. 10 ರೂಪಾಯಿ ಟಿಕೆಟ್ ಇದ್ರೆ 5 ರೂಪಾಯಿ ಕೊಡ್ರಿ ಸಾಕು, ಒಳಗಡೆ ಬಿಡ್ತೀನಿ ಅಂತ ಇದ್ದೆ. 5 ರೂಪಾಯಿ ಕೊಟ್ಟು ಹೋಗೋ ಜನನೇ ಜಾಸ್ತಿ ಬರಕ್ ಶುರು ಆದ್ರು. ಹಂಗಾಗಿ ನಮ್ಮ ಅಪ್ಪನಿಗಿಂತ ನನಗೆ ಜಾಸ್ತಿ ಕಲೆಕ್ಷನ್ ಆಗ್ತಾ ಇತ್ತು. ಇವಾಗ್ಲೂ ಅವಳ ಪಾಕೆಟ್ ಇಂದ ಇರ್ತಲ್ಲ ಬರ್ಸೋ, ಈಗ್ಲೂ ಇಟ್ಟಿದೀವ ಅದನ್ನ. ಅದೇ ರೀತಿ ಅದು ಜೊಲೆ ಜೋಬ್ನ ತುಂಬ್ಕೋತಿದ್ಲು. ಅದು ಯಾವಾಗ್ಲೂ ಅವಳ ಸ್ಟೈಲೇ ಒಂದು, ಇದೊಂದು ನೇತಾಕೊಂಡ್ಬಿಡೋದು ಬ್ಯಾಗ್ನ ಪರ್ಸ್ನ, ಅಲ್ಲಿ ಹೋಗೋದು ದುಡ್ಡು ತಗೊಳ್ಳೋದು, ಇದಕ್ಕೆ ಹಾಕೊಳ್ಳೋದು, ಹೋಗ್ತಾ ಇರೋದು. ಆ ಪರ್ಸ್ ನಾವು ತರಿಸಿದೀವಿ ಮೇಡಮ್. ಎಸ್, ಗೆಟ್ ಇಟ್. ಅದರ ಜೊತೆಗೆ ಇನ್ನೊಂದು ಐಟಮ್ ಇದೆ, ಅದರ ಕತೆ ಏನು ಅಂತ ನೀವು ಹೇಳಿ. ಇದೇ ಪರ್ಸು, ನಿಮ್ ಪರ್ಸು ಇದನ್ನೇ ನೇತಾಕೊಂಡ್ರು ನೋಡಿ, ಏನೆಲ್ಲ ತರಿಸ್ತೀವಿ ನಾವು ನಮ್ಮ ಶೋ ಅಲ್ಲಿ ಅಂತ. ನಾನ್ ಬಂದಿದ್ದೀನಿ ಅಂತ ಐಡೆಂಟಿಟಿಗೆ ಈ ಪರ್ಸಲ್ಲಿ ಹಿಂಗ್ ಸೌಂಡ್ ಬರೋದು, ಈಗ ಬರ್ತಾ ಇದೆ ಕಾಯಿನ್ಗಳ ಸೌಂಡ್. ಗಿರಿಯಮ್ಮ ಬಂದ್ರು ಅಂತ ಎಲ್ಲ ಹುಡುಗರು ಅಲರ್ಟ್ ಆಗ್ಬಿಡೋರು. ಯಾಕಂದ್ರೆ ಅವ್ರಿಗೆಲ್ಲ ಒಂದೊಂದ್ ಕಾಯಿನ್ ಹೋಗ್ತಿತ್ತು ದಿನ. ಅದು ಒಂದ್ ದೊಡ್ಡ ಕತೆ, ಅದ್ ಬೇಡ ಇವಾಗ. ಈಗ ಈ ಶಬ್ದ ಬರೋ ಕಾರಣ ಏನಿರ್ಬೋದು ಗೊತ್ತೇನು? ಇದು ಒಳಗೆ ಇದೇನ್ ಕತೆ ಇದು? ಇದ್ರದ್ದೇನ್ ಕತೆ? ನೀವ್ ಯಾವಾಗ್ಲೂ ಬಳೆ ಹಾಕೋತಿದ್ದೆ ನೋಡಿ ಇದು. ಅಫ್ಕೋರ್ಸ್ ನಾನು ಏನು ಕೈಗೆ ಸಿಕ್ಕಿದ್ನೆಲ್ಲ ಹಾಕೊಂತ ಇದ್ದೆ. ಎಡಗೈಗೆ ಹಾಕೊಳ್ತಾ ಇದ್ದೀನಿ. ಸೆಪ್ಟೆಂಬರ್ 18 ಅವ್ರು ಬರ್ತಿದೆ. ಏನ್ ಕತೆ ಇದು? ನಾನು ದೊಡ್ಡ ಫ್ಯಾನು ಹೇಳಿ. ಅದೊಂದ್ ಗ್ಯಾಂಗ್ ಲೀಡರ್ ನಾನು. ನಮ್ ಸ್ಕೂಲ್ ನಲ್ಲಿ 2 ಗ್ಯಾಂಗ್ ಇತ್ತು. ಹುಡುಗರದ್ದು ಒಂದ್ ಗ್ಯಾಂಗು, ನಾನು ಹೆಚ್ಚು ಕಡಿಮೆ ಹುಡುಗಾನೆ. ನಂದೊಂದ್ ಗ್ಯಾಂಗು. ಅವರು ರಾಜ್ಕುಮಾರ್ ಗ್ಯಾಂಗ್ ಅಂತ ಅವ್ರ ಹೆಸರಿಟ್ಕೊಂಡು, ನಾವು ವಿಷ್ಣುವರ್ಧನ್ ಗ್ಯಾಂಗ್ ಅಂತ ನಾವ್ ಹೆಸರಿಟ್ಕೊಂಡ್ವಿ. ಪಾಪ ಅವ್ರೇನು ಡ್ರೆಸ್ ಮಾಡ್ಕೊಂತ ಇರ್ಲಿಲ್ಲ. ಆತರ ನಾನೇ ಫಸ್ಟ್ ಶುರು ಮಾಡಿದವಳು. ಈ ರೋಡಲ್ಲೆಲ್ಲ ಒಂದ್ ಸಣ್ಣದೊಂದು ಪೋಸ್ಟ್ ಕಾರ್ಡ್ಗಳು ಬರೋವು. ಸುಹಾಸಿನಿ, ವಿಷ್ಣು ಸರ್ದವ್ರದೆಲ್ಲ, ಬಂಧನದು ಅದೆಲ್ಲ ಬರೋದು. ಸ್ಕೂಲ್ ಬುಕ್, ಎಲ್ಲಾರ ಬುಕ್ಕಲ್ಲೂ ಅದೇ. ನನ್ ಶಿಷ್ಯಂದ್ರಿಗೆ ಐಡೆಂಟಿಟಿ ಏನು ಅಂದ್ರೆ ವಿಷ್ಣುವರ್ಧನ್ ಫೋಟೋ ಇರ್ಬೇಕು, ಅವ್ರು ನನ್ ಗ್ಯಾಂಗು ಅಂತ ಅರ್ಥ. ಇದನ್ನೆಲ್ಲ ಹಾಕೊಂಡು ರೋಡಲ್ಲೆಲ್ಲ ನಡೆದಾಡ್ಕೊಂಡು ಟಗಾಫಾರ್ ಬೀಳೋದು, ಬಳೆಗಳು ಹಿಡಿಯೋದು, ಬಳೆ ಹಿಂಗ್ ಹಿಡಿಯೋದು. ನೋಡಿ ಅವ್ರು ಹಿಡಿಯೋ ಸ್ಟೈಲ್ ನೋಡಿ ಸರ್. ನಮ್ಮ ಅನ್ನಪೂರ್ಣೆ ಮನೆ ಮಗಳು ಅಂತ ಅನ್ಕೊಂಡಿರೋ ಏನು ವಿಷ್ಣು ಸರ್ ತರ ಹಿಡಿತಾ ಇದ್ರ ನೀವು. ಹುಡುಗರು ಎಲ್ಲ ಗಲಾಟೆ ಮಾಡ್ತು ಅಂದ್ರೆ ಸ್ಪೋರ್ಟ್ಸ್ ಗಳಿಗೆಲ್ಲ ಬಂದು ಸಿಕ್ಕಾಪಟ್ಟೆ ಗಲಾಟೆ ಮಾಡೋರು. ನಾನ್ ಬಳೆ ನೀನ್ ತೆಗಿತೀನಿ ಅಂದ್ರೆ ಎಲ್ಲ ಹೆದರ್ಕೊಂಬಿಡೋರು. ನೆಕ್ಸ್ಟ್ ಹಿಂಗ್ ಹಿಡಿತೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಹಂಗೆ ಎಲ್ಲ ಹೆದರ್ಕೊಂಬಿಡ. ಅದಕ್ಕೋಸ್ಕರನೇ ಈ ಬಳೆ ಇಟ್ಕೊಂಡಿದ್ದೆ ನಾನು. ಅದೊಂಥರ ವೆಪನ್ ತರ ನನಗೆ, ಸ್ಟೈಲ್ಗಿಂತ ಹೆಚ್ಚು. ರೈಟ್, ಮಾತುಕತೆ ಮುಂದುವರ್ಸೋಣ ಬನ್ನಿ ಸರ್, ಕೂತ್ಕೊಳ್ಳಿ. ಈ ಸಮಯದಲ್ಲಿ ಜೊತೆ ಜಗಳ ಆಡ್ತಿದ್ದವರು ಅಂದ್ರೆ ಶರಣ್, ಬಟ್ ಅದ್ರಲ್ಲಿ ಅಳ್ಕೊಂಡು ಒಬ್ರು ಮಡ್ಲಲ್ಲಿ ಒಬ್ರು ಮಲ್ಕೊಂಡು ಆತರ ಬಣ್ಣ ತಂಗಿ ನೋಡಿದೀವಿ ಪರದೆ ಮೇಲೆ. ಈ ತರ ಇದ್ರಲ್ಲಿ ರಿಯಲ್ ಲೈಫ್ ಹೆಂಗಿದ್ರು, ಬಹಳ ಗುದ್ದಾಡ್ತಿದ್ರಿ ಅಂತ ನಾವು ಕೇಳ್ಪಟ್ವಿ. ಎಸ್, ಹೌದು. ಎಸ್, ಮಾತಿಗೀತಲ್ಲಿ ಏನು ನಾವು ಬೈದಾಡ್ಕೋತಾ ಇರ್ಲಿಲ್ಲ. ಆಯುಧಗಳೇ ನನ್ ಕೈಗೆ ಏನ್ ಸಿಕ್ಕರು ಅದನ್ನ ತಗೊಂಡು ಅಣ್ಣಂಗ್ ಹೊಡಿತಾ ಇದ್ದೆ. ರಮೇಶ್ ಅವ್ರೆ, ನಿಮ್ಗೆ ನಿಜ ಹೇಳ್ತೀನಿ, ನನಗೆ ಸಣ್ಣ ವಯಸ್ಸಿಂದ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಹೀರೋಯಿನ್ ಆಗೋವರೆಗೂ ನನ್ಗೆ ಒಂದೇ ಕನ್ಸು ಬೀಳ್ತಾ ಇದ್ದಿದ್ದು. ಏನು ಅಂದ್ರೆ, ಸಣ್ಣ ಕುಬ್ಜ ಮಾನವ, ಅವನ್ಗೆ 100 ದಾರಗಳಲ್ಲಿ ಕಟ್ಬಿಟ್ಟಿದ್ದಾರೆ,
ನಾನು ದೈತ್ಯಾಕಾರದಲ್ಲಿ ನಿಂತಿದ್ದೀನಿ, ಹಿಂಗ್ ಬೆರಳಲ್ಲಿ ಹಿಂಗ್ ಹೊಡಿತಾ ಇದ್ದೀನಿ, ಅವ್ನು ಎಗ್ಗರಿಸಿ ಬೀಳ್ತಾ ಇದ್ದಾನೆ. ಇದೊಂದೇ ಕನಸು ನನಗೆ ಬರ್ತಾ ಇದ್ದಿದ್ದು, ಹಂಗ್ ಹೊಡಿಬೇಕು ಅವನಿಗೆ ಅಂತ ನನಗೆ ನನ್ನ ಕನಸಲ್ಲಿ ಇದ್ದಿದ್ದು. ಯಾರು? ಶರಣ್ಗೆ ಬೆಳಗ್ಗೆ ಎದ್ರೆ ಉಲ್ಟಾ ಆಗ್ತಿತ್ತು. ಅವನ ಮೈಯಲ್ಲಿ ಏನೇನ್ ಗಾಯ ಇದೆಯೋ ಅದು ನನ್ನ ಕೊಡುಗೆ, ನನ್ನ ಮೈಯಲ್ಲಿ ಏನೇನ್ ಗಾಯ ಇದೆಯೋ ಅದು ಅಣ್ಣನ ಕೊಡುಗೆ. ನೋಡಿ, ಇಲ್ಲಿ ಎಲ್ಲಾ ಕಡೆ ಹೊಡೆದಾಡಿದೀವಿ ಆ ರೇಂಜ್ಗೆ. ಸರಿ, ಓಕೆ. ನಿಮ್ಮ ಸೋದರಿ ಅವ್ರ ಬಗ್ಗೆ ಹೇಳಿ ನಮ್ಗೆ. ಉಷಾ ಅವರು. ಉಷಾ ಹೆಚ್ಚು ನಮ್ ಜೊತೆ ಇರ್ಲಿಲ್ಲ ಅವಳು, ಯಾಕಂದ್ರೆ ಅವಳು ತುಂಬಾ ಚಿಕ್ಕವಳಾದ್ರಿಂದ, ನಮ್ಗಿಂತ ಒಂದ್ 3 ವರ್ಷ ಚಿಕ್ಕವಳು. ಹಂಗಾಗಿ ಅಪ್ಪ ಅಮ್ಮನ ಜೊತೆ ಅವಳಿದ್ಲು. ಅದೊಂದೇ ಸಿಟ್ಟು, ಅದೇನೋ ಒಂಥರ ಪೊಸೆಸಿವ್ನೆಸ್ ಈಗ್ಲೂ ನಮ್ಮನ್ ಕಾಡುತ್ತೆ. ಅಪ್ಪ ಅಮ್ಮ ಮನೆಯಿಂದ ಆಚೆ ಹೋದ್ರೆ ಕೈಗೆ ಸಿಗ್ತಾ ಇದ್ದಿದ್ದು ಅವಳ ಹಿಡ್ಕೊಂಡು ಚೆಚ್ತಾ ಇದ್ವಿ, ರುಬ್ತಾ ಇದ್ವಿ ಅವಳನ್ನ ಪಾಪ. ರೈಟ್. ನಿಮ್ಮಿಂದ ಏಟ್ ತಿಂದವರು, ನಿಮಗೆ ಏಟ್ ತಿಂದಿಸ್ತವ್ರು ಇಬ್ರು ಮಾತಾಡಿದಾರೆ, ಕೇಳಿ. ಹಾಯ್ ಗಿರಿ. ಹಾಯ್. ನಾನು ಶ್ರುತಿ ಅವರ ಕೊನೆಯ ತಂಗಿ ಗಿರಿಯಕ್ಕ. ಇದು ನಿನಗಷ್ಟೇ ಸರ್ಪ್ರೈಸ್ ಅಲ್ಲ, 6 ಕೋಟಿ ಜನಕ್ಕೂ ಸರ್ಪ್ರೈಸು, ಹಾಗೆ ನನಗೂ ಬಹಳಷ್ಟು ಖುಷಿ ಆಗ್ತಾ ಇದೆ. ಈ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಭಾಳ ಜನಕ್ಕೆ ಗೊತ್ತಿರಲ್ಲ ಅಂತ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಹಠಮಾರಿ ಆಗಿದ್ದೆ ನೀನು, ಈಗಲೂ ಆಗಿದೆ, ಅದು ಬೇರೆ ಮಾತು. ಘಟಾಣಿ ಜಗಳಗಂಟಿನೂ ಹೌದು ಸ್ವಲ್ಪ. ಒಂಥರ ಟಾಮ್ ಬಾಯ್ಶ್ ಕ್ಯಾರೆಕ್ಟರ್ ನಿಂದು. ಮೇಲಾಗಿ ಅಪ್ಪನಿಗೆ ಮುದ್ದಿನ ಮಗಳು, ಅದೊಂದೇ ನೀನು ಬಚಾವಾಗಲಿಕ್ಕೆ ಚಾನ್ಸಸ್ ಇದ್ದಿದ್ದು. ವಜ್ರಕವಚ. ಅಕ್ಕ, ನಿನಗೆ ನೆನಪಿದೆಯೋ ಇಲ್ವೋ, ನಾನು ಸಣ್ಣವಳಿದ್ದಾಗ ಸ್ಟೇಜ್ ಮೇಲೆ ಅಪ್ಪ ಕರೆದಾಗ ನಾನು ಹಾಡಾಡ್ತಾ ಇದ್ದೆ. ಹೆಚ್ಚಾಗಿ ನಾನು ರವಿಚಂದ್ರನ್ ಅವ್ರದ್ದೇ ಹಾಡಾಡ್ತಾ ಇದ್ದೆ. ನೀನು ಅದಕ್ಕೆ ಅಪ್ಪ ಕರೆದು ನೀನು ಹಾಡು ಅಂತ ಅಂದಿದ ತಕ್ಷಣ, ನೀನು ಅಂಬರೀಷ್ ಅವ್ರದ್ದು ಹಾಡು ತುಂಬ ಇಷ್ಟ ನಿನಗೆ. ಒಲವಿನ ಉಡುಗೊರೆ ಕೊಡಲೇನು, ರಕುತದಿ ಬರೆದೇನು ಇದೆ ನಾನು. ನೆನಪಂತ ಈ ಹಾಡು ಅಪ್ಪನಿಗೋಸ್ಕರ ನನಗೋಸ್ಕರ ನಾನೇನು ಹಾಡಲ್ವಾ ಅಂತಲೇ ಹಾಡಿದ್ದು. ಚೆನ್ನಾಗಿ ನೆನಪಿದೆ ನನಗೆ. ಅತನಿ ಕ್ಯಾಂಪಲ್ಲಿ ಇಬ್ಬರೂ ಸೇರಿಕೊಂಡೆ ಏನೋ ಒಂದು ದೊಡ್ಡ ತರಲೆ ಮಾಡಿದ್ವಿ ನಾವು. ಅದನ್ನು ಕರೆಕ್ಟಾಗಿ ಚಿಕ್ಕಪ್ಪ ನೋಡ್ಬಿಡ್ತು, ಇಬ್ಬರೂ ಅಟ್ಸ್ಕೊಂಡು ಬಂತು. ಚಿಕ್ಕಪ್ಪ ಅಟ್ಸ್ಕೊಂಡು ಬರ್ತಿದ್ದಂಗೆ ನನಗೊಂದು ಸ್ವಲ್ಪ, ನಾನು ಸ್ವಲ್ಪ ದೊಡ್ಡವನು ಓಡೋಗ್ಬಿಟ್ಟೆ ನಾನು ಫಾಸ್ಟಾಗಿ. ನೀನು ಸಿಗಾಕೊಂಡೆ. ಅದು 1-2 ಸಲಕ್ಕೆ ಅದು ಆಗ್ತಿರ್ಲಿಲ್ಲ ಮೋಸ್ಟ್ಲಿ. ಅದು ನಾವು ಭಾಳ ಸಲ ಆಗಿದ್ದರಿಂದ ಅದು ಇಲ್ಲಿಗೆ ಮೀರೋಗಿ ಅದು ಸಿಟ್ಟು ಆ ರೇಂಜ್ಗೆ ಹೋಗಿತ್ತು ಚಿಕ್ಕಪ್ಪನಿಗೆ. ಚೆನ್ನಾಗಿ ನೆನಪಿದೆ. ನಿನ್ನ ಕಾಲು ಒಂದು ದಾರ ಕಟ್ಬಿಟ್ಟು ಒಂದು ಕಂಬಕ್ಕೆ ಕಟ್ಟಾಕಿತ್ತು ಚಿಕ್ಕಪ್ಪ. ಇಲ್ಲ ಇವಳಿಗೆ ಹಿಂಗೇನೆ ಬುದ್ಧಿ ಬರೋದು ಇವಳಿಗೆ, ಅವ್ನು ಬರಲಿ ಅವ್ನು ಸಿಕ್ಕಲಿ ಅವನು ಅಂತಂದರೆ ನಾನು ಸದ್ಯಕ್ಕೆ ನಾನು ಅವತ್ತು ಒಂದು ದಿವಸ ಫುಲ್ ಎಸ್ಕೇಪ್ ಆಗಿದ್ದೆ ನಾನು. ಅದಾದ ಮೇಲೆ ಸರಿ ನಾನೇನು ಅಂದ್ಕೊಂಡೆ, ಸರಿ ತಣ್ಣಗಾಗಿರ್ತಾಳೆ, ಮೆತ್ತಗಾಗ್ಬಿಟ್ಟಾಳೆ ಅಂದ್ಕೊಂಡಿದ್ವಿ ನಾವು. ಹಗ್ಗ ಬಿಚ್ಚಿದ ಮೇಲೆ ನಮಗೆ ಗೊತ್ತಾಗಿದ್ದು ಒಂದು ಶಾಕಿಂಗ್ ಏನು ಅಂತಂತಂದರೆ, ಆ ಕ್ಯಾರೆಕ್ಟರ್ಸ್ ಇನ್ನೂ ಹೋಗಿಲ್ಲ ಅಂತ ಅನ್ನೋದಕ್ಕೆ. ಇವಾಗೆಲ್ಲ ವಯಸ್ಸಾಗಲಿ ನೋಡ್ಕೊತೀನಿ ನಾನು, ಮುದುಕ ಆದಮೇಲೆ ಒಂದು ಕೈ ನೋಡ್ಕೊತೀನಿ ಅಂತಂದಿದ್ದೀನಿ ನಾನು. ಏನ್ರಿ ನಿಮ್ಮನ್ನ ಪರದೆ ಮೇಲೆ ನೋಡ್ತಿದ್ದಾಗ ಚಿಕ್ಕಪ್ಪಂದಿರನ್ನೆಲ್ಲ ಕಾಲ್ ಮುಟ್ಟಿ ಬರ್ತೀನಿ ಅಂತ ನೋಡಿ ನೀವು ಮುದುಕಾಗಿ ನೀನು ನೋಡ್ಕೊಳ್ತೀನಿ ಅಂತ ಸರ್. ಏನ್ ಸರ್ ಅಷ್ಟು ಗೋಳಿ ಕೂತಿದ್ರು, ನನ್ನನ್ನು ಅಷ್ಟು ಹೊಡಿತಿದ್ರು. ಶರಣಂಗೂ ಹಂಗೆ ಹೇಳ್ತಿದ್ದೆ ನಾನು ಹೇಳ್ತಿಲ್ವಾ, ಕನ್ಸು ಬರ್ತಾ ಇದ್ದಿದ್ದು ಒಂದೇ ನನಗೆ. ಹಂಗೆ ಚಿಕ್ಕಪ್ಪನಿಗೂ ಅಷ್ಟೇ, ನಿನಗೆ ವಯಸ್ಸಾಗ್ಲಿ, ನಿನ್ ಕಾಲಿಗೆ ನಾನು ಹಗ್ಗ ಹಾಕಿ ಕಟ್ಲಿಲ್ಲ ಅಂದ್ರೆ ನೋಡು ಅಂತ, ಅದು ಕನ್ಸಲ್ಲಿ ಬೀಳೋದು ನನಗೆ. ರೈಟ್. ಓಕೆ, ಶರಣ್ ಬಗ್ಗೆ ಹೇಳಿ. ನೋ ಇಟ್ಸ್ ವೆರಿ. ನಾವು ಶರಣ್ ಈಗ ಅಫ್ಕೋರ್ಸ್ ನಮ್ಮೆಲ್ಲರ ನೆಚ್ಚಿನ ನಾಯಕ ನಟ. ಅವ್ರು ಬೆಳೆದಿರೋ ರೀತಿ ನನಗೆ ಬಹಳ ಖುಷಿ ಆಗುತ್ತೆ ಶ್ರುತಿ ಅವರೇ. ನಮ್ಮ ಕರ್ಪೂರದ ಗೊಂಬೆ ಅವರ ಮೊದಲನೇ ಫಿಲ್ಮ್ ಅನ್ಸುತ್ತೆ, ಅಲ್ಲಿ ನೋಡಿದ ಹುಡುಗ ಈಗ ಆಮೇಲೆ 100 ಚಿತ್ರಗಳು ಮಾಡಿದ್ರು, ಈಗ ನಾಯಕ ನಟನಾಗಿ ಮಿಂಚ್ತಾ ಇದ್ದಾರೆ. ಶರಣ್ ಆಸ್ ಅ ಬ್ರದರ್ ಏನ್ ಮಾಡ್ತಾ ಇದ್ದಾರೆ ಟೈಮ್? ನನಗೆ ಇಂಡಸ್ಟ್ರಿಗೆ ಬರ್ತಿದ್ದಾಗೆ ಸುಮಾರು ಅವಕಾಶಗಳು ಸಿಕ್ಬಿಡ್ತು. ಶ್ರುತಿ ಅಂತ ಸಿನಿಮಾ ಮಾಡ್ಬಿಟ್ಟೆ, ಹಿಟ್ ಆಗೋಯ್ತು. ಆದ್ರೆ ಶರಣನ್ ಕತೆ ಹಾಗಿರ್ಲಿಲ್ಲ, ತುಂಬಾನೇ ಸ್ಟ್ರಗಲ್ ಮಾಡ್ದ. ನಿಜಕ್ಕೂ ಈ ಕುರ್ಚಿ ಮೇಲೆ ಕೂತ್ಕೊಳ್ಳೋಕೆ ಅವನ್ ಡಿಸರ್ವ್ ನನಗಿಂತನೂ. ಅಷ್ಟು ಸಾಧನೆ ಮಾಡಿದಾನೆ ಅಣ್ಣ. ಅವನು ನೋಡಿದ್ರೆ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ತುಂಬಾ ಇನ್ಸ್ಪೈರ್ ಮಾಡ್ತಾನೆ ಅಣ್ಣ ನನಗೆ. ಹಿಸ್ ವೆರಿ ಹಾರ್ಡ್ ವರ್ಕರ್, ವೆರಿ ಸ್ವೀಟ್ ಬ್ರದರ್. ಅವಾಗಲ್ಲ, ಆವಾಗ ಕುಸ್ತಿಪಟು. ಇಂದಿನ ಕುಸ್ತಿ ಒಂದು ಕಡೆ ಶ್ರುತಿ, ಇನ್ನೊಂದು ಕಡೆ ಶರಣ್. ವೆಲ್ಕಮ್. ವೆಲ್ಕಮ್ ವೆಲ್ಕಮ್. ಅಂದ್ರೆ ಗಂಭೀರವಾಗಿ ಈ ಶ್ರುತಿ ಮೇಡಮು ಶರಣ್ ತರ ಮಾತಾಡ್ಬೋದು, ಅಥವಾ ಸುಮ್ಮನೆ ರಿವೈಂಡ್ ಮಾಡಿ ಅವ್ರು ಹೇಳಿದ್ರು ನಿಮ್ಗಾಗಿರೋ ಗಾಯಕ್ಕೆಲ್ಲ ಕಾರಣ ಅವರು ಅಂತ, ಅದ್ರ ಬಗ್ಗೆ ಮಾತಾಡ್ಬೋದು, ನಿಮ್ ಇಷ್ಟ. ಇಲ್ಲ, ಅವ್ರು ಏನ್ ಗೊತ್ತಾ, ಒಂದ್ ಸಣ್ಣ ಸುಳ್ಳು ಹೇಳಿದ್ರು ಅವರು. ತುಂಬಾ ಸ್ಟ್ರಾಂಗ್ ಆಗಿದ್ದ, ಹೌದು, ನಾನ್ ವೀಕ್ ಆಗಿದ್ದೆ ಅಂತ. ಅದು ಉಲ್ಟಾ ಸರ್. ಹೌದಾ ಸರ್? ಭಯಾನಕ ಸ್ಟ್ರಾಂಗ್ ಆಗಿದ್ದವ್ರು ಅವರೇನೆ. ಅದಕ್ಕೆ 3 ಜನ ಸಾಕ್ಷಿಯಲ್ಲಿದ್ದಾರೆ, ಸರಿನಾ? ಇನ್ನ ಕೆಲವು ಹೇಳ್ಕೊಳ್ಳಾರ್ದು ಬಹಳ ಏನೇನೋ ಇದೆ. ಅವ್ರು ಗಾಯ ಅಂತ ಹೇಳಿದ್ರು, ಕೆಲವು ಆರ್ಗನ್ಸೇ ಕೆಲಸ ಮಾಡಲ್ಲ ನನಗೆ. ಯಾವುದು ಅಂತ ಕೇಳಿದೆ.
ರೀ ಆ ಥರ ಸರ್ ಅದು ನನಗೆ ಏನ್ ಹೇಳ್ತೀರಿ, ಅಷ್ಟು ಮುಖ್ಯವಾದದ್ದು ಅಂತ ನಮ್ಗೆ ನನಗೆ ತುಂಬಾ ಟೆನ್ಷನ್ ಆಗ್ತದೆ, ಬೇಗ ಮುಗಿಸ್ಬಿಡಿ. ನಮಗ್ ಗೊತ್ತಿರ್ಲಿಲ್ಲ. ಅಣ್ಣ ಹಿಂಗ್ ಕುತ್ಕೆ ಮೇಲೆ ಬಂದ್ ಕೂತ್ ಬಿಡವನು. ಇವನನ್ನ ಹೆಂಗಪ್ಪ ನಾನು ತಪ್ಪಿಸ್ಕೊಂಡು ಆಚೆ ಬರೋದು ಅಂತ ದೇವರುಗಳಿಗೆ ಯಾವ ಸಿನಿಮಾಗಳು, ಫೈಟರ್ಗಳು, ವಜ್ರಮಣಿಗಳು ಎಲ್ಲ ನೆನಪಾಗೋರು. ಯಾವ ಕಿಕ್ ಹೊಡೆದ್ರೆ ಇವನಿಂದ ನಾನು ಆಚೆ ಬರ್ಬೋದು ಅಂತ ಗೊತ್ತಿಲ್ಲದೆ ಮಾಡಿದಂತ ಒಂದು ಎಡವಟ್ಟದು. ನೋಡಿದ್ರ ಹೆಂಗ್ ಗೊತ್ತಾ ಅದು ಯಾವ್ಯಾವ ಥರದಲ್ಲಿ ನನಗೆ ಇನ್ನೂ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಯಾರು ಬಂದ್ಬಿಟ್ಟು ಒಂದು ನಿಮಿಷ ಅಂತ ನಮ್ಮ ಮನೆಯವ್ರಿಗೆ ಗೊತ್ತು, ನಮ್ಮ ಫ್ಯಾಮಿಲಿಗೆ ಗೊತ್ತೋದು, ಅಯ್ಯ ಇಲ್ಲಿ ಕೂತ್ಕೋಬೇಡ ಅಂತ ಗಿರಿದ ಸ್ಪಾನ್ಸರ್ಡ್ ಬೈ ಶ್ರುತಿ ಒಂದೊಂದ್ಸಲ ಹಂಗೆ ಗಿರಿದು ಬೇಜಾನ್ ಕಾಂಟ್ರಿಬ್ಯೂಷನ್ಸ್ ಇದೆ ಸರ್. ನೋಡಿ ಸರ್, ಇದೆಲ್ಲ ಏಟಾಗಿರೋದು ಅವ್ರಿಗೆ. ನೋಡಿ ಇಲ್ಲಿ ನೋಡಿ, ಏನಾಯ್ತಮ್ಮ? ಇದು ಏನ್ರಿ ನೀವು ಈ ಹುಡುಗನ ಹಿಂಗೆಲ್ಲ ಮಾಡ್ತೀರಿ? ಇಲ್ಲಿ ಏನ್ ಗೊತ್ತಾ, ಜಾಸ್ತಿ ಕಡೆ ಮುಟ್ಬೇಡಿ ಸರ್, ಅಲ್ಲೂ ನನ್ನ ಕಾಂಟ್ರಿಬ್ಯೂಷನ್ ಇದೆ. ಸರ್ ಒಂದು ವಿಚಾರ ಯಾರಿಗೂ ಗೊತ್ತೇ ಇಲ್ಲ, ಇದು ನಾನು ಹೇಳಬೇಕಿದೆ, ದಯವಿಟ್ಟು ಹೇಳಿ ಸರ್. ಯೂಶಲಿ ಏನ್ ಗೊತ್ತಾ, ನನ್ನ ಸಿನಿಮಾಗಳಲ್ಲಿ ನೀವು ನೋಡ್ತಿರ್ತೀವಿ ಸ್ವಲ್ಪ ಗೆಟಪ್ಸ್ ಜಾಸ್ತಿ ನಾನು ಇದನ್ನ ಮಾಡ್ತೀನಿ. ಏನೋ ಗೊತ್ತಿಲ್ಲ, ನನ್ನ ಮುಖಕ್ಕೆ ಕೆಲವು ಗೆಟಪ್ ಹೋಗುತ್ತೆ, ನನಗೂ ಇಷ್ಟನೂ ಹೌದು. ಈ ಕಿರೀಟ ಕುಂಡಿಸ್ಬೇಕಾರಾಗಿರ್ಬೋದು, ಟೋಪಿ ಹಾಕ್ಬೇಕಾರಾಗಿರ್ಬೋದು, ಒಂದು ಯೂಶಲಿ ಮಾರ್ಕ್ನ ನಾವು ನೋಡ್ಕೊಂತೀವಿ. ಕ್ಲೋಸ್ ಅಪ್ ಇದ್ರೆ ಇಲ್ಲೊಂದು ಮಾರ್ಕ್ ನೋಡ್ತೀರಾ ಸರ್, ಕಾಣಿಸುತ್ತಾ? ನನಗೆ ಯಾವ್ದಾದ್ರು ಗ್ಯಾಪ್ ಅಥವಾ ನನಗೇನಾದ್ರು ಗೆಟಪ್ ಮಾಡ್ಬೇಕಂದ್ರೆ ಇದೆ ಸರ್ ಅವ್ರಿಗೆ ಮಾರ್ಕ್. ಸೊ ಈ ಕಾಂಟ್ರಿಬ್ಯೂಷನ್ ಕೊಡುಗೆ ಟರ್ಮ್ ನಡಿ ಆ ಶ್ರುತಿ ಮಾರ್ಕ್ ಹತ್ರ ಅಂತ ಎಷ್ಟೋ ಜನಕ್ಕೆ ಅದನ್ನ ಶ್ರುತಿ ಮಾರ್ಕ್ ಅಂತಾನೆ ಹೇಳಿ. ಮಾರ್ಕ್ ಇದೆ ನೋಡೋ, ಅಲ್ಲಿಂದ ಕರೆಕ್ಟ್ ಆಗಿ ಒಂದು 2 ಇಂಚ್ ಕೆಳಗಡೆ ಹಾಕ್ಬಿಡೋ ಸಾಕು ಅಂತ. ಅವನೇ ಈ ಮಾರ್ಕಿನ ಹಿಂದಿನ ಕಥೆ ಏನ್ ಸರ್? ಹೇಳಪ್ಪ. ನಾನು ಏನ್ ಹೇಳ್ತೀನಿ ಹೇಳೋಣ. ಹೇಳಪ್ಪ ಏನಂತ. ನನಗಂತೂ ಎಲ್ಲಾ ಫೈಟು ಒಂದೇ ಅಣ್ಣ, ಅದ್ರಲ್ಲಿ ಯಾವ ಫೈಟ್ ಅಲ್ಲಿ ಎಲ್ಲಿ ಏನ್ ಮಾರ್ಕ್ ಆಗಿದೆಯೋ ಗೊತ್ತಿಲ್ಲ. ಅಲ್ಲ ಬಹಳ ಒಳ್ಳೆ ಅಣ್ಣ. ಆ ಕಾಲದಲ್ಲಿ ನಿಮ್ ಪಿಜ್ಜಾ ಎಲ್ಲ ತಿನ್ನಿಸ್ತಾ ಇದ್ರಂತ ಇವರು. ಅಯ್ಯೋ ಅದ್ ಕತೆ ಯಾಕೆ ಹೇಳ್ತೀರಾ ಸರ್? ಸಗಣಿ ತಿನ್ಸಿದಲ್ಲ ಅದನ್ನ ಹೇಳಿ. ಹೇಳ್ತಾ ಇರೋದು ನನ್ ಮಾನ ಮರ್ಯಾದೆಲ್ಲ ತೆಗೆದ್ರೆ ಅವ್ರ ಪ್ರೀತಿಯಿಂದ ಪಿಜ್ಜಾ ಅಂತ ಹೇಳಿದ್ರು. ಏನಿಲ್ಲ, ಅಣ್ಣ ಹೊಡಿತಿದ್ದ. ಸ್ಕೂಲಿಂದ ಮನೆಗೆ 2 ಕಿಲೋಮೀಟರ್ ಎಷ್ಟಿತ್ತಣ್ಣ ಡಿಸ್ಟೆನ್ಸ್? 2 ಕಿಲೋಮೀಟರ್ ಇತ್ತು. ನಮ್ ಚಿಕ್ಕ ವಯಸ್ಸಿನಲ್ಲಿ 2 ಕಿಲೋಮೀಟರ್ ಅಂದ್ರೆ ಎಷ್ಟು ದೂರ. ಅಣ್ಣನ್ ಬ್ಯಾಗು, ಅಣ್ಣಂದು ಲಂಚ್ ಬ್ಯಾಗು ಎಲ್ಲ ನಾನೇ ಹೊರಬೇಕಾಗಿತ್ತು. ಸ್ಕೂಲ್ ಇನ್ನೇನ್ ಬರ್ತಾ ಇದೆ ಅನ್ನುವಾಗ ಜನ ಬೈತಾರಲ್ಲ, ಸಣ್ಣ ಮಗು ಕೈಲಿ ಹೊರಿಸ್ತಾ ಇದೆಯಾ ಅಂತ. ಅಲ್ಲಿ ಇಸ್ಕೊಳ್ಳೋನು. ನೆಕ್ಸ್ಟ್ ಸ್ಕೂಲ್ ಬಿಟ್ಟ ಮೇಲೂ ಅದೇ, ಅಲ್ಲಿಂದ ಹೊತ್ಕೊಂಡ್ ಬರ್ಬೇಕು. ಇವನ್ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಮಧ್ಯೆಲ್ಲ ಆಟ ಆಡೋನು. ನಾನ್ ಸರಿಯಾಗಿ ಅವ್ನ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಿ ಬರ್ದೆ ಹೋದ್ರೆ ನನ್ಗೆ ಒದೆ ಬೀಳವು. ಹೊಡಿತಿದ್ದ ಸ್ಕೂಲ್ ಹತ್ರ, ಮನೆ 2 ಕಿಲೋಮೀಟರ್. ಅಳ್ತಾನೇ ಇದ್ರೆ ದಾರಿಲೂ ಹೊಡಿಯೋನು. ಅಪ್ಪ ಅಮ್ಮ ಬೈತಾರೆ, ಅಳು ನಿಲ್ಸು ಅಂತ. ಅದಕ್ಕೆ ನಾನು ನೋಡಿ ತುಂಬಾ ದಿನ ಆದ್ಮೇಲೆ ಸ್ಕೂಲಲ್ಲಿ ಹೊಡೆದ್ರೆ ಅದನ್ನೆಲ್ಲ ತಡ್ಕೊಂಡು ಮನೆ ಹತ್ರ ಬಂದ್ರೆ ಅಳ್ತಾ ಇದ್ದೆ. ಯಾಕಂದ್ರೆ ದಾರಿಲಿ ಹತ್ರ ಮತ್ತೆ ಬೀಳುತ್ತಲ್ಲ. ಮನೆ ಹತ್ರ ಬಂದಾಗ ಅಳಕ್ ಶುರು ಮಾಡಿದೆ. ಇಷ್ಟೊತ್ತು ಸುಮ್ಮನೆ ಇದ್ದು ಮನೆ ಬಂದ ತಕ್ಷಣ ಅಳಕ್ ಶುರು ಮಾಡಿದ್ಯಲ್ಲ ಅಂತ ಅಣ್ಣಂಗೆ ಸಿಟ್ಟು ಬಂತು. ಬಾಯಿ ಮುಚ್ಚು ಅಂದ. ಬಾಯಿ ಮುಚ್ಚಲಿಲ್ಲ. ಪಕ್ಕದಲ್ಲಿ ಯಾವುದೋ 2 ತಿಂಗಳಾಗಿತ್ತು ಬಿದ್ದು ಸಗಣಿ. ಅದೊಂಥರ ಹಿಂಗೆ ಕಟ್ಟದ ರೊಟ್ಟಿ ತರ ಆಗಿತ್ತು. ಹಿಂಗೆ ಅನ್ನಕ್ಕೂ ಆಗ್ತಾ ಇರ್ಲಿಲ್ಲ ಅಂತ ಸಗಣಿ ತೆಗೆದು ಸಾರು ನಮ್ಮ ಬಾಯಿಗೆ ಹಾಕಿದ್ರು. ಚಪ್ಪಾಳೆ ಬೇರೆ ಹೊಡಿತಾ ಇದ್ದೀರಾ ಅದಕ್ಕೆ. ಇನ್ನೊಂದೇನಾಯ್ತು ಗೊತ್ತಾ, ಮೀನ್ ಹಿಡಿಯಕ್ಕೆ ಹೋಗ್ತಿದ್ವಿ. ಮೀನ್ ಹಿಡಿಯೋದು ಅಂತಂದ್ರೆ ಅದು ಬರೀ ಕೊಚ್ಚೆ ನೀರು. ಅದು ಅಲ್ಲಿಂದ ದಾಟ್ಕೊಂಡ್ರೆ ನಮ್ಮ ಮನೆ. ಬಟ್ಟೆ ಜೊತೆಗೆ ಹೋದ್ರೆ ನೆಂದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಿದ್ದೆ, ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಚಿ ಸೈಡಲ್ಲಿ ಇಟ್ಬಿಟ್ಟು ಹೋಗ್ತಿದ್ದೆ. ನಮ್ ಟೀಚರ್ ಬಂದ್ಬಿಡೋರು ಒಂದ್ಸಲ, ಅವ್ರದ್ದು ಹಂಗೆ ದಾರಿ. ಬಟ್ಟೆ ಇಟ್ಕೊಳಕ್ ಕೊಟ್ಟಿರ್ತಿದ್ನಲ್ಲ ಇವಳಿಗೆ, ಬಟ್ಟೆ ತಗೊಂಡು ಹೋಗ್ಬಿಡೋಳು. ಇರ್ತಿದ್ದೆ ಸರ್ ನೀರಲ್ಲಿ. ಅವರು ಶರಣ್ ಕಮೌಟ್ ಅಂತಾರೆ, ಏನೂ ಇಲ್ಲ ಒಳಗೆ. ಹೆಂಗೆ ಸರ್ ಹೊರಗೆ ಬರ್ರಿ. 2 hours ನಿಂತಿದ್ದೀನಿ. ಇದು ಕೊಡಿಬೇಕಾ ಬೇಡವಾ ಸರ್? ಏನಪ್ಪ ಎಲ್ಲೋ ಖರ್ಚು ಬಿಟ್ಕೊಡ್ರಲ್ಲ, ನೀವು ಎಸ್ ಅನ್ನೋ ಹೇಳ್ಬೋದು. ಎಲ್ಲ ಈ ಶರಣ್ ಕಡೆನೇ ಇದಾರೆ ಎಲ್ರು. ಈ ಥರದ್ದು ಒಂದು ಏನೋ ಆಗ್ಬಿಡೋದು ಸರ್. ಇಲ್ಲಿಂದ ಒಂದು 2.5 ಕಿಲೋಮೀಟರ್ಸ್ ನಮ್ಮ ಮನೆ. 2.5 ಕಿಲೋಮೀಟರ್ ಅಂದ್ರೆ ನಡ್ಕೊಂಡು ಹೋಗ್ಬೇಕು. ನಮಗೊಂದು ಅರ್ಧ ಗಂಟೆ, ಅರ್ಧ ಮುಕ್ಕಾಲು ಗಂಟೆ. ಇಲ್ಲಿ ಹೊಡಿದ ತಕ್ಷಣ ಅಳು ಬಂದು ಹಂಗೆ ಕಂಟ್ರೋಲ್ ಮಾಡಿರೋಳಲ್ಲಿ. ಮನೆ ಇನ್ನೊಂದಷ್ಟು ದೂರ ಇದೆ ಅಂತಂದಾಗ ಸರ್ ತೀರಾ ನಾರ್ಮಲ್ ಆಗ್ಬಿಟ್ಟು ಮನೆ ಹತ್ರ ಬಂದಾಗ ಹೆಂಗ್ರಿ ಅಳು ಬರುತ್ತೆ ಸರ್. ಶ್ರುತಿ ಸರ್ ಅದು ಅಲ್ವಾ? ಅಲ್ವಾ? ನನಗೆ ಇಲ್ಲಿ ಹತ್ರ ಬರ್ತಿದ್ದಂಗೆ ಇವಳು ಹೆಂಗ ಅವಳು ತರ್ಸ್ಕೊತಾ ಇದ್ದಾಳೆ ಇವಳು ಅಂತ ನಾಟಕ ಮಾಡ್ತಾವಳೆ ಅಂತ ಗೊತ್ತಾಯ್ತು. ಅಂದ್ರೆ ಏನಂದ್ರೆ ಮನೆಗೆ ಹೋಗ್ತಿದ್ದಂಗೆ ದೊಡ್ಡ ಸೀನ್ ಮಾಡಬೇಕು, ಓಡಿಸ್ಬೇಕು ಅಂತ ಅನ್ನೋದು ಅಷ್ಟೇ ಉದ್ದೇಶ, ಇನ್ನೇನು ಅಲ್ಲ ಅದ್ರಲ್ಲಿ. ಅವಳ ಉದ್ದೇಶ ಗೊತ್ತಾಗ್ಬಿಡುತ್ತಲ್ಲ, ನನಗೆ ಉರಿ ಹತ್ಕೊಂಡ್ಬಿಡೋದು. ಅಯ್ಯೋ ಇಲ್ಲಿ ಬರೋ ತನಕ ಚೆನ್ನಾಗಿ ನಗ್ನಗ್ತಾ ಬಂದ್ಬಿಟ್ಟು ಇಲ್ಲಿ ಹತ್ರ ಮನೆ ನೋಡ್ತಿದ್ದಂಗೆ ಒಳಗೆ ಶುರು ಮಾಡ್ಬಿಟ್ಟ ಅಂತ. ಭಾಳ ನಿಲ್ಸು ಅಂತಿದ್ದಂಗೆ ಸೌಂಡ್ ಜಾಸ್ತಿ ಆಗೋದು. ಸುಮ್ಮನೆ ನಿಲ್ಸು ನೀವು
ನೋಡಿದ್ರ ಸರ್, ನನಗೆ ಹೊಡಿಬೇಕು ನೋಡಿ ಅನ್ಸ್ತಾ ಸರ್, ಇದೆ ಸರ್. ಎಷ್ಟು ಸೌಮ್ಯವಾಗಿರೋರು ನಿಮಗೆ ಈ ರೇಂಜ್ಗೆ ಸಿಟ್ಟು ಬರುತ್ತೆ. ಹೌದು, ನನಗೆ ಇನ್ನೇನು ಆಗಿರಲ್ಲ ಹೌದಾ. ಅದು ಬಾಯಿ ಬರೋ ದೊಡ್ಡದಾಗ ಕಾಣಿಸೋದು, ಬಹಳ ನನಗೆ ಸಿಟ್ಟು ಬರೋದೇ ಬಾಯಿ ನೋಡಿದಾಗ. ನನಗೆ ಹೆಂಗಾರು ಮಾಡಿ ಅವಳು ನಿಲ್ಸ್ಬೇಕಲ್ಲ ಅಂತ ನೋಡಿದೆ, ಅಲ್ಲಿ ಕರೆಕ್ಟಾಗಿ ಸಗಣಿ ಇತ್ತು. ಇನ್ ಮುಂದೆ ಏನು ಹೇಳಲ್ಲ ಬಿಡಿ, ಬೇಡ. ಎಲ್ಲ ಅವ್ರ ಕಡೆನೇ ಇದೆ. ರೈಟ್, ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು ಪಿಜ್ಜಾ ಡೆಲಿವರಿ ಆಯ್ತು ಅಷ್ಟೇ. ರೈಟ್, ನೆಕ್ಸ್ಟ್ ಈ ರೆಸ್ಲಿಂಗ್ ಬಿಟ್ಟು ಬೇರೆ ಏನೇನು ಆಟಗಳು ಆಡ್ತಾ ಇದ್ರಿ ಆಸ್ ಕಿಡ್ಸ್? ನಿಮ್ಮ ಫೇವರೇಟ್ ಆಟಗಳು ಏನಿದೆ, ಏನೇನು ಆಟ ಆಡ್ತಾ ಇದ್ರಿ ಆಸ್ ಚಿಲ್ಡ್ರನ್? ಏನಿಲ್ಲ ಸರ್, ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ವಿ, ಕಣ್ಣ ಮುಚ್ಚಾಲೆ ಓಡಾಡ್ತಾ ಇದ್ವಿ. ಅಣ್ಣ ಅಟ್ಟಿಸ್ಕೊಂಡು ಬರೋನು, ನಾನು ಅಟ್ಟಿಸ್ಕೊಂಡು ಓಡಾಡ್ತಾ ಇದ್ದೆ. ಅಷ್ಟೇ ಬಿಟ್ರೆ ಅಣ್ಣನ ಏಜ್ ಗ್ರೂಪ್ಗೆ ಅಲ್ಲ ನಾನು. ಇನ್ನು ಕೆಲವು ಆಟಗಳು ಆಡ್ತಾ ಇದ್ರಂತೆ, ನಮ್ಮ ರಿಸರ್ಚ್ ಟೀಮ್ ಅವ್ರು ತಂದಿದ್ದಾರೆ ಕೆಲವು ವಿಷಯಗಳು. ಅಣ್ಣನ ಜೊತೆ ಏನಿಲ್ಲ, ಕಸಿನ್ಸ್ ಬಿಟ್ಕೊಟ್ಟಿರೋ ರಹಸ್ಯಗಳಿದೆಲ್ಲ. ಓಕೆ, ಶ್ರುತಿ ಅವ್ರಿಗೆ, ಶರಣ್ ಅವ್ರಿಗೆ ಬಹಳ ಇಷ್ಟ ಅಂತ ಕಳ್ಸಿದ್ದಾರೆ. ಲಗೋರಿ, ಗಿಲ್ಲಿ ದಾಂಡ್ಲು, ಗೋಲಿ. ಇವತ್ತು ಯಾವ ಮೂಡಲ್ಲಿ ಇದೀರಾ ಡಿಸೈಡ್ ಮಾಡಿ. ವಾಟ್ ಇಸ್ ಯುವರ್ ಫೇವರೇಟ್? ಲಗೋರಿ. ಲಗೋರಿ ಇಡ್ರ ಬಂದ್ರಲ್ಲ. ಆಟ ಗೊತ್ತಲ್ವ ಸರ್ ಇದು? ಶ್ರುತಿ ಹೆಂಗ್ ಆಡ್ತಾ ಇದ್ರು ತೋರಿಸಿ ನಮ್ಗೆ ಅಷ್ಟೇ. ನೀವು ಶ್ರುತಿ ಅಂತ ಅನ್ಕೊಂಡು ಹೆಂಗ್ ಆಡ್ತಾ ಇದ್ರು ಶ್ರುತಿ? ರೊಚ್ಚಿಗೆ ಎದ್ದು ಬಿಡ್ತಾನೆ ಸರ್, ಹಂಗೆಲ್ಲ ಸರಿ, ಫಸ್ಟ್ ಶರಣ್ ತರ ಆಡಿ ಆಮೇಲೆ ಶ್ರುತಿ ತರ ಆಡಿದ. ಶರಣ್ ಹೆಂಗ್ ಆಡೋರು ಸರ್? ವಾ ಹೊಡಿರಿ ರೀ, ಏನ್ರಿ ಇಷ್ಟು ಹತ್ರ ಬಂದಿದ್ರ ನೀವು? ಆಗಿತ್ತು ಬೇಡ, ನಾನು ನಮ್ಮ ಶ್ರುತಿ ಕೊಡ್ತೀನಿ ನೋಡಿ, ಅವ್ರು ಆಡ್ತಾರ ಹೆಂಗ್ ಹೊಡಿಯೋದು ಬೆನ್ನಿಗೆ ಅಂತ ತೋರಿಸ್ತಾರೆ ನೋಡಿ. ಈಗ ಓ ಚಾನ್ಸೇ ಇಲ್ಲ ಬಿಡ್ರಿ, ಹೊಡ್ರಿ, ನೀವು ಎಷ್ಟು ಬರ್ತಾ ಹೊಡಿರಿ ಆಗ್ರಿ. ಅದು ಶರಣ್, ಥ್ಯಾಂಕ್ ಯು ಶರಣ್, ಸೋ ಸ್ವೀಟ್. ರೈಟ್, ನಂತರ ನೋಡಿ ಆ ಥರ ಲಗೋರಿ ಆಡ್ತಿದ್ದು ಹುಡುಗ ಹುಡುಗಿ ಇವತ್ತು ನಮ್ಮ ನಾಡಿನ ನೆಚ್ಚಿನ ಕಲಾವಿದರಾಗಿದ್ದೀರಿ ಇಬ್ರು. ನಿಮಗೆ ಆದ ಅಭಿಮಾನಿ ವರ್ಗ, ಒಂದು ದೊಡ್ಡ ವರ್ಗ ಅದ ಇಬ್ರಿಗೂ. ಸೋ ಸ್ವೀಟ್. ಎಲ್ಲರಿಗೂ ಗೊತ್ತಿರೋ ಹಂಗೆ ಅವರು ಅಳಮುಂಜಿ ಅಂತ ಅನ್ನೋ ವಿಚಾರ ಗೊತ್ತು. ಇಲ್ಲಿ ಒಂದ್ 2-3 ಎಲಿಮೆಂಟ್ ಅವ್ರದ್ದು ಗೊತ್ತಾಗ್ತಾ ಇದೆ ಸರ್, 2 ಕ್ಯಾರೆಕ್ಟರಿಸ್ಟಿಕ್ಸ್ ಹೊರಗಡೆ ಬಂದಿದೆ. ಶ್ರುತಿ ಅವರು ಒಂದು ದೊಡ್ಡ ಕಳ್ಳಿ ಅಂದ್ರೆ ಗೊತ್ತಾ ನಿಮ್ಗೆ? ಅರ್ಥ ಆಗುತ್ತೆ, ನಂಬ್ತೀರಾ ನೀವು? ಇಲ್ಲ ಹೇಳಿ ಸರ್. ಇಲ್ಲಿ ನೋಡಿ ಗೊತ್ತಾಗ್ತದೆ. ಅಂದ್ರೆ ಹೃದಯಗಳನ್ನ ಕದ್ದಿದ್ದಾರೆ ಗೊತ್ತು ನಮ್ಗೆ. ಆಮೇಲೆ ಒಂದು ದೀಪಾವಳಿ ದಿನ. ಓ, ಅದ್ ಹೇಳು 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 ಹೇಳು, ಜನಕ್ಕೂ ಗೊತ್ತು, ಅವ್ರು ನಾನು ಪರವಾಗಿ ನಿಂತ್ಕೋದು. ದೀಪಾವಳಿ ದಿನ ಹೇಳು. ಮಾರ್ಕೆಟ್ ಹುಬ್ಳಿ, ಅದು ಜನತಾ ಬಜಾರ್ ಅಂತ ಒಂದು ತುಂಬ ದೂರ, ಅದು ಒಂದು 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಮನೇಲಿ ಏನೋ ಸುಳ್ಳು ಹೇಳ್ಬಿಟ್ಟು, ನಮ್ಮ ದೊಡ್ಡಮ್ಮ ಇರ್ತಿದ್ರು, ಸುಳ್ಳು ಹೇಳ್ಬಿಟ್ಟು ಅಲ್ಲಿ ತನಕ ನಡ್ಕೊಂಡು ಹೋಗೋದು. ನಾನು ಅವಳು ಒಂದು ಪ್ಲ್ಯಾನ್ ಮಾಡೋದು, ನಾನು ಒಂದು ಕೆಲಸ ಮಾಡೋದು, ದೊಡ್ಡ ಪಟಾಕಿ ಅಂಗಡಿ, ಇಲ್ಲಿಂದ ಅಲ್ಲಿ ತನಕ ಪಟಾಕಿ ಅಂಗಡಿ. ನಾನು ಅವನಿಗೆ ಇದೆಷ್ಟು ಅಂತ ಕೇಳ್ತಿರ್ತೀನಿ, ಹಂಗೆ 1-2 ಲಬಕ್ ಅಂತ ಅಭ್ಯಾಸ ಮಾಡು ಅಂತ. ಸುಮ್ಮನೆ ಅದು ನಾನು ಅವಳಿಗೆ ಹೇಳಿದ್ನು, ಅವಳು ನನಗೆ ಹೇಳಿದ್ರು ಗೊತ್ತಿಲ್ವಾ ಸರಿ, ಅವನ್ನ ನಾನು ಸುಮ್ಮನೆ ಡೈವರ್ಟ್ ಮಾಡೋದು. ಇದೆಷ್ಟು ಅನ್ನೋ ಅಷ್ಟರಲ್ಲಿ ಇವಳು ಸುಮ್ಮನೆ 1-2 ಲಬಕ್ ಅಂತ ಹಾಕೋಬೇಕು ಅಂತ. ಒಂದು ಸ್ಕರ್ಟ್ ಚೆನ್ನಾಗಿ ನೆನಪಿದೆ, ಚೆನ್ನಾಗಿ ನೆನಪಿದೆ ನನಗೆ. ಸರ್ ನಾನು ಹಿಂಗೆ ಇದೆಷ್ಟು ಅಂತ ಕೇಳ್ಬಿಟ್ಟು ಸುಮ್ಮನೆ ಹಂಗೆ ನೋಡ್ತೀನಿ. ಶಾಕು ನನಗೆ, ಶಾಕು ಅಂದರೆ ಶಾಕು. ಯೂಶಲಿ ಏನು ಗೊತ್ತಾ, 1-2 ಹಿಂಗೆ ತಾನೇ ಇಟ್ಕೋಬೇಕು. ಈ ರೇಂಜ್ಗೆ ಹೋಗ್ತಾ ಇದೆ ಇಲ್ಲಿ. ನಾನು ಸಿಗಾಕೊಂಡ್ರೆ ಗುರು ಏನು ಐತೆ ಅಂತ ಅಂದ್ಬಿಟ್ಟು ಬೇಡ 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 ಅಂತ ಅಂದ್ಕೊಂಡು ಬಾಬಾ ಅಂತ ಅಂದೆ. ಇವಳು ಸರಿಯಾಗಿ ಹಾಕೊಂಡ್ಬಿಟ್ಟವಳೆ, ನನಗೆ ಗೊತ್ತಿಲ್ಲ ಸರ್ ಇದು. ಈ ರೇಂಜ್ಗೆ ಹಿಂಗೆ ಹಾಕೊಂಡು ಓಡ್ ಬರ್ತಾ ಇದ್ದೀವಿ. ಮೇನ್ ರೋಡ್ ಕ್ರಾಸ್ ಮಾಡಬೇಕು, ಒಂದು ಆಟೋದವನು ಹೊಡೆದ್ಬಿಟ್ಟ. ಇವಳು ರಸ್ತೆಯಲ್ಲಿ ದೊಬ ಅಂತ ಬಿದ್ದು ಒಂದು 3 ಉರುಳಿದಾಳೆ. ಯೂಶಲಿ ಹಂಗೆ ಬಿದ್ದ ತಕ್ಷಣ ನೀವೇ ಆ ಜಾಗದಲ್ಲಿ, ಶ್ರುತಿ ಅವ್ರ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತೀರಿ? ಹೌದ್ ತಾನೆ? ನಾನು ಗಿರಿ ಅಂತಿದ್ರೆ ಪಟಾಕಿ ಹಾಕೋತಾವಳಲ್ಲಿ. ಪಟಾಕಿ ಹಾಕೋವಳಲ್ಲಿ ಫಸ್ಟ್ ಆಫ್ ಆಲ್ ಅದು ಕಳ್ತನದ ಮಾಲು. ಅವ್ರು ನಾನು ಹಿಂಗೆ ಹಿಡ್ಕೊಂಡು ಲಿಟ್ರ್ ಓಡ್ತಾ ಇದ್ರೆ ಅವ್ರಿಗೆ ಪಾಪ ಮಕ್ಳಿಗೆ ಏನಾಗಿದೆಯೋ ಅಂತ ಅವರು ನನಗೆ ಹಿಡ್ಕೊಂಬಿಡ್ತಾರಲ್ಲ ಅಂತ ನಾವು 2 ಕಿಲೋಮೀಟರ್ ಓಡಿ. ದಟ್ ವಾಸ್ ಒಂದು ವಂಡರ್ಫುಲ್ ಇದು. ಸೊ ಆ ಥರದ ಕಳ್ಳತನದ ಒಂದು ಶ್ರುತಿಯವರು. ಆಮೇಲೆ ದಿನ ಕಳೆದಂತೆ ನಾವು ನೋಡಿದ್ದೀವಿ ಕರ್ನಾಟಕದ 6 ಕೋಟಿ ಜನರ ಮನಸ್ಸುಗಳನ್ನ. ಬಹಳ ಖುಷಿ ಆಗೋದು ಇನ್ನೊಂದೇನು ಅಂತಂತಂದ್ರೆ ಅವರ ಡೆಡಿಕೇಶನ್, ಹಾರ್ಡ್ ವರ್ಕ್, ಮತ್ತೆ ಕಮಿಟ್ಮೆಂಟು, ಕಾನ್ಫಿಡೆನ್ಸ್ ಅವ್ರಿಗೆ, ಇನ್ವಾಲ್ವ್ಮೆಂಟ್. ನನಗೇನು ಗೊತ್ತಾ, ವಯಸ್ಸಿಗೆ ಮೀರಿದ ಕಾನ್ಫಿಡೆನ್ಸ್ ಅದು. ನನಗೆ ಊಹೇನೂ ಮಾಡೋಕ್ಕಾಗಲ್ಲ ಸರ್. ಒಂದು 13ನೇ ವರ್ಷದ ನನಗೆ ಚೆನ್ನಾಗಿ ಗೊತ್ತು, 8ನೇ ಕ್ಲಾಸಲ್ಲಿ ಅವ್ರು ಓದ್ತಾ ಇದ್ದಾಗ ಹಿಂಗೆ ಕರ್ಕೊಂಡ್ಬಂದು ಶೂಟಿಂಗಿಗೆ ಕಳಿಸಿದ್ದೀವಿ. ಯಾರ್ಯಾರು ದೊಡ್ಡ ಲೆಜೆಂಡ್ಸು, ಶಿವಣ್ಣ ಅವರಿದ್ದಾರೆ, ಆ ಕಡೆಗೆ MS ರಾಜಶೇಖರ್ ಅವರಿದ್ದಾರೆ, ರಾಜ್ಕುಮಾರ್ ಅವರ ಕಂಪ್ನಿ. ಫೇಸ್ ಮಾಡೋದು ಹೆಂಗೆ ಅದನ್ನು, ಅಂಥದ್ರಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಡೈಲಾಗ್ ಹೇಳೋದು ಹೆಂಗೆ. ನನಗೆ ಇವತ್ತಿಗೂ ಕೂಡ ಪ್ರತಿ ಶಾಟ್ಗೆ ಹೋಗ್ಬೇಕಾದ್ರೂ ಹಿಂಗೆ ಅನ್ನತ್ತೆ ನನಗೆ ಪ್ರತಿ ಸಲನೂ. ಆ ಥರದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಆ ಥರದ ಒಂದು ದೊಡ್ಡ ಸವಾಲುಗಳನ್ನು ಎದುರಿಸ್ಕೊಂಡು ಬಂದಂಥವ್ರು. ನಿಜಕ್ಕೂ ಆ ಒಂದು ಚೇರಿಗೆ ಅದು
ಕರೆಕ್ಟ್ ಆಗಿರುವಂಥ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿದ್ದೀರಿ. So sweet. So sweet. ನೋಡಿ, isn't it beautiful? ನನಗೆ ಇಂಡಸ್ಟ್ರಿಗೆ ಬರ್ತಿದ್ದಂಗೆ ಆಲ್ಬಮ್ ಅಲ್ಲಿ ನಿನ್ ಫೋಟೋಸ್ ಇಟ್ಟಿದ್ರು. ನೀನು ಡ್ಯಾನ್ಸ್ ಕಲ್ತಿದ್ದೆ, ಕರಾಟೆ ಕಲ್ತಿದ್ದೆ, ಚೆನ್ನಾಗಿ ಹಾಡ್ತಾ ಇದ್ದೆ, ನೀನ್ ಮಲ್ಟಿ ಟ್ಯಾಲೆಂಟೆಡ್ ಹುಡುಗ. ನೀನು ಇಂಡಸ್ಟ್ರಿಯಲ್ಲಿ ಎಷ್ಟು ಕಷ್ಟಪಟ್ಟಿದ್ಯಾ. ನನಗಾದ್ರೂ ಅಪ್ಪನ ಮಗಳು ಜಿ.ವಿ. ಕೃಷ್ಣ ಅವ್ರ ಮಗಳು ಅನ್ನೋ ಹೆಸರಿತ್ತು. ನಾನು ಸ್ಟಾರ್ ಆದ್ಮೇಲೂ ನನ್ನ ಹೆಸರೇ ನಿನಗೆ ಮುಳುವಾಯ್ತು. ನಮ್ಮ ಫ್ಯಾಮಿಲಿಲಿ ನಿಜವಾಗ್ಲೂ ಕಷ್ಟಪಟ್ಟು ಈ ಎತ್ತರಕ್ಕೆ ಬೆಳೆದಿರೋ ನೀನು, ಈ ಕುರ್ಚಿಗೆ ನೀ ಡಿಸರ್ವ್, ನಾನಲ್ಲ. ನೀವಿಬ್ರು ಜೊತೆಗೆ ಆರ್ಕೆಸ್ಟ್ರಾ ಹೋಗ್ತಿದ್ರಂತೆ, ಇಬ್ರು ಹಾಡಾಡ್ತಿದ್ರಂತೆ ಜೊತೆಗೆ. ಆ ದಿನ ನೆನಪಿಸ್ಕೊಳ್ಳಿ ಸರ್. ನಾನು, ಅಣ್ಣ ಮತ್ತೆ ನನ್ನ ತಂಗಿ 3 ಜನ ಹೋಗ್ತಾ ಇದ್ವಿ ಆರ್ಕೆಸ್ಟ್ರಾಗಳಿಗೆ ಅಂತ. ನಾನು ಅಣ್ಣ ಅವಾಗ ಇನ್ನೂ ಇಂಡಸ್ಟ್ರಿಗೆ ಎಂಟರ್ ಆಗಿರ್ಲಿಲ್ಲ. ಅದೊಂದು ಜೂಗಲ್ ಬಂದಿ ಆಗ್ಬೋದಾ ಈಗ? ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಹಿಂದು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಇಂದು ಎಂದು, ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಥ್ಯಾಂಕ್ ಯು ಶರಣ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಈ ಗಲಾಟೆ ತಮಾಷೆ ಬ್ರದರ್ ಜೊತೆ ಈ ಗಲಾಟೆಗಳ ಮಧ್ಯೆ ನಿಮ್ಮ ವಿದ್ಯಾಭ್ಯಾಸ, ಓದು ಪಾಠ ಎಲ್ಲ ಹೇಗೆ ನಡೀತು? ನಿಮ್ಗೆ ಇಂಟ್ರೆಸ್ಟ್ ಇತ್ತಾ? ಏನಾಗ್ತಿತ್ತು? ಅಪ್ಪ ಅಮ್ಮ ಓದ್ಬೇಕು ಅಂತ ಹೇಳಿದಾರೆ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಇಂಟ್ರೆಸ್ಟ್ ಇಂದ ಓದ್ತಾ ಇದ್ದೆ. ಅಪ್ಪ ಅಮ್ಮ ಯಾವಾಗ ನಮ್ಮ ಮಾರ್ಕ್ಸ್ ಕಾರ್ಡ್ ನೋಡ್ತಾರೋ ಅನ್ನೋ ಭಯಕ್ಕೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸ್ವಲ್ಪ ರೆಡ್ ಇಂಕ್ಗಳೆಲ್ಲ ಕಡಿಮೆ ಮಾಡ್ಕೋತಾ ಇದ್ದೆ. ಆದ್ರೂ ಸ್ವಲ್ಪ ರೆಡ್ ಇಂಕ್ಗಳು ಜಾಸ್ತಿ ಇದ್ವು ನನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ. ರೈಟ್. ನಿಮ್ಮ ವಿದ್ಯಾರ್ಥಿನಿ ಜೀವನ ಹೇಗಿತ್ತು ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ? ಹಾಯ್ ಗಿರಿ, ನಾನು ಶ್ರುತಿ ಇಬ್ರು 5th ಇಂದ 7th ತನಕ ಕ್ಲಾಸ್ಮೇಟ್ಸು. ಗ್ರೀನ್ವುಡಲ್ಲಿ ಓದಿದ್ದು, ಹೊಳೆ ನರಸೀಪುರಲ್ಲಿ. ಶ್ರುತಿಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ರನ್ನಿಂಗ್ ರೇಸಲ್ಲಿ ಯಾವಾಗಲೂ ಅವಳೇ ಫಸ್ಟ್ ಬರ್ತಾ ಇದ್ಲು. ಇಂಡಿಪೆಂಡೆನ್ಸ್ ಡೇ ಇದ್ದಾಗ ಒಂದು ಡ್ಯಾನ್ಸ್ ಮಾಡಿದ್ವಿ, ಬೇಟೆಗಾರ ಡ್ಯಾನ್ಸ್ಗೆ. ಅದಕ್ಕೆ ಬಿಲ್ಲು ಮತ್ತು ಅದಕ್ಕೆ ಪುಕ್ಕ ಎಲ್ಲ ಬೇಕಾಗಿತ್ತು, ಕೋಳಿ ಪುಕ್ಕಗಳೆಲ್ಲ. ಕೋಳಿ ಇದಕ್ಕೆಲ್ಲ ಹೋಗಿ ಅಲ್ಲೆಲ್ಲ ಪುಕ್ಕ ಹುಡ್ಕೊಂಡು ಎಷ್ಟೆಲ್ಲ ತುಂಬ ಸರ್ಕಸ್ ಮಾಡಿದ್ದೀವಿ ನಾವು. ಸಮ್ಮರ್ ಹಾಲಿಡೇಸ್ ಮತ್ತು ದಸರಾ ಹಾಲಿಡೇಸ್ ಮುಗಿದ ಮೇಲೆ ಯಾವಾಗಲೂ ಒಂದು ವಾರ 15 ದಿವಸ ಹಾಗೆ ಲೇಟಾಗೆ ಕರ್ಕೊಂಡು ಬರೋರು, ಯಾವಾಗಲೂ ಬಿಡೋದಕ್ಕೆ ನಿನ್ನ. ಯಾವಾಗ ನೋಡಿದ್ರು ಹುಣಸೆಹಣ್ಣು ಮಾವಿನಕಾಯಿ, ಎಲ್ಲೋದ್ರೂ ಯಾವ ಮರ ಇದ್ದರೂ ಹತ್ತಾದ್ರೂ ಸರಿ ನೀನು ಎಲ್ಲರಿಗೂ ಕೀಳ್ಕೊಡ್ಬೇಕು. ಆವಾಗ ಹುಣಸೆಹಣ್ಣೆಲ್ಲ ಜಜ್ಜಿ ಅದನ್ನೆಲ್ಲ ಸ್ವೀಟ್ ಮಾಡಬೇಕು ಅಂತ ನಾನು ಮಾಡ್ಕೊಡ್ತೀನಿ ಅಂತೇಳಿ ಎಲ್ಲನೂ ಸೇರಿಸಿ ಒಂದು ಸ್ನ್ಯಾಕ್ಸೇ ರೆಡಿ ಮಾಡಿಬಿಡ್ತಿದ್ದೆ. ಜ್ಞಾಪಕ ಇದೆಯಾ? ವಿಜುವಲ್ ಆಗ್ತಾ ಇದೆ ಅಲ್ಲ ನೀನು? ವಿಜುವಲ್ ಸೌಂಡ್ ಎಲ್ಲರಿಗೂ. ನಾನು ಒಂದು ದಿವಸ ಸ್ಕ್ರೀನಲ್ಲಿ ಬರ್ತಿದ್ದೆ ಅಂತ ಹೇಳ್ತಿದ್ದೆ ಅಲ್ಲ, ನೀನು ಸ್ಕ್ರೀನಲ್ಲಿ ನೋಡಿ ತುಂಬ ಖುಷಿ ಆಯಿತು. ಬನ್ನಿ 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 ಬನ್ನಿ. Is it Rashmi? Oh, so sweet. So sweet. So sweet. ಎಷ್ಟು ವರ್ಷ ಆಯ್ತು ರಶ್ಮಿ ನೋಡಿ ನೀವು? 28 years. 28 years? 28 years ಆಯ್ತು ನಿನ್ನ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್. ವೆರಿ ಹ್ಯಾಪಿ ಸರ್. ನನಗೆ ಇವಳು ನೋಡಿದ್ರೆ ಹೊಟ್ಟೆ ಉರಿತಾ ಇದ್ದಿದ್ದು ಒಂದೇ ಒಂದು ಕಾರಣಕ್ಕೆ, ತುಂಬಾ ಬೆಳ್ಳಗಿರೋಳು. ರಶ್ಮಿ ಅಂದ್ರೆ ಹಂಗೆ ಪಳಪಳ ಹೊಳೆಯೋಳು. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋರು ಮುಖಕ್ಕೆ ಏನಾದ್ರು ಹಾಕೊಂಬ ಅಂತ. ಇವಳ ಮೇಲೆ ಕಾಂಪಿಟೇಷನ್ಗೋಸ್ಕರ ಒಂದ್ಸರಿ ನಾನು ಈ ಕಾಗೆ ಭಂಡಾರ ಅಂತ ಬರುತ್ತೆ, ಅದನ್ನ ಕುಟ್ಟಿ ಮುಖಕ್ಕೆ ಹಾಕೊಂಡು ಹೋಗಿದ್ದೆ. ಅಷ್ಟು ಬೆಳ್ಳಗಿರೋಳು, ಅಷ್ಟು ಸುಂದರವಾಗಿರೋಳು. ಸೊ ಸ್ವೀಟ್. 28 ವರ್ಷಗಳ ನಂತರ ಸ್ನೇಹಿತರು ಇಬ್ರು ಸಿಕ್ಕಿದ್ರ, ಅದ್ಭುತವಾದ ಕ್ಷಣ ಇದು. ಇದನ್ನ ಸೆರೆ ಹೊಡೆಯೋಣ ನಮ್ಮ ಓಪೋ ಸೆಲ್ಫಿಯಲ್ಲಿ. ಯಾ ರೈಟ್, ಓಪೋ ಸೆಲ್ಫಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರೈಟ್. ರಶ್ಮಿ ಅವರೇ, ನಿಮ್ಮ PT ಮಾಸ್ಟರ್ಗೆ ಎಲ್ಲ ಪಾಠಗಳು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ, ಬಟ್ ಇವರು PT ಮಾಸ್ಟರ್ಗೆ ಒಂದು ಪಾಠ ಕಲಿಸಿದಾಳೆ, ಜೀವನದ ಪಾಠ ಕಲ್ಸ್ಕೊಟ್ಟಿದಾರಂತೆ. ಅವ್ರು ಸ್ಕೂಲ್ ಬಿಟ್ಟು ಓಡೋಗ್ಬಿಟ್ರಂತೆ, ಬೇರೆ ವೃತ್ತಿಗೆ ಹೋಗ್ಬಿಟ್ಟಿದಾರಂತೆ. ಅವ್ರು ಆತ್ಮರಕ್ಷಣೆ ಬೇಕು ಅಂತ ಪೊಲೀಸ್ ಆಗ್ಬಿಟ್ರಂತೆ. ಅಯ್ಯೋ ಸರ್, ಇಷ್ಟೆಲ್ಲ ದೊಡ್ಡ ಕಥೆಗಳಿದೆ. ಕರೆಕ್ಟ್ ವರ್ಷನ್ ಏನ್ ಮೇಡಮ್? ಯಾಕೆ ಅವ್ರು
PT ಮಾಸ್ಟರ್ ಪೊಲೀಸ್ ಹೆಂಗಾಗ್ತಾರೆ ಮೇಡಮ್? ಏನಾಯ್ತು ಮೇಡಮ್? ಹಾಗೇನಿಲ್ಲ ಸರ್, ಅವ್ರಿಗೆ ಇಲ್ಲಿಂದ ಹೆಂಗ್ ಕೆಲಸ ಬಿಟ್ಟು ಹೋಗೋದು ಅಂತಿದ್ರು, ಅದಕ್ಕೆ ನಾನು ಸ್ವಲ್ಪ ಸಹಾಯ ಮಾಡಿರ್ಬೋದೇನೋ. ಸ್ವಲ್ಪ ಸಹಾಯ ಮಾಡಿದ್ರೆ ಮೇಡಮ್? ಅದು ಯಾವ ಥರ ಸಹಾಯ ಮಾಡಿದ್ರಿ ಮೇಡಮ್? ಸಣ್ಣ ಪುಟ್ಟ ಸಹಾಯ ಮಾಡಿರ್ತೀನಿ ಸರ್ ಅವಾಗ. ಇದೆ ಎದೆ ನೋವು ಅಷ್ಟೇ ಇರ್ಬೋದು, ಅಷ್ಟೇ. ಇನ್ನು ಅದು ಬಿಟ್ರೆ ಇನ್ನೇ. ವೆಲ್ಕಮ್ ಸರ್. ಸರ್ ದಯವಿಟ್ಟು ಸ್ವಲ್ಪ ಈ ಕಡೆ ಬಂದ್ಬಿಡಿ ಸರ್. ಮೇಡಮ್ ತುಂಬ ಟೆನ್ಷನ್ ಆಗ್ತಿದ್ದಾರೆ, ನೀವು ಇಲ್ಲಿ ಬಂದ್ಬಿಡಿ. ಈಗ ಏನೋ ಸಣ್ಣ ಪುಟ್ಟ ಸಹಾಯ ಮಾಡಿದ್ರಲ್ಲ, ನೀವು ಹೇಳ್ತೀರಾ ಅಥವಾ ಇವ್ರನ್ನ ಕೇಳಲ್ಲ? ಸರ್ ಅವ್ರಿಗೆ ಪೊಲೀಸ್ ಬೇರೆ ಆಗ್ಬಿಟ್ಟಿದ್ದಾರೆ ಸರ್. ಹೇಳಿ ಸರ್, ಏನಾಯ್ತು ಸರ್? ನೀವು ಯಾಕೆ ಸರ್ PT ವೃತ್ತಿನ ಬಿಟ್ಟು ನೀವು ಪೊಲೀಸ್ ಆಫೀಸರ್ ಯಾಕಾದ್ರಿ ಸರ್? ನೀವು ಕೊಕ್ಕ ಮ್ಯಾಚ್ ನಡಿಬೇಕಾದ್ರೆ ನಾನು ವಿಶಾಲ್ ಗಾರ್ಡ್, ಯಾವಾಗಲೂ ವಿಶಾಲ್ ಗಾರ್ಡ್ ಹಾಕತ್ತಿದ್ದೆ. ಆ ವಿಶಾಲ್ ಗಾರ್ಡಲ್ಲಿ ಒಂದು ಏಟ್ ಹೊಡೆದ ತಕ್ಷಣ ಅವರು ನಾಟಕ ಮಾಡಿ ಬಿದ್ದೋಗ್ಬಿಟ್ರು ತಳಗಡೆ. ಆಗ ನಮ್ಗೆ ಒಳ್ಳೆ ರೇಸ್ಬಿಟ್ಟು ಆಟೋಗಳೇ ಇಲ್ಲ. ಆಗ ನಾನೇ ಹೆಗಲ ಮೇಲೆ ಕೂರಿಸ್ಕೊಂಡು ಹಾಸ್ಪಿಟ್ಲಿಗೆ ತಗೋಗಿ ಅಡ್ಮಿಟ್ ಮಾಡಿದೆ. ಡಾಕ್ಟರ್ ಎಲ್ಲ ಬಂದು ನೋಡಿದ್ರು, ನೋಡಿ ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ಟಂದ್ಮೇಲೆ ನಾನು ಈ ಹೊರಗಡೆ ಬಂದು ಕಿಟಕಿ ಹತ್ರ ಬಂದೆ. ಆಮೇಲೆ ಫ್ರೆಂಡ್ಸ್ ಕೇಳ್ತಾಳೆ, ನೋಡಿ ಮಾಸ್ಟರ್ ಹೆಂಗೆ ಎದುರಿಸ್ತೆ, ಯಾಕೆ ಮಾಡಿದೆ ನೋಡಿ ಮಾಸ್ಟರ್, ನನ್ನ ಯಾವತ್ತಿನ ಸೇರಿಸ್ಕೊಬಾರ್ದು ನನ್ನ ಅನ್ನಂಗೆ ಮಾಡಿದ್ದೀನಿ ಅಂತ ಹೇಳ್ತಿದ್ರು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಯಾವುದೇ ಡ್ಯಾನ್ಸು, ಒಂದು ನಾಗಾ ಡ್ಯಾನ್ಸ್, ಒಂದು August 15 ಒಂದು ನಾಗಾ ಡ್ಯಾನ್ಸು ನಾನು ಕ್ಯಾಸೆಟ್ ಹಾಕಿದೆ. 1 hour ಕ್ಯಾಸೆಟ್, ಅದು 20 ನಿಮಿಷ ಯಾರೂ ಮಾಡಲಿಲ್ಲ. ಅವರೇ ನಾಗಾ ಡ್ಯಾನ್ಸ್ನಲ್ಲಿ ಫಸ್ಟ್ ಪ್ರೈಜ್, ನಮ್ಮ ಸ್ಕೂಲಿಗೆ ಫಸ್ಟ್ ಪ್ರೈಜು ತಂದುಕೊಟ್ರು. ಅದು ನನಗೆ ಹೆಮ್ಮೆ ಆದಂಥ ವಿಚಾರ. ಆಮೇಲೆ ಬ್ಯಾಂಡ್ನಲ್ಲಿ ಹೊಸ ಸೆಟ್ಟು, ಅಲ್ಲಿ 5-6 ಸಾವಿರ ಜನ ಸೇರೋರು. ಆ ಇದರಲ್ಲಿ ದೇವೇಗೌಡರು ಬಂದಿದ್ರು. ದೇವೇಗೌಡರು ಪ್ರೋಗ್ರಾಮ್ನಲ್ಲಿ ಫಸ್ಟ್ ಪ್ರೈಸ್ ತಗೊಂಡ್ರು. ಮಾರ್ಚ್ ಫಸ್ಟ್ ಅಂತೂ ಚಿಂದಿಯಾಗಿ ಮಾಡ್ತಾಯಿದ್ರು ಬಿಡಿ. ಮಾರ್ಚ್ ಫಸ್ಟ್ ನೋಡಂಗೆ ಇಲ್ಲ, ಆ ಟೈಪ್ ಮಾಡ್ತಾಯಿದ್ರು. ಈಗ ಫಿಲಮ್ ರಂಗಕ್ಕೆ ಬಂದು ಒಳ್ಳೆ ಹೆಸರು ತಂದಿದ್ದಾರೆ. ಅದಕ್ಕಿಂತ ಹೆಮ್ಮೆ ವಿಚಾರ ನನಗೆ ಇನ್ನೇನು ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಬನ್ನಿ ಥ್ಯಾಂಕ್ ಯು. ಶ್ರುತಿ ಅವರೇ, ನಿಮ್ಮ ಜೊತೆ ಮಾಡಿದಂಥ ಕರ್ಪೂರದ ಗೊಂಬೆ ಚಿತ್ರ ನೆನಪಾಗುತ್ತೆ. ಆ ಜರ್ನಿ ಎಲ್ಲಿ ಶುರು ಆಯಿತು ನಿಮ್ಮದು ಅಂತ ನೋಡಿದ್ರೆ, ನಿಮ್ಮ ಜೀವನ ಈ ಚಿತ್ರರಂಗದ ಪಯಣ ಶುರು ಆಗೋದು ಮಚ್ ಬಿಫೋರ್ ಆಸೆಗೊಬ್ಬ ಮೀಸೆಗೊಬ್ಬ ಅನ್ನೋ ಚಿತ್ರದಲ್ಲಿ ಪ್ರಿಯದರ್ಶಿನಿಯಾಗಿ ನಮ್ಮೆಲ್ಲರಿಗೂ ಪರಿಚಯ ಆಗ್ತೀರಿ ನೀವು. ಆಗ ನಿಮ್ಮ ಶೆಡ್ಯೂಲ್ ಹೇಗಿತ್ತು ಅಂದರೆ, ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ ಸ್ಕೇಟಿಂಗ್ ಮಾಡ್ತಾ ಇದ್ರಂತೆ, 7 ರಿಂದ 8 ಎಕ್ಸಸೈಸ್ ಮಾಡ್ತಾ ಇದ್ರಂತೆ, ಆಮೇಲೆ ಸ್ಕೂಲ್ ಅಂತೆ, ಆಮೇಲೆ ಕರಾಟೆ ಟ್ರೈನಿಂಗು, ಆಮೇಲೆ ಡ್ಯಾನ್ಸ್ ಟ್ರೈನಿಂಗು, ಆಮೇಲೆ ಅಪ್ಪನ ಜೊತೆ ಕನ್ನಡಿ ಮುಂದೆ ಆಕ್ಟಿಂಗ್ ಮಾಡಬೇಕಾಗಿತ್ತಂತೆ. ಇದು ಇವರ ಶೆಡ್ಯೂಲ್. ಆ ಥರ ಇವ್ರನ್ನ ತಯಾರಿ ಮಾಡ್ತಿದ್ದೀರಿ ನೀವು. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ ನೀವು? 9th ಸ್ಟ್ಯಾಂಡರ್ಡಾ? 8th ಸ್ಟ್ಯಾಂಡರ್ಡ್. ವಾಸ್ ಇಟ್ ಡಿಫಿಕಲ್ಟ್? ವೆರಿ ಡಿಫಿಕಲ್ಟ್. ಅದು ಒಂದು ಡ್ಯಾನ್ಸ್ ಕ್ಲಾಸು, ಎಲ್ಲೋ ಒಂದು ಕಡೆ ಸ್ಕೇಟಿಂಗು. ನಮ್ಗೆ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂತ ಏನು ಗೊತ್ತೇ ಇಲ್ಲ. ಅಪ್ಪ ಹೇಳ್ತಾ ಇದ್ದಾರೆ, ಅಪ್ಪ ಇದನ್ನೆಲ್ಲ ಕಲಿ ಅಂತಿದ್ದಾರೆ, ಶ್ರದ್ಧೆಯಿಂದ ನಿಷ್ಠೆಯಿಂದ ಕಲಿಬೇಕು ಅಂತ ಅಷ್ಟೇ ಗೊತ್ತಿತ್ತೆ ಹೊರತು ಯಾಕೆ ಇಷ್ಟೆಲ್ಲ ಕಲಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ನನ್ನಲ್ಲೂ ಹುಟ್ಟಿದ್ದಿಲ್ಲ. ರೈಟ್. ನಿಮ್ಮ ಡೆಬ್ಯೂ ಫಿಲ್ಮ್ ಆಸೆಗೊಬ್ಬ ಮೀಸೆಗೊಬ್ಬ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಒಂದು ಹೇಗಾಯ್ತು ನಮಗೂ ಅವರು ಅಂದರೆ, ಈ ಮನೆ ಮೆಚ್ಚಿದ ಹುಡುಗಿನ ನಾವು ನಿರ್ಮಾಣ ಮಾಡಿದ್ವಿ. ಬಿಡುಗಡೆ ಎಲ್ಲ ಕಡೆ ಕೇಂದ್ರಗಳು 50 ದಿವಸ 100 ಡೇಸ್ ಪಿಕ್ಚರ್ ಹೋಗಿತ್ತು. ಹಾಗೆ ಹೆಗ್ಗಡದನ್ನು ಕೊಟ್ಟಲು ಕೂಡ ಈ ಚಿತ್ರ 50 ದಿವಸ ಹೋಗಿತ್ತು. ಅಲ್ಲಿ ಚಿತ್ರಮಂದಿರದವರು ಬರಬೇಕು, ಅಲ್ಲಿಗೆ ಕರ್ಕೊಂಬನ್ನಿ, ಜನರ ಅಪೇಕ್ಷೆ ಪಡ್ತಾ ಇದ್ದಾರೆ. ಸರಿ, ನಾವು ಫಿಕ್ಸ್ ಮಾಡಿಕೊಂಡು ಶಿವರಾಜ್ ಕುಮಾರ್ ಕರ್ಕೊಂಡು ಹೋದೆ. ಆ ಟೈಮ್ಗೆ ಶ್ರುತಿ ಓಡ್ ಬಂದು 7ನೇ ಕ್ಲಾಸ್ವರೆಗೂ, ಐ ಥಿಂಕ್ 4 ಕ್ಲಾಸ್ ಸರಿಯಾಗಿ. ನಮ್ಗೆ ಆ ಟೈಮ್ನಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಪಿಕ್ಚರ್ನ ನಾವು ಮಾಡಬೇಕಾಯ್ತು. ಪ್ರದೀಪ್ ಅದನ್ನು ಹುಡುಗಿ ಹುಡುಕ್ತಾ ಇದ್ವಿ. ಆಯ್ತು ಕೊಡ್ರಿ ಫೋಟೋನ. ಬೆಂಗಳೂರು ಬಂದು ನಮ್ಮ ಅಕ್ಕ ಅವ್ರ ಕೈ ಕೊಟ್ಟೆ. ಅಕ್ಕ ನೋಡಿ ಇದು ಏನೋ ಸುಮಾರಾಗಿದೆ. ಉದಯಶಂಕರ್ ತೋರಿಸಿದ್ರು. ಉದಯಶಂಕರ್ ಇದ್ದರು, ಇಲ್ಲಪ್ಪ ಅಂತಂದರೆ ಶೂಟಾಗಿ ಮಾಡ್ಬೋದು ಪರತ್ನವ್ರೆ. ಸರಿ ಅವಾಗ ಹೇಳ್ಬಿಡ ಅಂತ ನಾನು ತಕ್ಷಣ ಕೃಷ್ಣ ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಬಂದು ಆಸೆ ಬೀಸಗೊಬ್ಬ ಆದಮೇಲೆ ಮುಂದೆ ಬೇಕಾದ ಚಿತ್ರಗಳು ಮಾಡಿದ್ಲು. ಆಮೇಲೆ ಬೆಳೀತಾ ಕನ್ನಡ ಚಿತ್ರರಂಗದಲ್ಲಿ ಏನಾಯಿತು, ಕಲ್ಪನಾ ಅವರು ಹೋದ್ಮೇಲೆ ಆ ಸ್ಥಾನವನ್ನು ಶ್ರುತಿ ತುಂಬಿದ್ಲು ಅಂತ ಹೇಳಿ ಅಷ್ಟರ ಮಟ್ಟಿಗೆ ಶ್ರುತಿಗೆ ಒಳ್ಳೆ ಫ್ಯಾನ್ಸ್ ಇದ್ರು. ಇವತ್ತು ಹೆಂಗಸರ ಮನಸ್ಸನ್ನು ಸೆಳೆಯುವಂಥ ಕಲಾವಿದೆ ಅಂತ ಹೇಳಿದ್ರೆ ಶ್ರುತಿ ಅಂತ ಹೇಳಿ ತಪ್ಪಾಗಲಾರದು. ಕಲ್ಪನಾ ಅವ್ರ ನಂತರ ಆ ಜಾಗನ ನೀವು ತುಂಬಿಸಿದ್ರಿ ಅಂತ ಹೇಳಿದ್ರು. ಐ ಡೋಂಟ್ ಡಿಸರ್ವ್ ಇಟ್. ಬಟ್ ಇಲ್ಲ, ಬಹಳ ಜನ ಹೇಳ್ತಾರೆ, ಪಂಡ್ರಿ ಬಾಯ್ ಅವ್ರಿಗೊಂದು ಒಂದು ಇಮೇಜ್ ಇತ್ತು, ಕಲ್ಪನಾಗ ಒಂದು ಇಮೇಜ್ ಇತ್ತು, ಆ ಥರ ಒಂದು ಇಮೇಜ್ ನಿಮ್ಗೆ ಸಿಕ್ತು ಅಂತ ಭಾಳ ಜನ ಹೇಳ್ತಾನೆ ಇರ್ತಾರೆ. ಆ್ಯಂಡ್ ಭಾಳ ಒಳ್ಳೆ ಪಾಯಿಂಟ್ ಶರಣ್ ಹೇಳಿದ್ರು. ನೀವು ಎಂಟರ್ ಆದಾಗ ರಾಜ್ಕುಮಾರ್ ಅವರು ಬ್ಯಾನರ್ಲ್ಲಿ ಎಂಟರ್ ಆಗ್ತಾ ಇದ್ದಾರೆ, ಈ ಕಡೆ ಶಿವಣ್ಣ ಇದ್ದಾರೆ, ಏನಾದ್ರು ಸಣ್ಣ ನರ್ವಸ್ನೆಸ್ ಏನೋ ಇತ್ತಾ ನಿಮಗೆ?
ನನಗೆ ಆಕ್ಟಿಂಗ್ ಬಗ್ಗೆನೇ ಗೊತ್ತಿಲ್ಲ. ನನಗೆ ಅಪ್ಪ ಅಮ್ಮ ಆಕ್ಟ್ ಮಾಡ್ತಾ ಇದ್ರು, ನನಗೆ ಆಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ನಾನು ಯಾವತ್ತೂ ನಾಟಕ ಕಂಪ್ನಿಲಿ ಆಕ್ಟ್ ಮಾಡಿದವಳೆ ಅಲ್ಲ. ನಾ ಶೂಟಿಂಗು ಆಕ್ಟಿಂಗ್ ಅಂತ ನೋಡಿದ್ದೆ ನಾನು ಆಕ್ಟ್ ಮಾಡುವಾಗ ಮೊದಲನೇ ದಿನ. ಅಲ್ಲಿವರೆಗೂ ನನಗೆ ಅದು ಕಲ್ಪನೆನೇ ಇಲ್ಲ. ಅದ್ ಹೇಗೆ ಆಕ್ಟ್ ಮಾಡಿದೆ ಅಂದ್ರೆ ಅಪ್ಪನ ಮೇಲಿದ್ದಂತ ಗೌರವ, ಅಪ್ಪ ನನಗೆ ಆ ಕೆಲಸ ಕೊಟ್ಟಿದ್ದಾರೆ ಮಾಡ್ಕೊಂಡ್ ಬಾ ಅಂತ, ಇದ್ರಲ್ಲಿ ಜಯಿಸ್ಕೊಂಡ್ ಬರ್ಬೇಕು ಅನ್ನೋ ಒಂದು ಹಠ, ಏನೇ ಕೆಲಸ ಕೊಟ್ರು ದಿ ಬೆಸ್ಟ್ ಮಾಡಿದಾಳೆ, ಚೆನ್ನಾಗಿ ಮಾಡಿದಾಳೆ ಅಂತ ಅನಿಸ್ಕೋಬೇಕು ಅನ್ನೋ ಒಂದೇ ಒಂದು ಸ್ವಾಭಿಮಾನ ನನ್ನನ್ನು ಚೆನ್ನಾಗಿ ಆಕ್ಟ್ ಮಾಡೋ ಹಾಗೆ ಮಾಡಿಸ್ತು. ರೈಟ್, ತಂಗಿ ಪಾತ್ರ ಮಾಡ್ತಾ ಇದ್ರಿ, ನಿಮಗೆ ಪ್ರಮೋಷನ್ ಸಿಕ್ಕಿದ್ದು ಶ್ರುತಿ ಮೂಲಕ. ಶ್ರುತಿ ಫಿಲ್ಮ್ ಪುದು ವಸಂತಂ ಅವರೇ ಹೇಳಿದ್ರು, ಆ ಫಿಲ್ಮ್ ಪಲ್ಲವಿ ಥಿಯೇಟರ್ ನಡೀತಾ ಇತ್ತಂತೆ, ಅಪ್ಪ ನಿಮ್ಮನ್ನ ಕರ್ಕೊಂಡು ಹೋದ್ರಂತೆ, ಆ ಫಿಲ್ಮ್ ನ ತೋರ್ಸಿದ್ರಂತೆ, ಆ ಹೀರೋಯಿನ್ ತರನೇ ನಿಮ್ಗೆ ಡ್ರೆಸ್ ಅಪ್ ಮಾಡಿದ್ರಂತೆ, ಏನಾಯ್ತು ಆಮೇಲೆ? ಅಪ್ಪ ಆ ಸಿನಿಮಾದಲ್ಲಿ ದ್ವಾರಕೀಶ್ ಅಣ್ಣ ಸುಮಾರು ಹೀರೋಯಿನ್ಗಳನ್ನ ಹುಡುಕ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾದಾಗ ಅಪ್ಪ ಕರ್ಕೊಂಡೋಗಿ ಆ ಸಿನಿಮಾ ತೋರಿಸಿದ್ರು. ಆ ಸಿನಿಮಾನ 2-3 ಸರಿ ನೋಡಿದ್ವಿ ನಾವು. ನೋಡ್ಬಿಟ್ಟು ಅಪ್ಪ ಬೈಕಲ್ಲಿ ನನ್ನನ್ನ ಚಿಕ್ಕಪೇಟೆ ಕರ್ಕೊಂಡೋಗಿ ಅದೇ ತರದ ಕಲರ್ ಸ್ಯಾರೀಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ರು. ಮನೆಗೆ ಕರ್ಕೊಂಡು ಬಂದು ಅಮ್ಮನಿಗೂ ಆ ಸಿನಿಮಾ ತೋರಿಸಿ ಅದೇ ತರ ಮಗಳಿಗೆ ತಲೆ ಬಾಚಿ ಅದೆಲ್ಲ ತಿಲಕ ಎಲ್ಲ ಇಟ್ಟು ರೆಡಿ ಮಾಡು ಅಂತಂದ್ರು. ನನಗೆ ಫಸ್ಟ್ ಟೈಮ್ ಸೀರೆ ಉಟ್ಟಿದ್ದು ನನಗೆ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ನಂಗೆ ಸೀರೆ ಉಟ್ಕೊಳ್ಳೋಕೆ ಬರ್ತಾ ಇರ್ಲಿಲ್ಲ. ಅವಳು ಹೇಗೆ ನಡೀತಾಳೆ, ಅವಳು ಹೇಗೆ ಓಡಾಡ್ತಾಳೆ ಆ ಸಿನಿಮಾದಲ್ಲಿ, ಹಾಗೆ ನಡಿ ಓಡಾಡು ಅಂತೆಲ್ಲ ಮನೇಲೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಸಂಕೇತ್ ಸ್ಟುಡಿಯೋದಲ್ಲಿ ದ್ವಾರಕೀಶ್ ಅಣ್ಣ ಯಾವ್ದು ಶ್ರುತಿ ಸಿನಿಮಾಗೆ ರೆಕಾರ್ಡಿಂಗ್ ನಡೀತಾ ಇತ್ತು. ದ್ವಾರಕೀಶ್ ಅಣ್ಣ ಎಲ್ಲರದ್ದು ಫೋಟೋ ನೋಡ್ತಾ ಇದ್ರು. ನನ್ನನ್ನ ಅಪ್ಪನ ಪರಿಚಯ ಇತ್ತು ಅವ್ರಿಗೆ. ನನ್ನನ್ನ ಯಾರಿದು ನನ್ನ ಮಗಳಣ್ಣ ಅಂತ ಇಂಟ್ರೊಡ್ಯೂಸ್ ಮಾಡಿ, ಅಲ್ಲ ನನ್ನ ಸಿನಿಮಾ ಹೀರೋಯಿನ್ ತರಾನೇ ಇದ್ದಾಳಲ್ಲಪ್ಪ ಇವಳು ಅಂದ್ರು. ಅವ್ರಿಗೆ ಗೊತ್ತಿಲ್ಲ ಆ ಸಿನಿಮಾ ನೋಡೇ ನಾನು ರೆಡಿಯಾಗಿ ಬಂದಿರೋದು ಅಂತ. ಸೊ ಅಪ್ಪನಿಗೆ ಅಷ್ಟು ಡೆಡಿಕೇಶನ್, ಅಪ್ಪನಿಗಿರುವಂತ ಆ ಪ್ರೀತಿ, ಆ ಶ್ರದ್ಧೆ ನೋಡಿ ನಾವು ಕಲ್ತಿದೀವಿ ಅಷ್ಟೇ. ರೈಟ್, ಆ ಶ್ರುತಿ ಡೆಬ್ಯೂ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ಶ್ರುತಿ ಆ ಹೆಸರೇ ಚಂದ. ನಿಮಗೆಲ್ಲ ನಿಜ ಹೇಳಬೇಕು ಅಂತಂದರೆ ಶ್ರುತಿ ಅಂತ ಹೆಸರಿಟ್ಟಿದ್ದೆ ನಾನು. ಶ್ರುತಿ ಶ್ರುತಿ ಕನವರ್ಸ್ಬೇಡಿ ಅಂತ ಎರಡು ಸರಿ ಹೇಳದ ನಿಮ್ಗೆ. ಸರಿ ಕಂಡ್ಬಿಟ್ಟಳು, ನಿಜವಾಗ್ಲೂ ಶ್ರುತಿ ಕಣು. ಶ್ರುತಿ ಪುದು ವಸಂತಂ ಅಂತ ಒಂದು ತಮಿಳು ಚಿತ್ರದ ರೀಮೇಕು ಆ ಚಿತ್ರವನ್ನು ನೋಡಿ ನಾನು ಸಂಕೇತ್ ಸ್ಟುಡಿಯೋಗೆ ಬರ್ತೀನಿ. ಎದುರುಗಡೆ ಒಂದು ಹುಡುಗಿ ಕೂತಿದೆ ಸೋಫಾ ಮೇಲೆ. ಈ ಹುಡುಗಿನ ನೋಡಿದ ತಕ್ಷಣ ನನಗೆ ಬಲು ಇಷ್ಟವಾಗೋದು. ಆಕೆ ಎಂಥ ಕೆಲಸ ಮಾಡಿದಾಳೆ ಅಂತಂದರೆ, ಆ ಪುದು ವಸಂತಂ ಚಿತ್ರವನ್ನು ನೋಡಿ ಆ ಹೀರೋಯಿನ್ ಯಾವ ಗೆಟಪ್ಪಲ್ಲಿದ್ಲೋ ಅದೇ ಗೆಟಪ್ನಲ್ಲಿ ಸಂಕೇತ್ ಸ್ಟುಡಿಯೋಗೆ ಬಂದಿದ್ದಲು ಈಕೆ. ನೋಡಿ ಎಷ್ಟು ಬುದ್ಧಿ ಉಪಯೋಗಿಸಿದ್ದಾರೆ ತಂದೆ ಮಗಳಿಬ್ಬರೂ. ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿರ್ಮಾಪಕನಾಗಿ, ಒಂದು ಒಳ್ಳೆಯ ನಟಿನ, ಒಂದು ಸುಂದರಿಯಾದ ನಟಿನ, ಒಂದು ಸೊಗಸಾದ ಕಲಾವಿದೆಯನ್ನು ಪರಿಚಯ ಮಾಡಿದನಲ್ಲ ಅನ್ನೋ ಒಂದು ಸಂತೋಷ ನನಗೆ ಬಹಳ ಇದೆ. ನಮ್ಮ ತಂದೆ ಒಂದು ಅವಕಾಶಕ್ಕೋಸ್ಕರ ಎಷ್ಟು ಒದ್ದಾಡ್ತಾ ಇದ್ರು ಇಂಡಸ್ಟ್ರಿಯಲ್ಲಿ. ಎಷ್ಟು ಜನ ಡೈರೆಕ್ಟರ್ ಮನೆ ಬಾಗಿಲುಗಳಿಗೆ ಆಲ್ಬಮ್ ಹಿಡ್ಕೊಂಡು ಸುತ್ತಾಡಿದ್ದಾರೆ. ನಮ್ಮಪ್ಪ ಮನೆಗೆ ವಾಪಸ್ ಬರ್ತಾ ಇರ್ಲಿಲ್ಲ. ನಾಟಕ ಕಂಪ್ನಿ ಎಲ್ಲ ಬಂದ್ ಮಾಡಿ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ವಿ. ಮಾಡಕ್ ಬೇರೆ ಏನು ಉದ್ಯೋಗ ಇಲ್ಲ. ಅಪ್ಪನಿಗೆ ಇದ್ದಿದ್ದು ಒಂದೇ ಉದ್ಯೋಗ, ನನ್ನನ್ನ ಸಿನಿಮಾ ಇಂಡಸ್ಟ್ರಿಗೆ ತರಬೇಕು ಅನ್ನೋದಷ್ಟೇ. ಕೊನೆಗೆ ಮನೇಲಿ ಎಲ್ಲಾನು ಮಾರ್ಕೊಂಡ್ಬಿಟ್ವಿ. ಆ ಕೊನೆಯಲ್ಲಿ ಉಳಿದಿದ್ದು ನಮ್ಮ ಅಮ್ಮನ ತಾಳಿ ಮಾತ್ರ. ನಮ್ಮಪ್ಪ ಹೇಳಿದ್ರು, ಇದೊಂದಿದೆ, ಇದನ್ನ ಮಾರಿ ಇದನ್ನ ದುಡ್ಡು ತಗೊಂಡ್ ಬರ್ತೀನಿ, ಅದು ಖಾಲಿ ಆಗೋವರೆಗೂ ನಾವು ಬೆಂಗಳೂರಲ್ಲಿ ಇರ್ತೀವಿ. ಹಣೆ ಬರದಲ್ಲಿ ನಿಮ್ಗೆ ಅದೃಷ್ಟ ಅನ್ನೋದಿದ್ರೆ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ತೀರಾ, ಇಲ್ಲಾಂದ್ರೆ ಮತ್ತೆ ವಾಪಸ್ ನಾಟಕ ಕಂಪ್ನಿಗೆ ಹೋಗ್ತೀನಿ, ನಾನು ನಿಮ್ಮನ್ನ ಸಾಕ್ತೀನಿ ಮಕ್ಕಳ ಅಂತಂದ್ರು. ನಮ್ಗೆಷ್ಟು ಭಯ, ಎಷ್ಟು ಕಾತರ ಇತ್ತು, ಎಷ್ಟು ತವಕ ಇತ್ತು, ಎಷ್ಟು ಹಸಿವಿತ್ತು ನಮಗೆ ಈ ಇಂಡಸ್ಟ್ರಿಯಲ್ಲಿ ಒಂದು ಅವಕಾಶ ಸಿಗೋದು. ದ್ವಾರಕೀಶ್ ಅಣ್ಣ ದೇವರು ನಮಗೆ. ದ್ವಾರಕೀಶ್ ಅಣ್ಣ ಒಂದು ಅವಕಾಶ ಕೊಟ್ಬಿಟ್ರು, ಅದನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ಳೋದು. ಹಗಲು ರಾತ್ರಿ ಆ ಶೂಟಿಂಗ್ ಎಷ್ಟು ದಿವಸ ನಡೆದಿದೆಯೋ ಅಷ್ಟು ದಿವಸ ಮನೇಲಿ ಯಾರೂ ನಿದ್ದೆ ಮಾಡಿಲ್ಲ. ಪ್ರತಿ ದಿನ ಆ ಸೀನ್ನ ತಗೊಂಡ್ ಬರೋದು, ನಾಳೆ ಏನ್ ಸೀನ್ ನಡೆಯುತ್ತೆ ಅನ್ನೋದು, ಮನೇಲಿ ರಿಹರ್ಸಲ್ ಮಾಡೋದು. ಲೈಫಲ್ಲಿ ಒನ್ ಟೈಮ್ ನನಗೆ ಅವಕಾಶ ಸಿಕ್ಕಿದೆ, ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನೊಬ್ಳೇ ಅಲ್ಲ, ಇಡೀ ಫ್ಯಾಮಿಲಿ ನನ್ನ ಜೊತೆ ನಿಂತಿತ್ತು. ಆ ಅವಕಾಶ ನನ್ಗೆ ಎಷ್ಟು ದೊಡ್ಡದು ಅಂತ ಬಹುಶಃ ನಾನು ಮಾತಲ್ಲಿ ಹೇಳಲಾರೆ. ಅಂತ ದ್ವಾರಕೀಶ್ ಅಣ್ಣ ನನ್ನ ಬಗ್ಗೆ ಇಷ್ಟು ಒಳ್ಳೆ ಮಾತಾಡ್ತಾರೆ ಅಂದರೆ ಬಹುಶಃ ನನ್ನ ಕಲಾವಿದೆಯಾಗಿ ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಇವತ್ತು ನನಗೆ ಸಾರ್ಥಕ ಅನಿಸ್ತಾ ಇದೆ. ರೈಟ್ ಶ್ರುತಿ ಅವರೇ, ನಂತರ ಅಫ್ಕೋರ್ಸ್ 90s ನಮ್ಗೆಲ್ರಿಗೂ ಗೊತ್ತೇ ಇದೆ, ಶ್ರುತಿಯಲ್ಲಿ ಶುರುವಾದಂಥ ನಿಮ್ಮ ಇನ್ನಿಂಗ್ಸ್ ಅತ್ಯದ್ಭುತ. ಅದು ನಿಮ್ದೇ ಒಂದು ಚಾಪ್ ಮೂಡಿಸ್ತೀರಿ ಅಂದ್ರೆ ಶ್ರುತಿ ಅವರ ಸಿನಿಮಾ ಅಂದ್ರೆ ಈ ರೀತಿ ಇರುತ್ತೆ, ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು.
ಅದ್ರಲ್ಲಿ ಬಹಳ ಒಳ್ಳೆ ಸಂದೇಶಗಳಿರುತ್ತೆ. ಹೆಣ್ಮಕ್ಳ ಕಷ್ಟಗಳನ್ನ ಹೇಳ್ತಾರೆ. ಒಂದು ಹೆಂಡತಿಯಾಗಿ, ಒಂದು ತಂಗಿಯಾಗಿ, ಒಂದು ಅಕ್ಕನಾಗಿ ಎಲ್ರಿಗೂ ರಿಲೇಟ್ ಆದ್ರಿ ನೀವು ಆ ಟೈಮಲ್ಲಿ. ಕನ್ನಡದಲ್ಲಿ ಒಂದು ಹಿಟ್ ಕೊಡೋದು ಬಹಳ ಸುಲಭ, ಸತತವಾಗಿ ಹಿಟ್ ಕೊಡೋದು 10, 20, 30 ವರ್ಷಗಳು ಉಳಿಯೋದು ಎಷ್ಟು ಕಷ್ಟ ನಿಮ್ಮಂತವ್ರು ಗೊತ್ತಿರುತ್ತೆ. ನನಗೇನು ಅದು ಗೊತ್ತೇ ಆಗಿಲ್ಲ ರಮೇಶ್ ಅವರೇ. ಶ್ರುತಿ ಸಿನಿಮಾದ ಇಮೇಜ್ ಅಷ್ಟು ಅದ್ಭುತವಾದದ್ದು, ಅಷ್ಟು ದೊಡ್ಡದದು. ಶ್ರುತಿ ಸಿನಿಮಾ ಆದ್ಮೇಲೆ ಅವಕಾಶಗಳು ಮೇಲಿಂದ ಮೇಲೆ ಬರ್ತಾ ಹೋದ್ವು. ಬಂದಂತ ಪಾತ್ರಗಳನ್ನ ನಾನು ಶ್ರದ್ಧೆಯಿಂದ ಅಭಿನಯಿಸಿದ್ದೀನಿ ಅಷ್ಟೇ. ಹಿಟ್ಟು ಆಯ್ತು ಅಷ್ಟೇ, ಮಾಡಿದ್ರು. ನೋಡಿ, ಈಗ ಒಂದು ಅರ್ಧ ಗಂಟೆ ಮುಂಚೆ ನೋಡಿ ಶ್ರುತಿಗೂ ಈಗ ನೋಡೋ ಶ್ರುತಿಗೂ ಎಷ್ಟು ಡಿಫ್ರೆನ್ಸ್ ಇದೆ. ಈ ಗಾಂಭೀರ್ಯ, ಈ ಚೇಂಜ್ ಅದೆಲ್ಲ ಯಾವಾಗ ಬಂತು ಮೇಡಮ್? ಯಾವ ಕ್ಷಣದಲ್ಲಿ ನೀವು ಗಮನಿಸಿದ್ರಿ? ಶ್ರುತಿ ಅವ್ರಿಗೆ ಇದು ಎರಡು ಜೊತೆಯಲ್ಲಿ ಬಂದಿದೆ ಅಂತಂತಂದರೆ ಅದು ತಪ್ಪಲ್ಲ. ಇವತ್ತು ಅವ್ರಿಗಿರೋವಂಥ ಒಂದು ದೊಡ್ಡ ಶಕ್ತಿ ಏನು ಅಂತಂತಂದರೆ, ನಾನು ಇದುವರೆಗೂ ಇಷ್ಟು ಜನ ಏನು ಮಾತಾಡಿದಾರಲ್ಲ, ಆ ತುಂಟಾಟದ ಶ್ರುತಿ ಅದನ್ನು ಕಳ್ಕೊಳ್ಳಾರದೆ ಒಂದು ಜವಾಬ್ದಾರಿಯುತವಾದಂಥ ಒಂದು ಶ್ರುತಿ ಆಗೋದಕ್ಕೆ ತುಂಬ ಕಷ್ಟವಾದ ವಿಚಾರ. ಅದು ಸಾಧನೆ ಮಾಡಿದ್ದಾರೆ ಅಂತ ಅನ್ನೋದಾದರೆ ಅವರು ಆ ಜಾಗದಲ್ಲಿ ಕೂತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಷ್ಟೇ. ಓಕೆ ಶ್ರುತಿ ಅವರೇ, ನಿಮ್ಮ ಅಫ್ಕೋರ್ಸ್ ಎಲ್ಲ ಹೀರೋ ಜೊತೆ ನೀವು ಆಕ್ಟ್ ಮಾಡಿದಿರಿ, ದಿಗ್ಗಜ ಜೊತೆ ಎಲ್ಲ ಆಕ್ಟ್ ಮಾಡಿದಿರಿ. ನಿಮ್ಮ ಹೀರೋಸ್ ನಿಮ್ಮ ಬಗ್ಗೆ ಏನು ಮಾತಾಡಿದ್ದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ಹಾಯ್ ಶ್ರುತಿ. ಹಾಯ್ ಶ್ರುತಿ, ಹೌ ಆರ್ ಯು? ಹಾಯ್ ಶ್ರುತಿ ಮೇಡಮ್, ನಮಸ್ತೆ. ಶ್ರುತಿ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ಆರ್ತಿಯವರು ಆದಮೇಲೆ ನನಗೆ ತುಂಬ ಇಷ್ಟವಾದ ಅವರು ಆರ್ಟಿಸ್ಟ್ ಅಂದರೆ ನನಗೆ ಶ್ರುತಿ ಅವರು. ನನ್ನ ತಂಗಿ ಬದುಕಬೇಕು, ನನಗೆ ನನ್ನ ತಂಗಿ ಬೇಕು. ನಾವು ಆವತ್ತು ಪಾತ್ರಗಳನ್ನ ಆರಿಸ್ಕೋಬೇಕಾದ್ರೆ ಒಂದು ಎಮೋಷನಲ್ ಹೀರೋಯಿನ್ ಪಾತ್ರ ಇದ್ದಾಗ ಶ್ರುತಿ ಅವ್ರು ಮಾಡ್ತಾರೆ ಅಂತಂದ್ರೆ ನಾವು ಸ್ವಲ್ಪ ಹಿಂಗಾಗ್ತಿದ್ವಿ. ನಟಿಗೆ ಹುಷಾರಾಗಿರ್ಬೇಕಪ್ಪ, ತಿನ್ಬಿಡ್ತಾರೆ ಅಂತೇಳಿ ಅಷ್ಟು ಚೆನ್ನಾಗಿ ಅಭಿನಯಿಸ್ತಾ ಇದ್ರಿ ನೀವು. ನಾನು ಅವರು ಶ್ರುತಿ ಅವರು ಫಸ್ಟ್ ಟೈಮ್ ತವರಿನ ತೊಟ್ಲು ಪಿಕ್ಚರಲ್ಲಿ ಫಸ್ಟ್ ಡೇ ನನಗೆ ಅವರಿಗೆ ಒಂದು ಸೀನ್ ಇತ್ತು. ಅವರು ಒಂದು ಅಭಿನಯ ನೋಡಿಬಿಟ್ಟು ನಾನು ಹಂಗೆ ಫಂಕ್ ಆಗಿಬಿಟ್ಟೆ. ಯಾಕಂದರೆ ಶಿ ಇಸ್ ಅ ಬ್ಯೂಟಿಫುಲ್ ಆರ್ಟಿಸ್ಟ್. ಒಂದು ಹೆಣ್ಣಿಗೆ ದೇವರಾಣೆಗೂ ಬೆಲೆ ಇಲ್ಲ ರೀ. ಆಲ್ಮೋಸ್ಟ್ ನಾನು ಮಾಡಿದ್ದೆ ನಿಮ್ಮ ಜೊತೆ ಎಲ್ಲ ಸಿನಿಮಾನು ಹೀರೋಯಿನ್ ಓರಿಯೆಂಟೆಡ್ ಸ್ಕ್ರಿಪ್ಟೇ ಆದ್ರೂ ಒಳ್ಳೆ ಫ್ಯಾಮಿಲಿ ಡ್ರಾಮಾ ಇರೋಂಥ ಸಿನಿಮಾ. ಆಮೇಲೆ ನಿಮ್ಮ ಅಭಿನಯ ಅಂತೂ ಅದ್ಭುತ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಇನ್ವಾಲ್ವ್ಮೆಂಟು ಅದೆಲ್ಲ ನೋಡಿದಾಗ ನಮಗೂ ಅನಿಸ್ತಾ ಇತ್ತಿಲ್ಲ, ನಾವು ಅದೇ ಥರ ಇನ್ವಾಲ್ವ್ಮೆಂಟ್ ತಗೊಂಡೇ ನಾವು ಕೆಲಸ ಮಾಡಬೇಕು ಹಾಗೆ ಹೇಗೆ ಅಂತ. ರಂಜಿತಾ ಎಕ್ಸ್ಪೀರಿಯನ್ಸ್ ನಾನು ಇವತ್ತು ಮರೆಯೋಕ್ಕಾಗಲ್ಲ. ಯಾಕಂದರೆ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾಯಿದ್ದು ನಾನು ನಿಮ್ಮ ಜೊತೆ ಹೀರೋಗೆ ಆ್ಯಕ್ಟ್ ಮಾಡೋದಕ್ಕೆ ಅದೇ ಒಂದು ಫಸ್ಟ್ ಸಿನಿಮಾ KV ಜಯರಾಮ್ ಅವರು. ನೀವು ಎಷ್ಟು ಸಪೋರ್ಟಿವ್ ಆಗಿದ್ರಿ ಅಂದರೆ ಒಂದು 2 ಇನ್ಸಿಡೆಂಟ್ ಹೇಳ್ಬೋದು ನಾನು. ಒಂದು ಸಿನಿಮಾ ಭುವನೇಶ್ವರಿ, ನಿಮ್ಗೆ ನೆನಪಿರಬೇಕು, ನಾನು ಆಟೋ ಡ್ರೈವರು, ನೀವು ಹಿಂದ್ಗಡೆ ಕೂತಿರ್ತೀರಾ, ನೀವು ಪ್ರೆಗ್ನೆಂಟ್ ಅಂತ ಮೋಸ ಮಾಡ್ತಾ ಇರ್ತೀರಾ. ಆಟೋ ಹಿಂಗೆ ಟರ್ನ್ ಮಾಡ್ಕೊಂಡು ಮತ್ತೆ ಬರ್ಬೇಕು ನಾವು, ನೀವು ಕೂತ್ಕೊಂಡಿದ್ರಿ, ಶಾರ್ಟಲ್ಲಿ ಇರಲಿಲ್ಲ. ನಾವು ಟರ್ನ್ ಮಾಡ್ತಾ ಇದ್ದು ದಪ್ಪದ ಆಟೋ ಬಿದ್ದೋಯ್ತು, ನೀವು ಅದರೊಳಗಿದ್ರಿ. ನೀವು ಗಾಡ್ ಬ್ಲೆಸ್, ನಿಮ್ಗೇನೂ ಆಗಲಿಲ್ಲ ಅವತ್ತು, ನೀವು ಬೇಜಾರಾಗಲಿಲ್ಲ, ಸಪೋರ್ಟಿವ್ ಆಗಿದ್ರಿ. ಸೊ ನನ್ನ ಪ್ರಕಾರ ನಿಮ್ಮ ಬಗ್ಗೆ ಒಂದು ಸಣ್ಣ ಕಂಪ್ಲೇಂಟ್ ಇಲ್ಲ. ಹೊರಗಡೆ ಎಲ್ಲೋ ಶ್ರುತಿ ಇವ್ರ ಜೊತೆ ನಮಗೆ ಎಲ್ಲೋ ಆ್ಯಕ್ಟ್ ಮಾಡೋದಕ್ಕೆ ಕಂಫರ್ಟ್ ಆಗಿಲ್ಲ ಅಂತ ಹೇಳೋಕೆ ಆಗಿಲ್ಲ, ಎಲ್ಲರೂ ಕಂಫರ್ಟ್ ಆಗಿರ್ತೀರ. ನಿಮ್ಮ ಜೊತೆಯಲ್ಲಿ ಕೆಲವಷ್ಟು ಚಿತ್ರಗಳನ್ನ ಮಾಡಿದ್ದೀನಿ ನಾನು. ನೀವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಜನ ನಾಯಕ ನಟರಿಗೆ ಅವತ್ತು ಬಹಳ ಇಷ್ಟವಾದಂಥ ಒಬ್ಬ ನಾಯಕ ನಟಿ. ಯಾಕೆಂತ ಹೇಳಿದ್ರೆ ಅದು ನಿಮ್ಮ ಪ್ರತಿಭೆಯಿಂದ. ಆಮೇಲೆ ನನ್ನ ಬೆಂಗಳೂರು ತೋಟದಲ್ಲಿ ಎಷ್ಟೋ ಜನ ಹೆಣ್ಮಕ್ಳೆಲ್ಲ ತೋಟದ ಮುಂದೆ ಗೇಟ್ ಹತ್ರ ಬಂದು, ಅಣ್ಣ ನಿಜವಾಗ್ಲೂ ಶ್ರುತಿ ಅವ್ರು ನಿಮ್ಮ ತಂಗಿನ ಅಂತ ಕೇಳೋರು. ಯಾಕಂದರೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಿತ್ತು ಅದು. ಮತ್ತೆ ನಮಗೆ ಆ ಥರ ಯಾವುದೋ ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ನನಗೆ ಅವ್ರಿಗೆ ಅಜ್ಜಿ ಕ್ಯಾರೆಕ್ಟರ್ ಆದರೂ ಪರವಾಗಿಲ್ಲ, ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ. ಸೊ ಬಟ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ನನಗೆ ತುಂಬ ಇಷ್ಟ. ಐ ಆಮ್ ಯುವರ್ ಫ್ಯಾನ್. ಓಕೆ, ಗುಡ್ ಲಕ್, ಬಾಯ್. ಬಹುಶಃ ಇವರೆಲ್ಲ ಏನು ಹೇಳಿದ್ರು, ನಾನು ಉತ್ತಮ ನಟಿಯಾದೆ, ಉತ್ತಮ ನಾಯಕ ನಟಿ ಅಂತ. ಹಾಗೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಾಯಕರು ಅವರೆಲ್ಲ. ಬಹುಶಃ ಅವರೆಲ್ಲರಿಂದ ನಾನಿವತ್ತು ನಾಯಕ ನಟಿಯಾಗಿದ್ದೀನಿ. ರೈಟ್, ಹಂತದಲ್ಲಿ ಒಬ್ಬ ನಾಯಕ ನಟರು ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿದ್ದಾರೆ. ಸ್ವಾಗತಿಸಿ, ಬನ್ನಿ ಮಿಸ್ಟರ್ ಕುಮಾರ್ ಗೋವಿಂದ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ ಯು ಸೊ ಮಚ್. ಎಸ್ ಕುಮಾರ್, ಥ್ಯಾಂಕ್ ಯು. ನಾನು ಖಂಡಿತ ಈ ಅವಕಾಶಕ್ಕೆ ನಿಜವಲ್ಲೂ ಕಾಯ್ತಾ ಇದ್ದೆ. ನನ್ನ ಹೃದಯದ 2 ನಿಜವಾದ ಮಾತುಗಳನ್ನು ಹೇಳಕ್ಕೆ. ಥ್ಯಾಂಕ್ ಯು. ಒಂದಲ್ಲ ಎರಡಲ್ಲ, ಒಟ್ಟು ಅನ್ಸುತ್ತೆ 6-7 ಸಿನಿಮಾ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದೆ. ಎಸ್. ಬಟ್ ನೀವು ಎಲ್ಲೂ ಆ ದೊಡ್ಡ ಸ್ಟಾರ್ ತನ ನೀವು ಎಲ್ಲೂ ನಾನು ಅಂದರೆ ತೋರಿಸ್ಲಿಲ್ಲ. ಅಂದರೆ ಯಾವ ದೊಡ್ಡ ಸ್ಟಾರ್ ಅಲ್ಲ, ಒಂದು ಹೇಳ್ತೀನಿ, ಏನೋ ಒಂದು ಗತ್ತಿರುತ್ತೆ ಆ್ಯಕ್ಚುಲಿ, ಫ್ರಾಂಕಾಗಿ ಹೇಳಬೇಕು ಅಂದರೆ ಅದು ನಾನು ನೋಡಲಿಲ್ಲ ನಿಮ್ಮ ಹತ್ರ. ತುಂಬಾ ಸಿಂಪ್ಲಿಸಿಟಿ, ತುಂಬಾ ಎಮೋಷನ್ ಸೀನ್ಸು, ತುಂಬಾ ಟಫ್ ಆಗಿರೋ ಸೀನ್ಗಳು ನೀವು ಆ್ಯಕ್ಟ್ ಮಾಡುವಾಗ ಟಕ್ಕಂತ ಹಿಂಗೆ ನೋಡ್ತಾ ಇದ್ರಿ. ಯಾರನ್ನ? ನಿಮ್ಮ ಮದರ್ನ. ಅಲ್ಲಿಂದ ನಿಮ್ಮ ಮದರ್ ಒಂದು ಸಿಗ್ನಲ್ಲು ಹಿಂಗಂತ. ಅಂದರೆ ಅವಾಗೆಲ್ಲ ಮಾನಿಟರ್ ಇರಲಿಲ್ಲ, ನಿಮ್ಮ ತಾಯಿನೇ ಮಾನಿಟರ್. ಎಷ್ಟು ಜನ ಕಲಾವಿದರಿಗೆ ಈ ಥರ ಮದರ್ ಸಿಗ್ತಾರೆ, ಎಷ್ಟು ಜನ ಕಲಾವಿದರಿಗೆ ಈ ಥರ ತಂದೆ ಸಿಗ್ತಾರೆ.
ಅದ್ಭುತ. ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಹೇಳಬೇಕು ಅಂದರೆ, ನೀವು ಶರಣ್ ಬಗ್ಗೆ ಹೇಳ್ತಾ ಇದ್ರಿ, ಅವ್ನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ, ಅವನು ಒಬ್ಬ ಒಳ್ಳೆ ನಟನ ಆಗಬೇಕು ಹಾಗೆ ಹೇಗೆ ಅಂತ. ನಮ್ಗನ್ಸುತ್ತೆ ನಿಮ್ಮ ಒಳ್ಳೆ ಮನಸ್ಸು ಅದು ಟಚ್ ಆಗಿದೆ. ಈ ಬಿಕಮ್ ಎ ಸೂಪರ್ ಸ್ಟಾರ್ ಆಫ್ ಕನ್ನಡ ಇಂಡಸ್ಟ್ರಿ. ನಿಜವಾಗ್ಲೂ ಶರಣ್, ನಿಮ್ಮ ಬಗ್ಗೆ ನಾವು ತುಂಬ ಮಾತಾಡ್ತಾ ಇದ್ವಿ. ನನಗೆ ಇನ್ನೂ ಏನೇನೋ ಹೇಳಬೇಕು ಅಂತ ಆಸೆ. ನಾನು ಏನೇ ಹೇಳಿದ್ರು ಆಮೇಲೆ ಇವರ ಲೆಂತ್ ಸಾಕಾಗಲ್ಲ ಅಂತೇಳಿ ಕಟ್ ಮಾಡ್ತಾರೆ. ಎಸ್, ನಮ್ಮ ಪ್ರೋಗ್ರಾಮನ್ನ, ನಮ್ಮ ಎಡಿಟರ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ನೀವೇ. ಇಲ್ಲ ನನಗೆ earlier experience ಆಗಿದೆಯಲ್ಲ ಸರ್. ಹೇಳಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಾನು ನಾಯಕ ನಟಿ ಆಗಕ್ಕೆ ಹಲವಾರು ನಾಯಕರ ಸಹಾಯ ಇದೆ ಅದರಲ್ಲಿ ಅಂತ. ನೋಡಿ, ಅವ್ರ ಪ್ರೀತಿನೇ ಅದಕ್ಕೆ ಸಾಕ್ಷಿ. ಅವ್ರು ಇಷ್ಟು ದೂರ ಬಂದು ನನ್ನ ಬಗ್ಗೆ ಒಳ್ಳೆ ಮಾತಾಡ್ಬೇಕು ಅಂತ ಅನ್ಕೊಂಡ್ ಬಂದಿದಾರಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರೈಟ್, ನಾಯಕಿ ಪ್ರಧಾನ ಚಿತ್ರಗಳನ್ನ ನೀವು ಮಾಡ್ತಾ ಇದ್ರಿ. ನಿಮ್ಮ ನಿರ್ದೇಶಕರು ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿ. ಅಮ್ಮ ಶ್ರುತಿ. ನಮಸ್ಕಾರ ಶ್ರುತಿ ಅವರೇ. ಮುಖ್ಯವಾಗಿ ನಮ್ಮಿಬ್ಬರ ಕೆರಿಯರ್ನಲ್ಲಿ ಹೆತ್ತ ಕರಳು ಅನ್ನೋದು ಒಂದು ಮೈಲಿಗಲ್ಲು. ಹೆತ್ತ ಕರಳು ಸಿನಿಮಾ ನಾನು ಮಾಡಬೇಕಂತ ತುಂಬಾ ಆಸೆ ಇದೆ. ಈ ಪಾತ್ರ ಮಾಡಬೇಕಂದ್ರೆ ನಾನು ನಿಮ್ಮ ಹತ್ರ 20 ದಿನ ಆದ್ರೂ ನೀವು ಊಟ ಮಾಡದೆ ಆ ಕ್ಲೈಮ್ಯಾಕ್ಸ್ ಸನ್ನಿವೇಶ ನೀವು ಮಾಡಬೇಕು. ಒಂದ್ಸಲ ಯೋಚನೆ ಮಾಡಿ ಶ್ರುತಿ ಅವರು ಅನ್ನುವಾಗ, ಇಲ್ಲ, ಜೀವನದಲ್ಲಿ ಪಾತ್ರ ಮಾಡೋದು ಮುಖ್ಯ. ನನಗೇನು ಆರೋಗ್ಯ ಹಾಳಾದ್ರೂ ಪರವಾಗಿಲ್ಲ, ನಾನು 1 ವಾರ ಅಲ್ಲ 10 ದಿನ ಆದ್ರೂ ನಾನು ಊಟ ಮಾಡದೆ ಆ ಪಾತ್ರ ನಾನು ಮಾಡಬೇಕು ಅನ್ನೋ ಆಸೆ ಪಟ್ಟಿದ್ದೀರಾ? ಆಘಾತ ಫಿಲ್ಮನ್ನು ನಾನು ನಿರ್ದೇಶನ ಮಾಡಿದ್ದೆ. ಮತ್ತು ಆ ಒಂದು ಚಿತ್ರಕ್ಕೆ ಒಂದು ಸತಿ ರಾತ್ರಿ ಒಮ್ಮೆ ಲೇಟಾಗಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ನೀವು ಎಂದೂ ಕೂಡ ಯಾವುದೇ ಒಂದು ಕಾರಣ ಕೊಟ್ಟು ನನಗೆ ಶೂಟಿಂಗ್ ಮಾಡೋದು ಕಷ್ಟ ಅಂತ ಹೇಳೋದು ನೀವು ಎಂದೂ ಮಾಡಲಿಲ್ಲ. ನಿಮ್ಮ ಪಾತ್ರದಿಂದ ಒಂದು ಒಳ್ಳೆ ಹೆಸರು ಬಂತು. ಬೆಳಗಿನ ಜಾವ 3 ಗಂಟೆವರೆಗೂ ಶೂಟಿಂಗ್ ಮಾಡೋರು, ಹಾಗೆ ಮನೆಗೆ ಹೋಗಿ 1 ಅವರ್ ನಿದ್ದೆ ಮಾಡಿ ಸ್ನಾನ ಮಾಡ್ಕೊಂಡು ಮತ್ತೆ 7 ಗಂಟೆಗೆ ಬಂದು ಶಾರ್ಟಿಗೆ ನಿಂತ್ಕೊಳ್ಳೋರು. ಒಬ್ಬ ನಿರ್ಮಾಪಕನಿಗೆ ಶ್ರುತಿಯವರು ತೊಂದರೆ ಕೊಟ್ಟಂಥ ಉದಾಹರಣೆ ಇಲ್ಲವೇ ಇಲ್ಲ. ಅವ್ರಿಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಗ್ಲಿಸರಿನ್ ಬೇಕಾಗಿಲ್ಲ. ಒಂದು ಪಾತ್ರ ಆ ಸನ್ನಿವೇಶ ಹೇಳಿದ ತಕ್ಷಣ ಆಟೋಮೆಟಿಕ್ ಆಗಿ ಪರ್ಫಾರ್ಮ್ ಮಾಡೋವಂಥ ಕಲಾವಿದೆ. ಯಾಕಂದ್ರೆ ಇದು ಅವರ ತಾಯಂದ್ರು ಕೊಟ್ಟಿದ್ದ ಗಿಫ್ಟ್. ನನಗೆ ಅವರ ಜೊತೆಗಿನ ಮೊದಲ ಸಂಪರ್ಕ ಪುಟ್ಟಕ್ಕನ ಹೈವೇ ಸಿನಿಮಾದಲ್ಲಿ. ಇದೊಂದು 16 ವರ್ಷಗಳ ಪ್ರಯಾಣ ಇರುವಂತಹ ಕತೆ. ಈ ಕಥೆಯಲ್ಲಿ ಆಕೆ ಒಬ್ಬ ಹಳ್ಳಿಯ ಹೆಣ್ಣುಮಗಳು ನಗರದಿಂದ ಮರಳಿ ತನ್ನ ಊರಿಗೆ ತಲುಪುವ ಹಾದಿಯಲ್ಲಿ 3 ಸಲ ಬೇರೆ ಬೇರೆ ಗಂಡಸರಿಂದ ಹಣ ಕೊಡ್ತಾ ಹೋಗ್ತಾರೆ. ಆ ಗಂಡಸರು, ಬಾ ದೇಹ ಹಂಚ್ಕೊ, ನಾ ದುಡ್ಡು ಕೊಡ್ತೀನಿ. 3 ಪ್ರಕರಣವನ್ನ ನಾನು ಹೇಗೆ ಯೋಜಿಸಿದ್ದನೋ ಎಷ್ಟು ಸಮರ್ಥವಾಗಿ ಮಾತೇ ಇಲ್ಲದ ಆ ಪ್ರಕರಣವನ್ನು ಸ್ಪಷ್ಟವಾಗಿ ಕೇವಲ ಒಂದು ಸಣ್ಣ ಮೂವ್ಮೆಂಟಿನಿಂದ, ಮಾತಿಲ್ಲ, ಇನ್ಯಾವ ಆಹಾರ್ಯದ ಸಹಾಯ ಇಲ್ಲ, ಇನ್ಯಾವುದೇ ಸಹಾಯ ಇಲ್ಲದೆ ಇಂಥದ್ದೊಂದು ಅಪರೂಪದ ಸತ್ಯವನ್ನು ಆ ಕಲಾವಿದೆ, ಆ ಪಾತ್ರ ಮಾಡ್ತಿರುವವಳು, ದುಡ್ಡನ್ನು ಚಾಚ್ತಾ ಇರೋವನಿಗೆ ನಾನು ನಿನಗೆ ತಾಯಿ ಅನ್ನೋದಿದೆಯಲ್ಲ, ಮಾತಿಲ್ಲದೆ ಹೇಳುವಂಥದ್ದು, ಇದನ್ನಾಕೆ ಸಾಧಿಸ್ತಾರೆ. ಈ ಥರ ಬಹುತೇಕ ಭಾವನಾತ್ಮಕ ಪಾತ್ರಗಳು, ಗ್ಲಿಸರಿನ್ ಪಾತ್ರಗಳು ಮಾಡ್ತಿರ್ಬೇಕಾದ್ರೆ ಒಬ್ಬ ನಿರ್ದೇಶಕರು ನೀವೊಂದು ಫುಲ್ ಫ್ಲೆಜ್ಡ್ ಕಾಮಿಡಿ ರೋಲ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಅವ್ರು ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ನೋಡಿ. ನೀವೇ ಇರ್ತೀರೇನೋ ಅಲ್ಲೇ ನೋಡ್ತಾರೆ, ಇಲ್ಲೇ ಇದ್ದೀನಿ, ನೀವೇ ಇರ್ತೀರೇನೋ. ರೈಟ್. ಇವರು ಈ ಥರ ಪಾತ್ರಗಳು ಮಾಡ್ತಾ ಇದ್ರು, ಸೆಂಟಿಮೆಂಟಲ್ ಪಾತ್ರಗಳು ಮಾಡ್ತಾ ಇದ್ರು. ಬಟ್ ಇವ್ರನ್ನ ನಾನು ನಮ್ಮ ಕರ್ಪೂರದ ಗೊಂಬೆ ಮಹಾಲಕ್ಷ್ಮಿ ಸೆಟ್ಟಲ್ಲಿ ನೋಡಿದಾಗ ಆಫ್ ಸ್ಕ್ರೀನ್ ಕಟ್ ಆದ್ಮೇಲೆ ಇನ್ನೊಂದು ನೇಚರ್ ಅವರಲ್ಲಿ ನನಗೆ ಕಾಣ್ತಾ ಇತ್ತು. ಬಹಳ ಪ್ಲೇಫುಲ್ ಆಗಿದ್ದಾರೆ ಇವರು, ಬಹಳ ಲೈವ್ಲಿ ಆಗಿದ್ದಾರೆ, ಓಪನ್ ಆಗಿ ಮನಸ್ಸಲ್ಲಿ ಅನ್ಸೋದೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನಾನು ರಾಮ ಶ್ಯಾಮ ಬಾಮ ಚಿತ್ರ ಮಾಡ್ಬೇಕಾದ್ರೆ ಕಮಲ್ ಹಾಸನ್ ಜೊತೆ ಒಬ್ರು ನಟಿ ಬೇಕು. ಕಮಲ್ ಹಾಸನ್ನ ಮ್ಯಾಚ್ ಮಾಡ್ಬೇಕು ಆಕ್ಟಿಂಗ್ ಅಲ್ಲಿ. ಜೊತೆಗೆ ಹುಬ್ಳಿ ಭಾಷೆ ಬರ್ಬೇಕು ಅವ್ರಿಗೆ. ಶ್ರುತಿ ಅವ್ರಿಗೆ ಫೋನ್ ಮಾಡಿದೆ, ನಿಮ್ಗೆ ಹುಬ್ಳಿ ಭಾಷೆ ಬರುತ್ತಾ ಮೇಡಮ್, ಆಕ್ಷನ್ ಬರುತ್ತಾ ಅಂತ. ನಾನು ಅಲ್ಲವಲೇ ಸಾರ್ ಅಂದ್ರು ಅವರು. ಇಮಿಡಿಯೇಟ್ ಆಗಿ ರಾಮ ಶ್ಯಾಮ ಬಾಮ ಶುರು ಮಾಡಿದ್ವಿ. ನಿಮ್ಗೆ ಗೊತ್ತೇ ಇದೆ ಎಂತ ಅದ್ಭುತವಾಗಿ ಮೇಡಮ್ ಆಕ್ಟ್ ಮಾಡಿದ್ರು ಅಂತ. ಅದ್ರಲ್ಲಿ ಇವರು ಗೈನಕಾಲಜಿಸ್ಟ್ ನ ಡೈನೋಸರ್ ಅಂತ ಕರೆಯೋದಾಗ್ಲಿ, ಪೇಷಂಟ್ ಆಗೋದೆ ಪೇರೆಂಟ್ ಮಾಡ್ಬಿಟ್ರು ಹೇಳೋದಾಗ್ಲಿ, ಆ ಕ್ಲೈಮ್ಯಾಕ್ಸು. ಆಮೇಲೆ ಒಂದು ಡೈಲಾಗ್ ತುಂಬಾ ಫೇಮಸ್ಸು, ಎಷ್ಟಪ್ಪ ಇದು ಪರ್ಸ್ಗೆ 400 ಏನಪ್ಪ, ನಮ್ಮೂರಾಗ 4 ಎಮ್ಮಿ ಬರ್ತಿದ್ದುಲೇ ಅಂತ. ಆ ಡೈಲಾಗ್ ಎಲ್ಲ ಎಷ್ಟು ಫೇಮಸ್ ಆಯ್ತು. ನೀವಾಗಿರ್ಬೋದು, ನಾರಾಯಣ್ ಸರ್ ಆಗಿರ್ಬೋದು, ಸಾಯಿ ಪ್ರಕಾಶ್ ಅವರಾಗಿರ್ಬೋದು, ಹಲವಾರು ನಿರ್ದೇಶಕರಿದ್ದಾರೆ ನನ್ನನ್ನು ತಿದ್ದಿದವರು. ಆವಾಗೆಲ್ಲ ನಮಗೆ ಆ್ಯಕ್ಟಿಂಗ್ ಸ್ಕೂಲ್ಗಳಿರಲಿಲ್ಲ, ಸ್ಕೂಲ್ಗೂ ನಾನು ಹೋಗಿದ್ದವಳೇ ಅಲ್ಲ, ಏನನ್ನೂ ಕಲಿದೆ ನಾನು ಇಂಡಸ್ಟ್ರಿಗೆ ಬಂದವಳು. ಪ್ರತಿ ಒಬ್ಬೊಬ್ಬ ನಿರ್ದೇಶಕರು ನನ್ನನ್ನು ತೀಡಿದ್ದಾರೆ, ತಿದ್ದಿದ್ದಾರೆ, ನನ್ನನ್ನು ಬೆಳೆಸಿದ್ದಾರೆ. ಅವರೆಲ್ಲರ ಪರಿಶ್ರಮ, ಅವ್ರು ಹೇಳಿದಂಗೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ನನ್ನ ಸ್ವಂತಕ್ಕೆ ಇದು ಅಂತೂ ನಾನು ಏನೂ ಹಾಕಿಲ್ಲ. ಬಹುಶಃ ಬಂದಂಥ ಅವಕಾಶನ, ಸಿಕ್ಕಂಥ ಪಾತ್ರಗಳನ್ನು ನಿಷ್ಠೆಯಿಂದ ಮಾಡಿದ್ರೆ ಈ ಕುರ್ಚಿಗೆ ಬಂದು ಕೂರ್ಬೋದು ಅಂತ ನನಗೆ ಗೊತ್ತಾಯ್ತು. ನಿಮ್ಮ ಹೀರೋಯಿನ್ಸ್ ಕೆಲವರು ಸಮಕಾಲೀನರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ನಮಸ್ತೆ ಪುಟ, ಹೇಗಿದ್ದೀ? ಎಲ್ಲರಿಗೂ ಗೊತ್ತಿರೋ ಹಾಗೆ ನೀನ್ ಶ್ರುತಿ, ಆದ್ರೆ ನಾನು ನಿನ್ನನ್ನು ಯಾವಾಗ್ಲೂ ಕರೆಯೋದು ಗಿರಿ. ಹಾಯ್ ಗಿರಿ, ಹೇಗಿದ್ಯಾ? ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿ ನೋಡ
ಫಸ್ಟ್ ಟೈಮ್ ಐ ಮೆಟ್ ಯು ಆಸೆಗೊಬ್ಬ ಮೀಸೆಗೊಬ್ಬ ಸೆಟ್ಟಲ್ಲಿ ಹಾಯ್ ಅಂತಂದೆ. ಆಮೇಲೆ ನಮ್ಮಮ್ಮ ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಶಿ ಸ್ಟಾರ್ಟೆಡ್ ಟಾಕಿಂಗ್ ಟು ಯು. ಆಮೇಲೆ ಇದೇ ಫಸ್ಟ್ ಸಿನಿಮಾನ ಅಂತಂದರೆ ಹಿಂಗೆ ಇಮ್ಮಿಡಿಯೇಟಾಗಿ ಯು ಸ್ಟಾರ್ಟೆಡ್ ಆಫ್. ಇಲ್ಲ ಆಂಟಿ ನಾನು ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ ಆ್ಯಂಡ್ ಕಂಟಿನ್ಯೂಸ್ ನಾನ್ ಸ್ಟಾಪ್ ಒಂದು 5-10 ನಿಮಿಷ ಫುಲ್ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಎಲ್ಲ ಹೇಳ್ಬಿಟ್ಟೆ ನೀನು. ಐ ವಾಸ್ ಲೈಕ್ ಓ ಮೈ ಗಾಡ್ ಯಪ್ಪ ಈ ಹುಡುಗಿ ಏನು ಮಾತಾಡ್ತಾಳಪ್ಪ ಅಂತ ಅನ್ಸುತ್ತೆ. ಯಾಕೆಂದರೆ ನಾನು ಜಾಸ್ತಿ ಮಾತೇ ಆಡ್ತಾ ಇರಲಿಲ್ಲ. ಅಫ್ಕೋರ್ಸ್ ನಾವೆಲ್ಲ ಬಂದ ಮೇಲೆ ನೀನು ಇಂಡಸ್ಟ್ರಿಗೆ ಬಂದಿದ್ದು. ಆವಾಗಲೇ ನನಗೆ ನಿನ್ನ ನೋಡಿದಾಗ ಅನಿಸ್ತಿತ್ತು ಯು ಆರ್ ವೆರಿ ವೆರಿ ಟ್ಯಾಲೆಂಟೆಡ್. ಮತ್ತು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದೆ. ಮುದ್ದಿನ ಮಾವ ಪಿಕ್ಚರಲ್ಲೆಲ್ಲ ಮಾಡ್ಬೇಕಾರೆ ನನಗೆ ಡ್ಯಾನ್ಸ್ ಅಂದರೆ ಜ್ವರ ಬಂದುಬಿಡೋದು. ಆದರೆ ನೀನು ಶಶಿ ಇಬ್ಬರು ಭಾಳ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ರಿ. ನನಗೆ ಭಾಳ ಖುಷಿ ಆಗೋದು ನಿಮ್ಮಿಬ್ಬರು ನೋಡಿದಾಗ. ನಿನ್ನ ಎಲ್ಲ ಚಿತ್ರಗಳಲ್ಲಿ ಕಂಪೇರ್ ಮಾಡ್ತು ಅಂದರೆ ಐ ಥಿಂಕ್ ರಾಮ ಶ್ಯಾಮ ಬಾಮ ಇಸ್ ಮೈ ಫೇವ್ರೆಟ್. ಯಾಕೆಂದರೆ ಐ ಥಿಂಕ್ ಯುವರ್ ಕಾಮಿಡಿ ಟೈಮಿಂಗ್ ಯು ಆರ್ ವೆರಿ ಎಕ್ಸಲೆಂಟ್ ಇನ್ ದಟ್ ಆಸ್ಪೆಕ್ಟ್. ನಮಸ್ಕಾರ. ನನ್ ಕಣ್ ಮುಂದೆನ ಇನ್ನೊಬ್ಬಾಕಿ ಸೊಂಟಿ ಕೈ ಹಾಕಿರಿ. ಈಕಿ ಯಾರಂತ ಗೊತ್ತದಲ್ಲ ನನಗೆ. ಗೊತ್ತದ ಇಮಾನ್ದಾಗ ಮಿಠಾಯಿ ಕೊಡು ಮಿಟಿಕ್ಲಾಡಿ. ಶ್ರುತಿಗೆ ಆ ರಿಚ್ ಕ್ಯಾರೆಕ್ಟರು ಗ್ಲಾಮರ್ ಕ್ಯಾರೆಕ್ಟರು ಸೂಟ್ ಆಗುತ್ತೆ. ಹೀಗೆ ಅಳಪುರ್ಕೆ ಅಂದರೆ ತುಂಬ ಸಖತ್ತಾಗಿ ಅಳ್ತಾರೆ ಅವರು. ನನಗಂತೂ ಅಯ್ಯೋ ಅಳ್ಬೇಡಮ್ಮ ಅನ್ನೋ ಥರ ಇರುತ್ತೆ. ಇಲ್ಲ ನನ್ನ ತಂಗಿ ಬದುಕಬೇಕು, ನನಗೆ ನನ್ನ ತಂಗಿ ಬೇಕು. ಶ್ರುತಿ ಅಳಪುರಿಕೆ ಅಂತ ಬೇಜಾರು ಮಾಡ್ಕೋಬೇಡ. ಸಾರಿಯಾ? ನನ್ನ ಮೊಮ್ಮಗಳು ಹೇಗಿದ್ದಾಳೆ? ಅವಳಿಗೇನೋ ಕೂದಲು ಕಟ್ ಮಾಡಿಸ್ಬಿಟ್ಟು ಅಂತ ಫೋನಲ್ಲಿ ಕೇಳಿದ್ದೆ. ಅಮ್ಮ ನನ್ನ ಕೂದಲು ಕಟ್ ಮಾಡಿಸ್ಬಿಡ್ತಿದ್ದಾಳೆ ಅಜ್ಜಿ ಅಂದ್ಲು. ತುಂಬ ಚೆನ್ನಾಗಿದೆ ಅವಳು ಕೂದಲು ಕಟ್ ಮಾಡಿಸ್ಬೇಡ್ವೆ, ಒಂದಷ್ಟು ಕೂದಲು ಬೆಳೀಲಿ. ಹಾಂ ಬೈ ದ ವೇ ಲಾಸ್ಟ್ ಟೈಮ್ ವಾಂಗಿಬಾತ್ ಮಾಡಿಕೊಟ್ಟಿದ್ದೆ, ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡು ನನಗೆ, ಆಯಿತಾ? ಓಕೆ ಥ್ಯಾಂಕ್ಸ್, ಬಾಯ್, ಲವ್ ಯು. ಥ್ಯಾಂಕ್ ಯು ಸೊ ಮಚ್. ಸುಧಾರಾಣಿಯವರು, ತಾರಾ ಅವರು, ಜಯಂತಿ ಅಮ್ಮ, ಉಮಾಶ್ರೀ ಅಮ್ಮ ಇವರೆಲ್ಲ ನನ್ನ ಜೊತೆಗೆ ಬೆಳೆಸಿದ್ದಾರೆ ಸರ್ ನನ್ನನ್ನು. ಅವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು. ಅವಾಗೆಲ್ಲ ನನ್ನ ಜೀವನದಲ್ಲಿ ಏನಾದರೂ ಕಷ್ಟ ದಿನಗಳಲ್ಲಿ ನಾನು ತುಂಬ ಧೈರ್ಯದಿಂದ ಜೀವನನ ಫೇಸ್ ಮಾಡಿದ್ದೀನಿ ಅಂದರೆ ಅದು ಬಹುಶಃ ಉಮಾಶ್ರೀ ಅಮ್ಮನವ್ರನ್ನ ನೋಡಿನೇ ನಾನು ಕಲ್ತಿದ್ದೀನಿ ಅಂತ ಹೇಳಬಲ್ಲೆ. ಶ್ರುತಿ ಅವರೇ, ವೃತ್ತಿ ಜೀವನನ ಬಿಟ್ಟು ವೈಯಕ್ತಿಕ ಜೀವಕ್ಕೆ ಬರೋದಾಗಿದ್ರೆ ದೊಡ್ಡ ಏರುಪೇರುಗಳನ್ನ ನೀವು ನೋಡಿದಿರಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ನಾನೇನು ಒತ್ತಾಯ ಮಾಡಲ್ಲ. ನಿಮಗೆ ಏನಾದ್ರು ಹೇಳಬೇಕು ಅಂತ ಅನ್ಸಿದ್ರೆ ನೀವು ಹೇಳ್ಬೋದು. ಇಲ್ಲ, ಬಹುಶಃ ಸಿನಿಮಾಗಳಲ್ಲಿ ನಾನು ಏನು ಏರಿಳಿತಗಳನ್ನ ನೋಡೇ ಇಲ್ಲ. ವೈಯಕ್ತಿಕ ಬದುಕದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೋಡ್ಬಿಟ್ಟೆ. ಕೆಲವು ನಿರ್ಧಾರಗಳು ಕೇವಲ ಹೃದಯ ಮನಸ್ಸು ಏನು ಹೇಳುತ್ತೋ, ಆತ್ಮಸಾಕ್ಷಿ ಏನು ಹೇಳುತ್ತೋ ಹಾಗೆ ನಿರ್ಧಾರಗಳನ್ನ ತೊಗೊಂಡ್ಬಿಟ್ಟೆ. ಅದರಿಂದ ನನಗೆ ನೋವಾದ್ಮೇಲೆ ಗೊತ್ತಾಯಿತು ಸ್ವಲ್ಪ ಬುದ್ಧಿವಂತಿಕೆನೂ ಇರಬೇಕಾಗಿತ್ತೇನೋ ನನಗೆ ಅಂತ. ಅದರಿಂದ ನಾನು ಸಾಕಷ್ಟು ನೋವನ್ನು ಅನುಭವಿಸಿದೆ ಅಂತ ಹೇಳಲಿಲ್ಲ, ಜೀವನದ ಪಾಠ ತುಂಬಾ ಕಲಿತೆ. ಅದಕ್ಕೆ ನಾನು ತುಂಬ ಋಣಿಯಾಗಿದ್ದೀನಿ. ಬಹುಶಃ ನಾವು ಒಂದು ಮನುಷ್ಯ ಬದುಕಿದ್ದಾನೆ ಅಂತ ಒಂದು ECG ನೋಡಬೇಕಾದ್ರೆ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಾಗ ಮಾತ್ರ ಅವ್ನು ಬದುಕಿದ್ದಾನೆ ಅಂತ ಒಂದು ECG ಹೇಳೋದು. ಹಾಗೆ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು, ಹೊಡೆತಗಳು, ನೋವುಗಳು, ಸಂಕಟಗಳು, ನಂಬಿಕೆ ದ್ರೋಹಗಳು ಇವೆಲ್ಲ ನೋಡಿದಾಗಲೇ ನಾವು ಗಟ್ಟಿಯಾಗಿ ಒಬ್ಬ ಮನುಷ್ಯರಾಗಿ ನಿಲ್ಲೋಕ್ಕೆ ಸಾಧ್ಯ. ನನ್ನ ಜೀವನದಲ್ಲಿ ಆ ಥರದ್ದೆಲ್ಲ ಸಂದರ್ಭಗಳು ಬರದೇ ಹೋಗಿದ್ದಿದ್ರೆ ನನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾನಿವತ್ತು ಒಂಟಿಯಾಗಿ ಅಂತ ಹೇಳಲಾರೆ, ಬಂದ ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ನಿಭಾಯಿಸ್ಕೊಂಡು ಈಗಲೂ ಕೂಡ ಏನೋ ಒಂದು ಸಾಧನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಬಹುಶಃ ಆ ದಿನಗಳೆಲ್ಲ ಬರದೇ ಹೋಗಿದ್ದಿದ್ರೆ ನನ್ನ ಶಕ್ತಿ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಸೋ ನೈಸ್, ಲವ್ಲಿ. ಎಸ್ ಶ್ರುತಿ ಅವರೇ, ನಿಮ್ಮ ಮಗಳ ಹೆಸರು ಗೌರಿ, ನಿಮ್ಮ ಅಜ್ಜಿ ಹೆಸರನ್ನೇ ಇಟ್ಟಿದ್ದೀರಾ ಅನ್ಸುತ್ತೆ? ಹೌದು. ವೆಲ್ಕಮ್ ವೆಲ್ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಥ್ಯಾಂಕ್ ಯು. ಅಮ್ಮ ಏನೇ ಸಿಚುವೇಶನಲ್ಲಿದ್ದರೂ ನಾನು ಖುಷಿಯಾಗಿರಂಗೆ ಅಮ್ಮ ನೋಡ್ಕೊಂಡಿದ್ದಾರೆ. ಎನಿ ಸಿಚುವೇಶನ್ ಇಟ್ ಮೈಟ್ ಬಿ. ನಾನು ಅಮ್ಮ ಪಾಲಿಟಿಕ್ಸ್ ಮತ್ತು ಸಿನಿಮಾದ ಇರೋದ್ರಿಂದಾಗಿ ಅಮ್ಮ ತುಂಬ ಆಚೆ ಹೋಗ್ಬೇಕಾಗತ್ತೆ. ಶೀಲ್ ಬಿ ಆಲ್ವೇಸ್ ಔಟ್ಸೈಡ್. ಬಟ್ ನಂಗೆ ಯಾವತ್ತೂ ಅಯ್ಯೋ ನನ್ನ ಅಮ್ಮ ನನ್ನ ಜೊತೆ ಇಲ್ಲ ಅಂತ ನನಗೆ ಅನಿಸೇ ಇಲ್ಲ. ದ್ಯಾಟ್ಸ್ ಹರ್ ಪವರ್. ಶಿ ಮೇಂಟೈನ್ಸ್ ಸೋ ವೆಲ್. ನನಗೆ ಅಮ್ಮ ಇದು ಬೇಕು ಅಂತ ನನಗೆ ಅನಿಸೇ ಇಲ್ಲ. ಬಿಕಾಸ್ ನನ್ನ ಮನಸ್ಸಲ್ಲಿ ಏನಿರುತ್ತೋ ಅವ್ರಿಗೆ ಗೊತ್ತಾಗೋಗಿರುತ್ತೆ. ಆ್ಯಂಡ್ ಶೀಲ್ ಡೂ ದ್ಯಾಟ್. ಸೋ ನೈಸ್. ಅಂದ್ರೆ ಎಷ್ಟು ಕಾಲ ಕಳಿತೀವಿ, ಎಷ್ಟು ಸಮಯ ಕಳಿತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಕಳಿತೀವಿ ಇರುವಂತ ಸಮಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮಕ್ಕಳ ಜೊತೆ. ರೈಟ್. ನಿಮ್ ಕುಟುಂಬದವರು ನಿಮ್ ಬೆನ್ನೆಲುಬು ಅಂತೀರಾ? ಎಸ್, ಹೌದು. ಬೆನ್ನೆಲುಬು ಹಿಂದೆನೇ ಇದೆ, ಹಿಂದೆನೇ ಇರುತ್ತೆ.
ನಮ್ಮ ಅತ್ತಿಗೆ. ಎಸ್, ಶರಣ್ ಅವರ ಶ್ರೀಮತಿ ಅವರು ಪಲ್ಲವಿ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಪಲ್ಲವಿ ಅವರೇ. ಶರಣ್ ಅವ್ರ ಮಗ, ಹಾಯ್ ಮ್ಯಾನ್. ಲಡ್ಡುನಾ? ಅದೇನು ಅಂತಂದ್ರೆ ನನಗೆ ಲಡ್ಡು ಅನ್ನೋ ಹೆಸರು ತುಂಬಾ ಇಷ್ಟ. ನಮ್ಮ ಅತ್ತಿಗೆ ಗರ್ಭಿಣಿ ಆಗಿದ್ದಾಗ ನಮ್ಮ ಅತ್ತಿಗೆ ಮನೆಯಲ್ಲೆಲ್ಲ ಓಡಾಡ್ತಾ ಇರ್ಬೇಕಾದ್ರೆ ನನ್ನ ಮಗಳು ಚಿಕ್ಕವಳು ನಮ್ಮ ಅತ್ತಿಗೆಗೆ ಹೇಳ್ತಾ ಇದ್ಲು, ಹೊಟ್ಟೆಲಿ ಲಡ್ಡು ಇದೆಯಾ ಅಂತ ಯಾವಾಗ್ಲೂ ಮಾತಾಡ್ಸೋಳು. ಆ ಪ್ರೀತಿಗೋಸ್ಕರ ಅವ್ನು ಹುಟ್ಟಿದ ಮೇಲೆ ಅವನಿಗೆ ಲಡ್ಡು ಅಂತ ಹೆಸರಿಟ್ಟು ಹೀಸ್ ಹೃದಯ್. ಮನೇಲಿ ಪ್ರೀತಿಲಿ ಎಲ್ಲರೂ ಅವನ್ನ ಲಡ್ಡು ಅಂತ ಕರಿತೀವಿ. ಲಡ್ಡು ಕ್ರಿಯೇಷನ್ ಅಂತ ಅಣ್ಣ ಅವನ ಬ್ಯಾನರ್ಗೆ ಅದೇ ಹೆಸರು ಕೂಡ ಇಟ್ಟ. ಶರಣ್ ಅಲ್ಲ ಇದು ಲಡ್ಡು. ಎಸ್, ನಿಮ್ಮಿಂದ ಶುರು ಮಾಡೋಣ. ಸೀರಿಯಸ್ಲಿ ದೊಡ್ಡಮ್ಮನ ಬಗ್ಗೆ ಹೇಳಬೇಕು ಅಂದರೆ ಐ ಹ್ಯಾವ್ ನೋ ವರ್ಡ್ಸ್ ಫಾರ್ ಹರ್. ಇನ್ನೊಂದು ನಮ್ಮಮ್ಮ ಇವತ್ತಿಗೂ ಕೂಡ ಹೇಳ್ತಾರೆ, ನಾನು ನಮ್ಮ ಅಕ್ಕನ ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಎಷ್ಟು ಟಾರ್ಚರ್ ಕೊಡ್ತಾ ಇದ್ಲು, ಎಷ್ಟು ಹೊಡಿತಾ ಇದ್ಲು, ಯಾವಾಗಲೂ ನನಗೆ ಜಗಳ ಮಾಡ್ತಾಯಿದ್ರು. ಸೊ ಇವಾಗ ನೀನು ಅಕ್ಕ ಆಗಿದೆಯಾ, ಸೊ ಇವಳ ಮೇಲೆ ತೀರಿಸ್ಕೋ ಎಲ್ಲನೂ. ಲಡ್ಡು ಸಖತ್ ಜಗಳ ಆಡೋರಂತೆ ಇವರು ಶರಣ್ ಚಿಕ್ಕ ವಯಸ್ಸಲ್ಲಿ. ಅತ್ತೇನು ಗೊತ್ತಾ ನಿಂಗೆ ಕತೆಗಳೆಲ್ಲ? ಜಾಸ್ತಿ ಏನು ಗೊತ್ತಿಲ್ವಾ? ಈ ಪ್ರೋಗ್ರಾಮ್ ನೋಡಿ ಎಲ್ಲ ಗೊತ್ತಾಗುತ್ತೆ. ಇವ್ರ ಬಗ್ಗೆ ಇಮೇಜ್ ನಮಗಂತೂ ಚೇಂಜ್ ಆಗೋಯ್ತು. ಇವತ್ತು ಗೊತ್ತಾಯ್ತು. ಎಸ್ ಮ್ಯಾಮ್. ಪಲ್ಲವಿ ಅವರೇ? ಅಕ್ಕನ ಬಗ್ಗೆ ಹೇಳಬೇಕು ಅಂದರೆ ಅಕ್ಕ ತುಂಬಾ ಸಿಂಪಲ್ಲು. ಮನೇಲಿ ಅಕ್ಕ ಫ್ರೀ ಟೈಮಲ್ಲೆಲ್ಲ ಫ್ಯಾಮಿಲಿ ಜೊತೆನೇ ಇರೋಕ್ಕೆ ಇಷ್ಟಪಡ್ತಾರೆ. ಅಕ್ಕ ಯಾವಾಗಲೂ ಹೀಗೆ ನಗ್ತಾ ಇರಲಿ. ಅವರು ರಾಜಕೀಯದಲ್ಲಿ, ಸಿನಿಮಾದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಒಂದು ಮಾತ್ರ ಹೇಳ್ತೀನಿ ರಮೇಶ್ ಅವರೇ, ನೀವು ಇಷ್ಟು ಜನ ಎಲ್ಲ ಫ್ರೆಂಡ್ಸ್ನ ಕರೆಸಿದ್ರಿ, ರಿಲೇಟಿವ್ಸನ್ನ ಕಳಿಸಿದ್ರಿ, ಇವ್ರು ಯಾರಿಗೂ ನನ್ನ ಕಷ್ಟನೇ ಗೊತ್ತಿಲ್ಲ, ನಾನು ತೋರಿಸ್ಕೊಂಡು ಇಲ್ಲ. ಬಹುಶಃ ನನ್ನ ಪಾಲಿಸಿ ಅದು, ಕಷ್ಟ ಒಬ್ಬಳೇ ಅನುಭವಿಸ್ಬೇಕು. ಯಾಕೆಂದರೆ ನನ್ನಿಂದ ನಾನು ಮಾಡ್ಕೊಂಡಿರೋ ಎಡವಟ್ಟುಗಳು ನಾನೊಬ್ಬಳೇ ನಿಭಾಯಿಸ್ಬೇಕು. ನಾನು ಯಾವತ್ತೇ ನನ್ನ ಫ್ಯಾಮಿಲಿಗೆ ಒಂದು ಫೋನ್ ಮಾಡಿದ್ದೀನಿ ಅಂದರೆ ಒಂದು ಸಂತೋಷಕ್ಕೆ, ಒಂದು ಸಂಭ್ರಮಕ್ಕೆ ಫೋನ್ ಮಾಡಿದ್ದೇನೆ ಹೊರತು ನನಗೆ ಕಷ್ಟ ಇದೆ ಅಂತ ನಾನು ಯಾವತ್ತೂ ಯಾರಿಗೂ ಫೋನ್ ಮಾಡಿಲ್ಲ. ಕೇಳಿ ಎಲ್ಲರೂ, ನಾನು ಹಾಗೆ ಇರ್ತೀನಿ ಇನ್ಮೇಲೂ ಕೂಡ. ಭಗವಂತ ಆ ಶಕ್ತಿ ಇನ್ಮೇಲೂ ಕೊಡಲಿ ನನಗೆ. ರೈಟ್, ಅದು ನಿಮ್ಮ ನೀರು. ಶ್ರುತಿ ಅವರೇ, ನಾವು ಕೊಳೆ ಕೇಳೋ ಪ್ರಶ್ನೆ ನಿಮ್ಗೆ ಗೊತ್ತೇ ಇದೆ. ನಿಮ್ಮ ಜೀವನ ಹೇಗಿದೆ? ನೀವು ಯಾರೋ ಸಾರಿ, ಥ್ಯಾಂಕ್ ಯು, ಕನ್ಫೆಷನ್ ಏನೋ ಇದ್ರೆ ಹೇಳ್ಬೋದು. ರಿಗ್ರೆಟ್ ಏನೂ ಇಲ್ಲ ಲೈಫಲ್ಲಿ. ಲೈಫ್ ಇಸ್ ವೆರಿ ಬ್ಯೂಟಿಫುಲ್. ವೆರಿ ಗುಡ್. ಇವ್ರನ್ನೆಲ್ಲ ನೋಡ್ತಾ ಇದ್ರೆ 27 ವರ್ಷಗಳ ಕಾಲ ನನ್ನನ್ನು ಬೆಳೆಸಿದಂಥ ಜನನ್ ನೋಡ್ತಾ ಇದ್ರೆ, ನಾನು ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಂಡಿರೋದು ನೋಡ್ತಾ ಇದ್ರೆ, ನೀವಿವತ್ತು ಗೌರವಿಸಿ ನನ್ನನ್ನು ಈ ಕುರ್ಚಿಲಿ ಕೂರಿಸ್ತಾ ಇರೋದು ನೋಡ್ತಾ ಇದ್ರೆ, ಬಹುಶಃ ಎಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಪಟ್ಟಿ ತುಂಬಾ ದೊಡ್ಡದು, ತುಂಬಾ ಹೆಮ್ಮೆ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಸಾರಿ, ಬಹುಶಃ ನಾನು ಜೀವನದಲ್ಲಿ ಒಂದು ಪಾಲಿಸಿ, ನನಗೆ ಯಾರಿಗಾದ್ರೂ ಒಳ್ಳೇದು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾರಿಗೂ ಕೆಟ್ಟದಂತೂ ಮಾಡಿಲ್ಲ. ಅದು ನನ್ನ ಹತ್ತಿರದವ್ರಿಗೆ ಆಗಿರ್ಬೋದು ಅಥವಾ ಗೊತ್ತಿಲ್ಲದೆ ಯಾರಿಗಾದ್ರೂ ಆಗಿರ್ಬೋದು. ಅಂಥವ್ರಿಗೂ ನಾನೇನಾದ್ರು ಗೊತ್ತಿಲ್ಲದೆ ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಕನ್ಫೆಷನ್ ಐ ಡೋಂಟ್ ಥಿಂಕ್ ಸೊ. ಏನೂ ಇಲ್ಲ. ನನ್ನ ಜೀವನದಲ್ಲಿ ಬಂದಂಥ ಹಲವಾರು ಏರಿಳಿತಗಳನ್ನು ನಾನು ನಿಭಾಯಿಸಿದ್ದೀನಿ ಅನ್ನೋದಕ್ಕಿಂತ ನನ್ನ ಮಗಳು ತುಂಬ ಚೆನ್ನಾಗಿ ನಿಭಾಯಿಸಿದ್ಲು. ನನಗೆ ತುಂಬ ದೊಡ್ಡ ಶಕ್ತಿಯಾಗಿ ನನ್ನ ಮಗಳು ನಿಂತಲು. ಬಹುಶಃ ನನ್ನ ಅಸ್ತಿತ್ವ, ನನ್ನ ಕನಸು, ನನ್ನ ಗುರಿ ಎಲ್ಲವೂ ನನಗೆ ನನ್ನ ಮಗಳೇ. ನನಗಿಂತ ತುಂಬ ಮೆಚ್ಯೂರ್ಡ್ ಆಗಿ ನನ್ನ ಮಗಳು ನನ್ನ ಜೊತೆ ಬಿಹೇವ್ ಮಾಡ್ತಾಳೆ. ನನ್ನಿಂದ ಬಹುಶಃ ಏನಾದರೂ ಸ್ವಲ್ಪ ನೋವಾಗಿದ್ದರೆ, ಸ್ವಲ್ಪ ಏನಾದರೂ ಮುಜುಗರಕ್ಕೆ ಒಳಗಾಗಿದ್ದರೆ ಅದು ಬಹುಶಃ ನನ್ನ ಮಗಳು ಅಂತ ನನಗನ್ಸುತ್ತೆ. ಬಹುಶಃ ಅದನ್ನು ಮೀರಿ ಅವಳು ಹೆಮ್ಮೆ ಪಡುವಂಥದ್ದು ಏನಾದರೂ ನನ್ನ ಜೀವನದಲ್ಲಿ ನನ್ನ ಮಗಳಿಗೋಸ್ಕರ ನಾನು ಸಾಧಿಸಬೇಕು ಅನ್ನೋ ಒಂದು ಛಲ ಇದೆ, ಒಂದು ಗುರಿ ಇದೆ. ಲವ್ಲಿ. ರೈಟ್. ಓಕೆ ಶ್ರುತಿ ಅವರೇ, ನಿಮಗೆ ನಮ್ಮ ಸ್ಪಾನ್ಸರ್ಸ್ ಕೆಲವು ಗಿಫ್ಟ್ಸ್ ಕಳಿಸಿದ್ದಾರೆ. ರೈಟ್, ನಮ್ಮ ಫ್ರೇಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ ಅವರು ಶ್ರುತಿ ಅವರು ಕೊಡಿ ಅಂತ ಹೇಳ್ಕೊಟ್ರು. ಯೂನಿಬಿಕ್ ಕುಕೀಸ್ ಅವರು ಇದನ್ನು ಕಳಿಸ್ಕೊಟ್ಟಿದ್ದಾರೆ ನಿಮ್ಮ ಮಗಳಿಗೆ. ಶ್ರುತಿ ಇದ್ದಿದ್ದ ಕಡೆ ಗ್ಲಿಸರಿನ್ ಇರಲೇಬೇಕು, ಮನೆ ಅಂದಮೇಲೆ ವಾಸು ಇರಲೇಬೇಕು ಅಂತ ವಾಸು ಅವರು ಇದನ್ನು ಕಳಿಸಿದ್ರು. ಆ್ಯಂಡ್ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಹ್ಯಾಂಪರ್ ನಿಮಗೆ ನಮ್ಮ ಜೀ ಕನ್ನಡ ವಾಹಿನಿಯವರು ಈ ಗಿಫ್ಟ್ ನಿಮಗೆ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶ್ರುತಿ ಅವರೇ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಆಮೇಲೆ ಸಾರಿ ನಿಮಗೆ ಕೇಳಬೇಕು ನಾನು, ಆಮೇಲೆ ಆಡಿಯನ್ಸ್ಗೂ ಕೇಳಬೇಕು. ಕಾರಣ ಕೇಳಿ. ನಿಮ್ಮ ಖರ್ಚಿಫ್ಗೇನು ಕೆಲಸ ಕೊಡಲಿಲ್ಲ, ವೇಸ್ಟ್ ಆಗುತ್ತೆ. Thank you so much. Yes. Yay! Money family for a time. ಹುಡುಗಾಟದ ಗಿರಿಜಾ
ಜನಪ್ರಿಯ ನಾಯಕಿ ಶ್ರುತಿಯಾಗಿ ಬದಲಾದ ಕಥೆಯ ಎಲ್ಲ ಸಾಕ್ಷಿಗಳು ಒಂದೇ ಫೋಟೋ ಫ್ರೇಮಲ್ಲಿ ಸಿಕ್ಕಿದ್ದಾರೆ. ಇದು ಸೇರುತ್ತೆ ನಮ್ಮ ವಾಲ್ ಆಫ್ ಫೇಮ್ಗೆ. ಓಕೆ ಶ್ರುತಿ ಅವರೇ, ನಿಮ್ಮ ರಾಜಕೀಯದ ಎಂಟ್ರಿ ಹೇಗಿತ್ತು ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ನಮಸ್ಕಾರ ಶ್ರುತಿ ಅವರೇ. ಶ್ರುತಿ ಅವರು ನನ್ನ ನೆನಪಿರುವಾಗಿ 2006 ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾದರು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷ ಅವರಿಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನಮ್ಮ ಪಕ್ಷ ಜವಾಬ್ದಾರಿಯನ್ನು ಕೊಡ್ತು. ತದನಂತರ ರಾಜ್ಯ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಅವ್ರಿಗೆ ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದೆ. ಮಹಿಳೆಯರಿಗೆ ಉಪಯೋಗ ಆಗುವಂಥ ಏನು ಯೋಜನೆಗಳಿತ್ತು ಅದನ್ನು ಮನಮುಟ್ಟೋ ರೀತಿ ಹೇಳುವಂಥ ಒಂದು ಕಲೆ ನಿಮ್ಮಲ್ಲಿ ಇದೆ. ಅದರಿಂದನೇ ಇವತ್ತು ಕೂಡ ಶ್ರುತಿ ಅಂತ ಹೇಳಿದ್ರೆ ಜನ ಸೇರ್ತಾರೆ, ಶ್ರುತಿ ಅಂತ ಹೇಳಿದ್ರೆ ಜನ ಮಾತಾಡೋದನ್ನು ಆಲಿಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಧಾರವಾಡ, ಗದಗ ಮತಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಬಂದಾಗ ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಬಗ್ಗೆ ಇರಬೇಕಾದಂಥ ಅವರ ಕರುಣೆ ಮತ್ತು ಅವರಿಗಿರಬೇಕಾದಂಥ ವಿಚಾರಧಾರೆ ಸದಾಕಾಲ ಉಳಿದಿದೆ. ಸಾಮಾನ್ಯರ ಬಗ್ಗೆ, ದಲಿತರ ಬಗ್ಗೆ, ಬಡವರ ಬಗ್ಗೆ ಇರಬೇಕಾದಂಥ ಕಳವಳ ಮತ್ತು ಕಳಕಳಿ ಏನಿದೆ ಎಲ್ಲ ರಾಜಕಾರಣಿಗಳನ್ನು ಮೆಚ್ಚಿಸುವಂತಹ ಕೆಲಸ ಮತ್ತು ಜನಸಾಮಾನ್ಯರು ಮೆಚ್ಚಿ ಅವರ ಮಾತಿಗೆ ಮನ್ನಣೆ ಕೊಡುವಂಥದ್ದು ಸಕಾರಾತ್ಮಕವಾಗಿ ಚಿಂತನೆ ಮಾಡುವಂತಹ ದೃಷ್ಟಿನ ನಾವು ನೋಡಿ ಹೆಮ್ಮೆ ಪಡುವಂತಾಗಿತ್ತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವ್ರದ್ದು ತುಂಬಿದ ಸಭೆಯಲ್ಲಿ ಅವ್ರ ಕೈಯಲ್ಲಿ ಮೈಕ್ ಕೊಟ್ಟರೆ ಪ್ರತಿಯೊಂದು ಸೆಂಟೆನ್ಸ್ಗೂ ಚಪ್ಪಾಳೆ ಮೇಲೆ ಚಪ್ಪಾಳೆ ಬರುವಂಥದ್ದು ಯಡಿಯೂರಪ್ಪನವ್ರು ಬಿಟ್ಟರೆ ಮತ್ತೆ ಯಾರಾದರೂ ಇದ್ರೆ ಅದು ಶ್ರುತಿ ಅವ್ರ ಅಂತೇಳಿ ನಾನು ಹೇಳ್ಬೋದು. ಅವ್ರ ಮುಂದಿನ ಭವಿಷ್ಯ ಅವರು ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅಥವಾ ಇನ್ನು ಮಂತ್ರಿಯಾಗಿ ಈ ರಾಜ್ಯದ ಸೇವೆಯನ್ನು ಮಾಡುವಂಥ ಸೌಭಾಗ್ಯ ಭಗವಂತ ಅವ್ರಿಗೆ ಕಲ್ಪಿಸಲಿ ಅಂತೇಳಿ ನಾನು ಹಾರೈಸ್ತೇನೆ. ಸೊ ಹೇಗಿದೆ ಶ್ರುತಿ ಅವರೇ, ಎಂಜಾಯ್ ಮಾಡ್ತಾ ಇದ್ದೀರಾ ರಾಜಕೀಯದ ಸ್ಟಿಂಟನ್ನು? ಬಹುಶಃ ನಾನು ಭಾರತೀಯಳು ಅನ್ನೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಇದೆಯೋ ಅಷ್ಟೇ ಹೆಮ್ಮೆ ನಾನೊಬ್ಬ BJP ಕಾರ್ಯಕರ್ತಳು ಅನ್ನೋದಕ್ಕೆ ನನಗಿದೆ. ಅನಿವಾರ್ಯವಾಗಿ ರಾಜಕೀಯಕ್ಕೆ ಬಂದೆ. ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಅನಿಸಿದ್ದು ಹಳ್ಳಿಗಳಿಗೆ ನಾನು ಜನನ ಭೇಟಿ ಆಗುವಾಗ ರಮೇಶ್ ಅವರು ಜನ ಬರ್ತಾರ, ಹೆಣ್ಮಕ್ಳು ನನ್ನನ್ನು ನೋಡ್ತಾರೆ, ಸುಮ್ಮನೆ ಅಳ್ತಾ ನಿಂತ್ಕೊಳ್ತಾರೆ ಅಷ್ಟೇ, ಬೇರೆ ಏನು ಕೇಳಲ್ಲ ಅವ್ರಿಗೆ. ನನ್ನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಕಲಾವಿದೆ ಅನ್ನೋದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ನನ್ನನ್ನು ಪ್ರೀತಿಸ್ತಾರೆ. ನಾನು ಕೊಟ್ಟಂತ ಕೆಲಸಗಳಿಗೆ ನಾನು ಆಕ್ಟ್ ಮಾಡಿದ್ದೀನಿ ಅಷ್ಟೇ, ಅದಕ್ಕೆ ನನ್ನನ್ನು ಇಷ್ಟೊಂದು ಪ್ರೀತಿಸ್ಬೇಕಾ, ಇಷ್ಟೊಂದು ಗೌರವಿಸ್ಬೇಕಾ? ಇಂತಹ ಒಂದು ಜನಕ್ಕೆ ಏನಾದ್ರು ಮಾಡ್ಬೇಕಲ್ಲ ನನಗನ್ನಿಸ್ತು. ಹಾಗಾಗಿ ಈ ರಾಜಕಾರಣವನ್ನ ನಾನು ಸೀರಿಯಸ್ ಆಗಿ ತಗೊಂಡೆ. ಲವ್ಲಿ. ರೈಟ್ ಶ್ರುತಿ ಅವರೇ, ನಿಮ್ಮ ಆಪ್ತರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಲೋ ಗಿ. ಹಾಯ್ ಶ್ರುತಿ. ನಮಸ್ಕಾರ ಶ್ರುತಿ ಅವರೇ. ನಮಸ್ಕಾರ. ಕಂಪನಿ ನಾಟಕದಿಂದ ಬಂದಂಥ ಕಲಾವಿದರಲ್ಲಿ ಅತಿ ಶ್ರೇಷ್ಠ ಕಲಾವಿದೆ ಅಂದರೆ ನೀನು. ಕನ್ನಡ ಚಿತ್ರರಂಗದಲ್ಲಿ ಬಂದ ನಂತರ ನೀನು ಮಾಡಿದಂಥ ಕೆಲವು ಪಾತ್ರಗಳನ್ನ ಅದಕ್ಕೆ ಸರಿಸಾಟಿ ನಿನಗೆ ನೀನೇ. ಕೆಲವು ಪಾತ್ರಗಳು ಕಲಾವಿದರಾಗ್ತವೆ, ಕಲಾವಿದರನ್ನ ಪಾತ್ರದಿಂದ ಗುರುಸೋದರಾಗುತ್ತೆ. ಆದರೆ ನೀವು ಮಾಡಿದ ಪಾತ್ರಗಳು ಸುಮಾರು, ನಿಮ್ಮಿಂದ ಆ ಪಾತ್ರಕ್ಕೊಂದು ಮನ್ನಣೆ ಸಿಕ್ಕಿದೆ. ಪಾತ್ರ ಮಾಡಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡ್ತೀಯ. ಶೂಟಿಂಗ್ ಬರಬೇಕಾದ್ರೂ ಅಷ್ಟೇ, ನೀನು ಭಾಳ ಕರೆಕ್ಟ್ ಟೈಮಿಗೆ ಬರ್ತೀಯ. ಪ್ರೊಡಕ್ಷನ್ ಅವರು ಬರೋಕ್ಕೆ ಮುಂಚೆ ನೀನು ಆಗಲೇ ವಿತ್ ಮೇಕಪ್ ಲೊಕೇಶನಲ್ಲಿ ಇರ್ತಿದ್ದೆ. ಆ ಶ್ರದ್ಧೆ ಬೇಕು. ಆ ಶ್ರದ್ಧೆನೇ ಇವತ್ತು ನಿನ್ನ ಈ ಮಟ್ಟಕ್ಕೆ ತಂದಿರೋದು. ಬಹುತೇಕ ಗ್ಲಾಮರಸ್ ನಾಯಕಿರು ಅಂತ ಹೇಳ್ತಾರೆ. ಅದನ್ನು ಹೊರತುಪಡಿಸಿ ಮುದ್ದಾದ ಗೌರಮ್ಮನ ಒಂದು ರೀತಿಯಲ್ಲಿ ಗೌರವ ಬರ್ತಕ್ಕಂಥ ತಾಯಿ ಸೋದರಿಯ ಗೌರವ ಎದ್ದು ಕಾಣಿಸೋ ರೀತಿಯಲ್ಲಿ ತಮ್ಮ ಅಭಿನಯ ಇಡೀ ಕರ್ನಾಟಕ ಜನತೆ ನೋಡಿದ್ದಾರೆ. ಏನೇ ನಿಂದನೆ ಬಂದರು, ಏನೇ ತೊಂದರೆ ಆದರೂ, ಏನೇ ಕಷ್ಟ ಬಂದರೂ ಒಂದು ಹೆಣ್ಣಾಗಿ ಮತ್ತೆ ನೀನು ಎದ್ದು ನಿಂತಲ್ಲ, ಅದ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಏಕೆ ನೀನು ಒಂದು ಹೆಣ್ಮಕ್ಳಿಗೆ ಒಂದು ಮಾದರಿ ಆಗಿದೆಯಾ. ಧೈರ್ಯವಾಗಿ ಎದ್ದು ನಿಂತು ನಿನ್ನ ಮಗಳನ್ನ ಸಾಕ್ಕೊಂಡು ನೀನು ಧೈರ್ಯವಾಗಿ ಜೀವನ ಮಾಡ್ತಾ ಇದೆಯಲ್ಲ, ನಿನ್ನ ನೋಡಿ ತುಂಬ ನೊಂದಿರೋ ಹೆಣ್ಮಕ್ಳು ಕಲಿಯೋದು ಬೇಕಾದಷ್ಟಿದೆ ಅಂತ ನನಗನ್ಸುತ್ತೆ. ಹಾಗೆ ಅಕ್ಕ ಹುಷಾರು ನಟನ ಮಾಡು. ನನ್ನ ತಮ್ಮ ಐ ಲವ್ ಯು. ಅಲ್ದು ಬಿಟ್ಟಿದ್ರೆ ಐ ಲವ್ ಯು. ರೈಟ್. ನಿಮ್ಮ ಬಾಲ್ಯದ ಸಾಹಸಗಳ ಬಗ್ಗೆ ಶರಣ್ ಅವರು ಹೇಳಿದ್ರು. ಇನ್ನಷ್ಟು ಕೆಲವು ಗೂಢಾಚಾರಿಗಳು ನಮ್ಗೆ ಸಿಕ್ಕಿದ್ದಾರೆ. ಅವ್ರು ನಿಮ್ಮ ಬಗ್ಗೆ ಏನೇನು ಹೇಳಿದ್ದಾರೆ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಾಯ್ ಗಿರಿಯಾ. ಹಾಯ್ ಗಿರಿಯಮ್ಮ. ಹಾಯ್ ಗಿರಿಯಾ. ಹಾಯ್ ಗಿರಿಯಮ್ಮ. ನೀನು ಎಷ್ಟೇ ದೊಡ್ಡ ನಟಿ ಆಗಿದ್ರು ನೀನು ನನ್ನ ಪ್ರೀತಿಯ ಬೋಡಿ. ನಾನು ನಿಮ್ಮೆಲ್ರಿಗೂ ಬಾಸು. ಓದೋದಲ್ಲಿ ಹೇಳ್ಕೊಡೋದಕ್ಕೆ ನಿನ್ನ ಶರಣನ್ಗೆ ಉಷನ್ಗೆ ದೊಣ್ಣೆ ತಗೊಂಡು ಕೂತ್ಕೋತಾ ಇದ್ದೆ. ಓದಬೇಕು ಅಂತ ಹೇಳ್ಬಿಟ್ಟು
ಕುಟುಂಬದಲ್ಲಿ ನಾವು ಗಣಪತಿ ಕೂರಿಸ್ತಾ ಇದ್ದಿದ್ದು, ನನಗೆ ಸೈಕಲ್ ಹೊಸ್ಕೊಟ್ಟಿದ್ದು, ನೀನು ಅವೆಲ್ಲ ನಿಂಗೆ ಜ್ಞಾಪಕ ಇದೆ ಗೊತ್ತಿಲ್ಲ. ನಾನಂತೂ ತುಂಬ ನಂಬ್ಕೊಳ್ತಾ ಇದ್ದೀನಿ. ನೀನು ಭಾರಿ ತುಂಟಾಟ ಮಾಡ್ತಿದ್ದಾಗ ಜಾಸ್ತಿ ಹೊಡಿತಿದ್ದೆ ನಾನೇ. ಆವಾಗ ನಾನು ನಿನ್ನ ವಯಸ್ಸಾಗಲಿ ನಿನಗೂ ಹೊಡಿತೀನಿ, ನಾನು ಬಿಡೋದಿಲ್ಲ ಅಂತ ಹೇಳಿದ್ದೆ. ನೀನು ನೀನೇ ತಾನೇ ಹೇಳ್ತಿದ್ದೀರ ಜಾಸ್ತಿ. ಹೆಂಗೆ ಫ್ರಾಕ್ ತೆಗೆದು ಪಟ್ ಅಂತ ಹೊಡೆಯೋರಲ್ವಾ? ಅದೆಲ್ಲ ಚಿಕ್ಕಪ್ಪಂಗೆ ಮರ್ತೋಗಿದೆ. ಅದು ಹೇಳೋಕ್ಕೂ ನಾಚಿಕೆ ಆಯಿತು. ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ಯಾವಾಗಲೂ ಹೇಳೋರು, ಅಯ್ಯೋ ನಾನು 3 ಜನ ಮಕ್ಕಳಿಗೂ ಜಾಸ್ತಿ ಶರಣನಿಗೆ ಗಿರಿಗೆ ಜಾಸ್ತಿ ಹೊಡೆದಿರೋದು ಅಂತ ಅಲ್ವಾ? ಹಾಯ್ ಪುಟ್ಟಿ, ಹೆಂಗಿದೀಯಾ? ನಾನು ಹುಬ್ಳಿ ಅಮ್ಮ. ಮತ್ತು ನಮ್ಮನೆ ಎದುರಿಗೆ 7th grade ಸ್ಕೂಲಲ್ಲಿ ಕಲಿತಾ ಇದ್ದೆ. ನಿಮ್ಮ ಮಮ್ಮಿ ಡ್ಯಾಡಿ ನೀನು ಕರ್ಕೊಂಡು ಹೋಗೋದು ಬರೋದು ಲೇಟ್ ಆದಾಗ ನಮ್ಮನೇಲಿ ಕೂದಿಸ್ಕೊಡ್ತಿದ್ದೆ ನಿನ್ನ. ಆವಾಗ ನಿಮ್ಮ ಅಪ್ಪ ಅಮ್ಮ ಕ್ಯಾಂಪ್ನ ಬೇರೆ ಕಡೆ ತಗೊಂಡು ಹೋಗ್ಬೇಕಾದ್ರೆ ನಿಮ್ಮ 3 ಜನ ನಮ್ಮನೇಲಿ ಬಿಟ್ಟಿದ್ದರು. ಮತ್ತು ನಮ್ಮ ಮಕ್ಕಳು 3 ಜನ, ಸ್ವೀಟಿ, ರಿಚಿ, ಬೆಂಜಿ ಮತ್ತು ನೀವು 3 ಜನ. ನಿಮ್ಮನ್ನೆಲ್ಲ ನೋಡಿ ಭಾಳ ಚೆನ್ನಾಗಿರ್ತಿತ್ತು. ಒಂದು ಫ್ಯಾಮ್ಲಿ, ದೊಡ್ಡ ಫ್ಯಾಮ್ಲಿ ಹಂಗೆ. ನಾವೆಲ್ಲ ಪಾರ್ಕ್ ಹೋಗ್ತಾಯಿದ್ವಿ ಮತ್ತು ಮಾರ್ಕೆಟ್ಗೆಲ್ಲ ಹೋಗ್ತಿದ್ವಿ. ಎಲ್ಲ ಕೇಳ್ತಿದ್ವಿ, ಇವ್ರು ನಿಮ್ಮ ಮಕ್ಕಳು ಅಂತೇಳಿ. ಹೌದು ಅಂತ ನಾನು ಹೇಳ್ತಿದ್ದೆ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿಮ್ಮ. ಮಮ್ಮಿ ಅಂತ ಮಾತಾಡಿದ್ರು. ಹೌದು, ಅವ್ರು ನಮಗೆ ಸಂಬಂಧಿಕರು ಅಲ್ಲ, ಅವ್ರು ನಮಗೆ ಸ್ನೇಹಿತರು ಅಲ್ಲ. ಅವರು ಸ್ಕೂಲ್ ಎದುರುಗಡೆ ಅವ್ರ ಮನೆ ಇತ್ತು. ಅಪ್ಪ ಅಮ್ಮ ಸ್ಕೂಲಲ್ಲಿಗೆ ಹೋಗಿ ಬರೋದು, ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಒಬ್ರಿಗೊಬ್ರು ಪರಿಚಯ ಆಗಿದ್ದಾರೆ, ಹಲೋ ಹಲೋ ಅಷ್ಟೇ. ಒಂದು ದಿವಸ ಅಮ್ಮ ನಾವು ಹಿಂಗೆ ನಾಟಕ ಕಂಪ್ನಿಗೆ ಹೋಗಬೇಕು ಅಂತಿದ್ದೀವಿ, ಈ ಊರು ಬಿಟ್ಟು ಹೋಗ್ತಾ ಇದ್ದೀವಿ, ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗೋದು ಗೊತ್ತಿಲ್ಲ. ಅರೆ ನಮ್ಮನೆಗೆ ಬಿಟ್ಟು ಹೋಗಿ, ಅವ್ರು ಹೇಳಿದಿಷ್ಟ ನಮ್ಮನೆಗೆ ಮನೆಗೆ ಬಿಟ್ಟು ಹೋಗಿ ಅಂತ. 1 ಅಲ್ಲ 2 ಅಲ್ಲ 3 ವರ್ಷ ನನ್ನ ಅಣ್ಣನ ಸಾಕಿದ್ರು. ಬಹುಶಃ ಆ ತಾಯಿ ಯಾವತ್ತಿಗೂ ಅವ್ರ ಮನೇಲಿ 3 ಜನ ಮಕ್ಕಳು. ನನ್ನ ಅಣ್ಣನ ಎಷ್ಟು ಪ್ರೀತಿಯಿಂದ ಸಾಕಿದ್ರು ಅಂದರೆ ಅವ್ರಿಗೊಂದು ಮಾತು ಬೈತಾ ಇದ್ರೆ ಹೊರತು ನಮ್ಗೆ ಯಾವತ್ತೂ ಒಂದು ಮಾತು ಬೈದವರಲ್ಲ. ಎಷ್ಟು ಪ್ರೀತಿಯಿಂದ ಸಾಕಿದ್ರು. ಬಹುಶಃ ನಮ್ಮಮ್ಮ ಇಬ್ರು ಇಲ್ಲ ಅನ್ನೋ ಕೊರತೆನೇ ನನಗೆ ಬರಲಿಲ್ಲ. ಅವರು ಕ್ರಿಶ್ಚಿಯನ್ಸು. ಈಗಲೂ ನನ್ನ ಮಗ ಪೂಜೆ ಅಂತ ಮಾಡಿದ್ರೆ ಫಸ್ಟ್ ಯೇಸುಗೆ ನಮಸ್ಕಾರ ಮಾಡ್ತಾನೆ. ಇವಾಗಲೂ ತನ್ನ ಪಿಕ್ಚರು ರಿಲೀಸ್ ಆಯ್ತು ಅಂತಂದ್ರೆ ಮೊದಲು ಯೇಸು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಕ್ಯಾಂಡಲ್ ಹಚ್ಬಿಟ್ಟು ಬರ್ತಾನೆ. ಈಗಲೂ ಆ ಪದ್ಧತಿನ ಇಬ್ರು ಮಕ್ಕಳು ಬಿಟ್ಟಿಲ್ಲ. ಅಂದ್ರೆ ಆ ಥರದ್ದು ಒಂದು ಮನಸ್ಥಿತಿ ಹಾಗೆ ಬರಕ್ಕೆ ಸಾಧ್ಯ. ಪರಿಚಯನೂ ಇಲ್ಲ, ನೆಂಟರು ಅಲ್ಲ, ಏನೂ ಅಲ್ಲ. ಬಹುಶಃ ಆ ಥರದ ಒಂದು ವ್ಯಕ್ತಿಗಳು ಇರೋದಕ್ಕೇನೆ ಮಳೆ ಬೆಳೆ ಸರಿಯಾಗಿ ಆಗ್ತಾ ಇದೆ ಅಂತ ನನಗೆ. ಸರ್, ನಾವು ರಿಸರ್ಚ್ ಮಾಡಿದಾಗ ಇವ್ರು ಸ್ಕೂಲಿಗೆ ಹೋಗಿದ್ವಿ ಸರ್. ಅಲ್ಲಿ ಒಂದು ವಿಷಯ ಕೇಳಿದ್ವಿ, ಅದು ಏನು ನಿಜಾನ ಇಲ್ವೋ ನೀವು ಹೇಳ್ಬೇಕು ನನಗೆ. ಅಂದ್ರೆ ಟೀಚರ್ ಹೇಳಿದ್ರು, ಚಿಕ್ಕ ವಯಸ್ಸಲ್ಲಿ ಗಿರಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ತುಂಬಾ ತುಂಬಾ ಕಷ್ಟ ಪಡ್ತಾ ಇದ್ರು ಅಂತ. ಅದೇನು ಹಾರ್ಟ್ ಪ್ರಾಬ್ಲಮ್ಮು ಏನು ಗೊತ್ತಾಗಿಲ್ಲ. ಅಲ್ಲ ಏನು ಆಗಾಗ ಪರದೆ ಮೇಲೆ ಹೋಗ್ತಾ ಇದೆಯಲ್ರಿ. ಪರದೆ ಮೇಲೆ ಹೋದ್ಮೇಲೆ ಗೊತ್ತಾಗತ್ತೆ ಇವಳು ಎಂತ ಕಳ್ಳಾಟ ಆಡಿದಾಳ ಅವಳು ಅಂತ. ಅದೇನ್ ಮೇಡಮ್? ಹೇಳು ಕರೆಕ್ಟಾಗಿ ಹೇಳು, ನೀನೇ ಹೇಳು. ಇಲ್ಲ ಸರ್, ಸರಿಯಾಗಿ ಡಯಾಗ್ನೋಸ್ ಮಾಡಲಿಲ್ಲ ಅವರು. ಇತ್ತು ನನಗೆ. ಹೌದನ್ರಿ? ಆ ಸಮಸ್ಯೆ ಇತ್ತು ನನಗೆ. ಸೀರಿಯಸ್ ಅಂತ? ಇಲ್ಲ ಮಾಸ್ಟರ್ಗಳಿಗಿತ್ತು, ಇವಳಿಗಿರ್ಲಿಲ್ಲ. ಈಗ ಯಾರು ಹೇಳ್ತೀರಾ ಕತೆನ? ಏನೋ ಅಪ್ಪ ಅಮ್ಮನ ನೋಡಕ್ ಅದೊಂದು ನೆವ ಅಷ್ಟೇ ನನಗೆ. ಅದೇ ಗೊತ್ತಾಯ್ತು, ಅದನ್ನ ವಿವರವಾಗಿ ಹೇಳಿ ಏನಾಯ್ತು ಅಂತ ಹೇಳಿ. ಸರ್, ನಾನು ಎಷ್ಟು ಪ್ಲಾನ್ ಮಾಡಿದೆ ಅಂದರೆ 3-4 ತಿಂಗಳಾಗೋಯ್ತು, ಸ್ಕೂಲಲ್ಲಿ ರಜಾನೂ ಕೊಡ್ತಾ ಇಲ್ಲ, ಅಪ್ಪ ಅಮ್ಮನೂ ಬರ್ತಾ ಇಲ್ಲ ನನ್ನ ನೋಡೋಕ್ಕೆ. ಏನು ಮಾಡೋದು? ಯಾರು ಬಂದು ಕರ್ಕೊಂಡು ಹೋದ್ರೆ ತೊಂದರೆ ಇಲ್ಲ. ಒಂದು ಲೆಟರ್ ಬರೀತಿದ್ದೆ, ಆ ಕಡೆಯಿಂದ ರಿಪ್ಲೈ ಬರ್ತಾ ಇರಲಿಲ್ಲ. ಏನು ಮಾಡೋದು? ಇದು ಏನೋ ದೊಡ್ಡ ಸೀನ್ ಬರಿಬೇಕಾಗಿದೆ. ಇಂಟರ್ವೆಲ್ ಸೀನ್ ಬರೆದ್ರೆ ಸಾಕಾಗಲ್ಲ, ಒಂದು ಕ್ಲೈಮ್ಯಾಕ್ಸ್ ಸೀನ್, ಒಂದು ಕ್ಲೈಮ್ಯಾಕ್ಸ್ ರೇಂಜಿಗೆ ಒಂದು ಸೀನ್ ಬರಿಬೇಕಲ್ಲ ಅಂತ. ಏನು ಅಂದ್ರೆ ಡಮ್ ಅಂತ ಎದೆ ಹಿಡ್ಕೊಂಡು ಎದೆ ನೋವು ಅಂತ ಬಿದ್ದು ಒದ್ದಾಡ್ತಾ ಇದ್ದೆ. ಸರಿ, ಮಾಸ್ಟರ್ ಬಂದ್ರು, ಅವ್ರು ಬಂದ್ರು, ಎಲ್ಲರೂ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರು. ನಮ್ಮ ಅಪ್ಪ ಅಮ್ಮನಿಗೆ ಏನೋ ಲೆಟರ್ ಬರೀತಾರೆ, ಕರ್ಸ್ಬಿಟ್ಟು ನನ್ನನ್ನು ಕಳಿಸ್ಬಿಡ್ತಾರೆ ಅನ್ಕೊಂಡಿದ್ನೆ ಹೊರತು ಹಾಸ್ಪಿಟ್ಲಿಗೆ ನನ್ನನ್ನು ತೊಗೊಂಡೋಗ್ತಾರೆ ಅಂತ ನನ್ನ ಐಡಿಯಾಗೇ ಇಲ್ಲ. ಈ ಸೀನ್ ಹಿಂಗ್ ಹೋಗುತ್ತೆ ಇದು ಅಂತ. ಸರಿ, ಹಾಸ್ಪಿಟ್ಲ್ ಹೋಗ್ತಾ ಇದ್ರೆ ಮಾಸ್ಟರ್ ಮೇಲೆ ಹಿಂಗಿದ್ದೀನಿ, ಏನ್ ಮಾಡೋದು, ನೆಕ್ಸ್ಟ್ ಏನ್ ಸೀನ್ ಹೊಡೆಯೋದು, ಏನು ಎದೆ ನೋವು ನಿಂತೋಯ್ತು ಅಂತ ಹೇಳ, ಈ ರೇಂಜಿಗೆ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ, 5 ನಿಮಿಷಕ್ಕೆ ನಿಂತೋಗಲ್ವಲ್ಲ ಅಂತ ನಾನು ಏನು ಮಾಡೋದು. ಹಾಸ್ಪಿಟ್ಲಿಗೂ ಹೋಗ್ಬಿಟ್ಮೇಲೆ ಡಾಕ್ಟ್ರು ಎದೆ ನೋವು ಇದೆಯೇನಮ್ಮ ಅಂತಂದ್ರು. ಅವಾಗ ಬರ್ತಾ ಇದೆ ಅಂದೆ. ಅಂದರೆ ಸ್ವಲ್ಪ ಹೊತ್ತಿಗೆ ಹೋಗ್ಬಿಡುತ್ತೆ ಅದು ಅಂತ ಹೇಳಬೇಕು ಅಂತ. ಅವಾಗ ಬರ್ತಾ ಇದೆ ಅಂದರೆ ಇದೆ ಅಂತ ಆಯಿತು ಅಂತ. ಡಾಕ್ಟ್ರು ಸಿರೇಂಜು ತೆಗೆದು ಏನೇನೋ ಕಲ್ಲರ್ ಔಷಧಿಗಳಲ್ಲಿ ಹಾಕಿ ಕನ್ಸಿದ್ರು. ಚುಚ್ಚುತ್ತಾರೆ ಅಂತ ನನಗೆ ಗೊತ್ತಾಯ್ತು. ಸ್ವಾಭಿಮಾನ, ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಯಾವುದೇ ಹಠ ಆದ್ರೂ ಸರಿ, ನಮ್ಮ ಅಪ್ಪ ಅಮ್ಮನ ನೋಡ್ಲೇಬೇಕು ಅನ್ನೋ ಹಠ. ಇಂಜೆಕ್ಷನ್ ಚುಚ್ಚಿಸ್ಕೊಂಡಿದ್ದೆ. ಇಂಜೆಕ್ಷನ್ ಯಾವ ರೇಂಜಿಗೆ ಕೊಟ್ಟಿದ್ದೀನಿ ಅಂತ ಡಾಕ್ಟರ್ ಬಿಲ್ಡಪ್ ಮಾಡಿದ್ರು ಅಂದ್ರೆ ನಾಳೆಗೆಲ್ಲ ನೋಡ್ತಾ ಇರಿ ಸ್ಕೂಲಿಗೆ ಬರ್ತಾಳೆ ಅಂದ್ಬಿಟ್ರು.
ಹಂಗಾಗಿ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಲಿಲ್ಲ, ಮತ್ತೆ ಸ್ಕೂಲ್ಗೆ ಹೋಗ್ಬಿಟ್ಟೆ. ಫ್ಲಾಪ್ ಫಿಲ್ಮ್, ಫ್ಲಾಪ್, ಕ್ಲೈಮ್ಯಾಕ್ಸ್ ಊಷ್ಟಾಯ್ತು. ಬ್ಯಾಡ್ ರೈಟಿಂಗ್. ಶ್ರುತಿ ಅವರೇ, ನಿಮ್ಮ ಕಸಿನ್ಸ್ ಒಬ್ರು, ನಿಮ್ಮ ಫೇವರೇಟ್ ಕಸಿನ್ ಯಾರು? ಯಾರ ಜೊತೆ ಜಾಸ್ತಿ ಕಾಲ ಕಳೀತಾ ಇದ್ರಿ? ಅರ್ಚನಕ್ಕ ಜೊತೆಗೆ ನನ್ನ ಜೊತೆ ತುಂಬಾ ಆಡಿದ್ದು ಅಂದ್ರೆ ಪವನ್. ಹೊಳೆನರಸೀಪುರದಲ್ಲಿ. ಓಕೆ. ಅವನು ನನ್ನ ವಯಸ್ಸಿನವನು. ಓಕೆ. ಅವನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದ, ನಾನು ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ನಿಮ್ಮ ಹೆಸರು ಪವನ ಸರ್? ಬನ್ನಿ ಸರ್. ಬನ್ರಿ, ವೆಲ್ಕಮ್ ಸರ್. ಥ್ಯಾಂಕ್ ಯು. ಕಮ್ ಪವನ್. ಬಾಲ್ಯದ ನೆನಪುಗಳನ್ನ ಹೇಳ್ತಾ ಇದ್ರು, ಸ್ವಲ್ಪ ನೀವು ಜೋರ ಮಾತಾಡ್ಬೇಡಿ, ಸ್ವಲ್ಪ ಹಾರ್ಟ್ ಪೇಷಂಟ್, ಸ್ವಲ್ಪ ಮುಟ್ಟಿ ಹೇಳಿ. ಅಂಗಡಿ ಪೇಟೆ ಬೀದಿಲಿ ಅಂಗಡಿಗೆಲ್ಲ ಓಡಾಡ್ತಿದ್ದೋ. ಅಂಗಡಿಗೆ ಹೋದಾಗ ಅಲ್ಲಿ ಬಿಸ್ಕೆಟ್ಗಳನ್ನ ಎತ್ಕೊಂಡ್ಬಿಡ್ತಿದ್ದೋ ಗೊತ್ತಿಲ್ದಂಗೆ ಅವ್ರಿಗೆ ಕತ್ಕೊಂಡ್ಬರೋದು. ಆಮೇಲೆ ಗಣಪತಿ ಕೂರ್ಸೋ ಟೈಮಲ್ಲಿ ಮನೆ ಎಲ್ಲ ಕಡೆ ಹೋಗಿ ಚಂದ ಎತ್ಕೊಂಡ್ಬಂದು ಗಣೇಶನ್ ಕೂರಿಸಿ ಒಳಗೆ ತೊಗೊಂಡೋಗ್ಬಿಟ್ಟು ಆ ಥರ ಆಟ ಎಲ್ಲ ತುಂಬ ಆಟ ಆಡ್ತಾ ಇದ್ದೋ. ಶಿವರಾತ್ರಿ ಟೈಮಲ್ಲಿ ಏನಂತಂದ್ರೆ ಮಿಲ್ಗೆಲ್ಲ ಹೋಗಿವು, ಅಂಗಡಿಗೆಲ್ಲ ಹೋಗಿವು, ಅಕ್ಕಿಗಳನ್ನ ಎಷ್ಟು ಕೆ ಜಿ ಅಂತ ತೋರಿಸ್ಕೊಂಡು ತಗೊಂಬಂದ್ಬಿಟ್ಟು ಇಷ್ಟಿಷ್ಟು ತಗೊಂಬಂದ್ಬಿಟ್ಟು ಒಂದು ಒಲೆ ಹಾಕೊಂಡು ನೆಲ ಕಲ್ಲಿಟ್ಟು ಅನ್ನ ಮಾಡಿ ಚಿತ್ರಾನ್ನ ಮಾಡಿಕೊಂಡು ಆ ಥರ ಎಲ್ಲ ಎಂಜಾಯ್ ಮಾಡಿ. ನಮಗೆ ಸೈಕಲ್ ಕಳ್ಸಿಕೊಟ್ಟಿದೆ ಇವರು. ಫಸ್ಟ್ ಆಫ್ ಆಲ್ ಸೈಕಲ್ ಕಥೆಗಳು ತುಂಬಾ ಚೆನ್ನಾಗಿದೆ ಇವ್ರದ್ದು. ಕತ್ರಿ ಹೊಡ್ಕೊಂಡು ಹೋಗ್ತಾ ಇದ್ರಂತೆ, ಕತ್ರಿತನ ಅದು ಕೊತ್ತಿ ಪಡ್ಲ ಅಂತ ಕರಿತಾ ಇದ್ವಿ ನಾವು. ಹಾ, ಅದು ನಿಮ್ಮ ಫೇವರೇಟ್ ಅಂತೆ. ಹೌದು. ಓ ಮೈ ಗಾಡ್. ಇದೇ ಸೈಕಲ್ ಹಿಂದೆ ಒಂದು ಕತೆ ಇದೆ, ಏನು ಗೊತ್ತಾ ನಿಮ್ಗೆ? ಏನಿಲ್ಲ, ಈ ಒಬ್ಬರ ಬಾಳೆ ಹಾಳಾಗೋಗಿದ್ದೀರಿ ಈ ಸೈಕಲ್ ಇಂದ. ಹೇಳಿ ಕತೆ. ಆ ರೇಂಜ್ಗ? ಆ ರೇಂಜ್ ಏನೋ ಆಗಿದೆ. ನೀವು ಸೈಕಲ್ ಮತ್ತು ಅವನು ಯಾರದು? ಹೌದಾ? ಆ ರೇಂಜಿಗೆ ಗೊತ್ತಿಲ್ವೇ ನನಗೆ. ನನ್ಗೇನಂದ್ರೆ ಸೈಕಲ್ ಹೊಡೆಯೋ ಈ ಸೈಕಲ್ ನ ಬಾಡಿಗೆ ಕೊಡ್ತಾ ಇದ್ರು, ಅಷ್ಟು ನೆನಪಿದ್ಯಾ? ಅದ್ ಗೊತ್ತಿದೆ ನನಗೆ. ಏನ್ ಮಾಡ್ತಾ ಇದ್ದೀರಿ ನೀವು ಬಾಡಿಗೆ ಟೈಮಲ್ಲಿ? ನನ್ಗೇನು ಅಂತಂದ್ರೆ ಬಾಡಿಗೆ ಕೊಡಿಯಕ್ ದುಡ್ಡು ಇರ್ತಿರ್ಲಿಲ್ಲ ನನ್ನ ಹತ್ರ. ಸೊ ಹುಡುಗರಿಗೆಲ್ಲ ಹೇಳೋದು, ಅವ್ರಿಗೆಲ್ಲ ಸೈಕಲ್ ಹೊಡಿಬೇಕು ಅಂತ ಆಸೆ. ನೋಡಪ್ಪ, ನಿನ್ಗೆ ನಾನು ಸೈಕಲ್ ಹೊಡಿಯೋದು ಹೇಳ್ಸ್ಕೊಡ್ತೀನಿ, ಬಟ್ ಏನು ಅಂದ್ರೆ 2 ಗಂಟೆಗೆ ನೀನ್ ಸೈಕಲ್ ತಗೊಂಡ್ ಬಾ, 1.5 ಅವರ್ ನಿನಗೆ ಹೊಡಿಯೋದು ಹೇಳ್ಸ್ಕೊಡ್ತೀನಿ, ಇನ್ ½ an hour ನನಗೆ ಕೊಡು, ಗುರುಗೆ ಅಷ್ಟಾರು ಕೊಡಬಾರ್ದ ಅಂತ. ಅವ್ರು ಓಕೆ ಅಂತ 2 hours ಸೈಕಲ್ ತಂದು ಕೊಟ್ರೆ, ಅರ್ಧ ಗಂಟೆ ಮಾತ್ರ ಅವ್ರಿಗೆ ಸೈಕಲ್ ಹೊಡಿಯೋದು ಹೇಳ್ಕೊಟ್ಟು ನಾ ಸೈಕಲ್ ತಗೊಂಡ್ ಬೆಟ್ಟಕ್ಕೆ ಹಂಗೆಲ್ಲ ಹೋಗ್ಬಿಡ್ತಾ ಇದ್ದೆ. ಬರ್ತಾ ಇದ್ದಿದ್ದೆ ಸಾಯಂಕಾಲ ನಾನು. ಅವ್ನು ಸಾಯಂಕಾಲದವರೆಗೂ ಅಲ್ಲೇ ಎದುರ್ಕೊಂಡು ಕೈಯೆಲ್ಲ ಕಟ್ಟಾಕ್ಬಿಟ್ಟಿದ್ದೆ. ಅಂಗಡಿ ಹುಡುಗನ ಮಗನಿಗೆ ಕೈಯೆಲ್ಲ ಕಟ್ಟಾಕ್ಬಿಟ್ಟು ಕೈಯಲ್ಲಿ ಕಟ್ಟಾಕ್ಬಿಟ್ಟು ಸೈಕಲ್ ತಗೊಂಡು ಹೋಗಿರೋದು. ಅರ್ಧ ಗಂಟೆ ವಾಪಸ್ ಕೊಡ್ಬೇಕಾಗಿತ್ತು, ದುಡ್ಡು ಜಾಸ್ತಿ ಇರಲಿಲ್ಲ. ಅವ್ನು ಕೈ ಕಟ್ಟಾಕ್ಬಿಟ್ಟು ಸೈಕಲ್ ತಗೊಬಂದು ರಾತ್ರಿ ತಗೊಂಡೋಗ್ಬಿಡ್ತಾ ಇದ್ದ. ಅವನಿಗೆ ಕೈ ಬಿಡ್ತಾ ಇದ್ದೆ. ಯಾರೋ ಬಂದ್ರು. ಏನ್ರಿ ಏನಪ್ಪ? ಕೈ ಕಟ್ಟಾಕ್ಬಿಟ್ರಾ? ಬಾಯು ಕಟ್ಟಾಕ್ಬಿಟ್ರಾ? ಯಾರು ಇವ್ರ? ರೀ, ಅವತ್ ಕಟ್ಟಾಕಿದ್ರೆ ಇವತ್ ಬರ್ತೀರ ಏನ್ರಿ? ರೀ ಪಾಪ ಜೀವಕ್ಕೆ ಬೆಲೆನೇ ಇಲ್ವೇನ್ರಿ ನಿಮ್ಗೆ? ಬಿಚ್ಬೇಕಾ? ಯಾರು ಈ ರೇಂಜಿಗೆ ಆಕ್ಟ್ ಮಾಡ್ತಾ ಇದಾರೆ? ನನಗಿಂತ ನಟ ಭಯಂಕರರಾಗಿದ್ದಾರೆ. ಯಾರ್ರಿ ಅವನು? ಏನ್ರಿ ಕತೆ ಇದು? ಯಾರಿಗೋ ಕೈ ಕಟ್ಟಾಕಿದ್ರಾ? ಮೇಡಮ್ ಏನು ಅರ್ಥ ಆಗ್ತಿಲ್ಲ ಮೇಡಮ್ ನಮ್ಗೆ. ಆ ಸೈಕಲ್ ಅಂಗಡಿ ಅವನಿಗೆ ಈ ತರ ನಾನು ಸುಮಾರು ಸರಿ ಮಾಡುವೆ. ನಾನು ಅರ್ಧ ಗಂಟೆಗೆ ಅಂತ ಸೈಕಲ್ ತಗೊಂಡೋಗಿ 2 hours 3 hours ಕೊಡ್ತಾ ಇರಲಿಲ್ಲ ಅಂತ ಗೊತ್ತು. ಅವ್ನು ನನ್ನ ಮಕ ನೋಡಿದ್ರೆ ಸೈಕಲ್ ಕೊಡ್ತಾ ಇರಲಿಲ್ಲ ಅಂದ್ಬಿಟ್ಟು ನಾನು ಒಂದು 5-6 ಹುಡುಗರನ್ನ ಈ ತರ ಸೆಟಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ನಿಮ್ಗೆ ಸೈಕಲ್ ಹೊಡೆಯೋದು ಹೇಳ್ಸ್ಕೊಡ್ತೀನಿ, ಸೈಕಲ್ ತಗೊಂಬನ್ನಿ ಅಂತ. ಅವ್ರು ಕೊಟ್ಮೇಲೆ ಅದ್ ನಂದೆ. ನಾ ಸೈಕಲ್ ತಂದು ಕೊಡೋವರೆಗೂ ಈ ತರ ಹುಡುಗರನ್ನೆಲ್ಲ ಕಟ್ಟಾಕ್ಬಿಟ್ಟು ಆ ಸೈಕಲ್ ಶಾಪ್ನ ಕೂರ್ಸ್ಕೊಂಡಿರ್ತಿದ್ದ. ನಾ ಸೈಕಲ್ ತಗೊಂಡೋದ್ಮೇಲೆ ಆ ಹುಡುಗರನ್ನ ರಿಲೀಸ್ ಮಾಡ್ತಿದ್ರು. ಈ ತರ ಒಂದ್ ಹುಡುಗ ಒಂದೇ ಸೈಕಲ್ಗೆ ಅಷ್ಟೇ. ಇನ್ ನೆಕ್ಸ್ಟ್ ಇನ್ನೊಂದು ಫ್ರೆಂಡ್ ಹುಡುಕ್ಬೇಕಾಗಿತ್ತು ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೈಟ್, ನಿಮ್ಮ ಬಿಗ್ ಬಾಸ್ ಮನೆಯವರು ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಹಲೋ, ಹಾಯ್ ಶ್ರುತಿ ಅಮ್ಮ. ಹಾಯ್ ಶ್ರುತಿಮ್ಮ. ಹಾಯ್ ಶ್ರುತಿ ಅಕ್ಕ. ಹೌದು ಸ್ವಾಮಿ. ನಮ್ದು ನಿಮ್ದು ಜರ್ನಿ ಚಿಕ್ಕದಾದ್ರೂ ಚೊಕ್ಕದಾಗಿ ಸೂಪರ್ ಆಗಿತ್ತು. ಬಿಗ್ ಬಾಸ್ ಅಮ್ಮ ಕಂಟ್ರಿಯಲ್ಲಿ ಎಂಟ್ರಿ ಕೊಟ್ಟಿದ್ರಿ, ನೀವು ಬಿಗ್ ಬಾಸ್ ಆಗಿದ್ರಿ. ನಂಗೆ ತುಂಬಾ ಖುಷಿ ಪಡ್ತೀನಿ. ಬಿಗ್ ಬಾಸ್ ಅಲ್ಲಿ ಕಳ್ಳ ಪೊಲೀಸ್ ಟಾಸ್ಕ್ ಅಂತ ಹೇಳಿ ಮಾಡಿದ್ರು. ಅದರಲ್ಲಿ ನಾನು NC ಮತ್ತೆ ಗೌತಮಿ ಪೊಲೀಸ್ ಆಗಿದ್ವಿ. ನಿಜ ಹೇಳ್ತೀನಿ, ನನಗೆ ಒಂದು ಕ್ಷಣನೂ ನನಗೆ ಶ್ರುತಿ ಅಕ್ಕ ಅವ್ರ ಮೇಲೆ ಡೌಟ್ ಬಂದಿರಲಿಲ್ಲ. ಅಂದ್ರೆ ಶ್ರುತಿ ಅಕ್ಕ ಕೂಡ ಕಳ್ಳರ ಗುಂಪಲ್ಲಿ ಇರ್ಬೋದೇನೋ ಅಂತ ಹೇಳಿ. ಆದ್ರೆ ಟಾಸ್ಕ್ ಎಲ್ಲ ಮುಗಿದ ಮೇಲೆ ನೋಡ್ತೀವಿ, ಸೀನೇ ಬೇರೆ. ಎಲ್ಲ ಕಳ್ಳರ ಸಂಘದ ನಾಯಕಿನೇ ಶ್ರುತಿ ಅವರು. ಇಲ್ಲ, ಇವರು ಹಿರಿಯರು ಅಂತ ನಿಮ್ಮನ್ನ ನಾವು ತುಂಬಾ ದಬ್ಬಿಟ್ವಿ, ಮೂಲೆ ಮಾಡ್ಬಿಟ್ವಿ, ಹೆಂಗಾರು ನಿಮ್ಮನ್ನ ಕಳಿಸ್ಬಿಡ್ಬೇಕು ಇಲ್ಲಿಂದ ಅನ್ನೋ ಥರದ್ದು ಒಂದು ಶೋ ಅಷ್ಟೇ ಅದು. ಬಟ್ ಇವಾಗ ಕೂತ್ಕೊಂಡು ಯೋಚನೆ ಮಾಡಕ್ ಹೋದ್ರೆ ನಮಗೆ ಅಲ್ಲಿ ಒಂದು ಕ್ಯಾರೆಕ್ಟರ್ಗಳು ನಮ್ಮ ಫ್ಯಾಮಿಲಿ ಅನ್ನೋದು ಮಿಸ್ ಆಗ್ತಾ ಇತ್ತು ತುಂಬಾ. ನೀವು ತಾಳ್ಮೆ ತುಂಬಾ ಇದೆ ನಿಮ್ಗೆ, ನೀವು ತಾಳ್ಮೆ ಕಳ್ಕೊಳ್ಳೇ ಇಲ್ಲ ಯಾವತ್ತೂ.
ನ್ಯೂ ಇಯರ್ಸ್ಗೆ ನನಗೆ ನೀವು ಹ್ಯಾಪಿ ನ್ಯೂ ಇಯರ್ ಮಿಲಿ ಅಂದ್ಬಿಟ್ಟು ನನ್ನ ಬಾಯಿಗೆ ಫಸ್ಟ್ ಕೇಕ್ ಹಾಕಿದ್ರಿ. ನನ್ನ ವರ್ಷದ ಮೊದಲನೇ ಇದನ್ನ ನಾನು ನಿನ್ನಲ್ಲಿ ಮಿನಿಲ್ ನೋಡ್ತೀನಿ ನಾನು ಅಂತ ಹೇಳಿ ನನಗೆ ಹಾಕಿದ್ರಿ. ಇದು ತುಂಬ ಅಂದರೆ ತುಂಬ ಖುಷಿ ಕೊಟ್ಟಂಥ ಸಿಚುವೇಶನ್ ನನಗದು. ಐ ಆಮ್ ಗ್ಲ್ಯಾಡ್ ನನಗೆ ನಿಮ್ಮ ಜೀವನದಲ್ಲಿ ನಾನಿದ್ದೀನಿ.